ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ, ಪ್ರೈಸ್ ದಿ ಲಾರ್ಡ್. ನಾವೀಗ ಪವಿತ್ರಾತ್ಮರ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದ್ವಿ. ಪವಿತ್ರಾತ್ಮರೆಂದರೆ ಯಾರು? ಒಂದಿನ ನಾನು ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೆ. ಒಂದು ಸಹೋದರಿ ನನಗೆ ಫೋನ್ ಮಾಡಿ ಕೇಳಿದ್ಲು, ಬ್ರದರ್, ನನಗೆ ಪವಿತ್ರಾತ್ಮರು ಬೇಕು ಅಂತೇಳಿ. ನನಗೆ ಒಂಥರ ಇದಾಯಿತು. ನೀನು ಯಾರು, ಏನು ಹೇಳಲೇ ಇಲ್ಲ. ನಾನೀಗೊಂದು ಬ್ರದರ್ ಟಿ ಕೆ ಜಾರ್ಜ್ ಅವರ ಧ್ಯಾನ ಭಾಗವಹಿಸಿ ಬಂದಿದ್ದೀನಿ, 1 ವಾರ ಧ್ಯಾನದಲ್ಲಿದ್ದೆ. ನನಗೆ ಪವಿತ್ರಾತ್ಮರು ಬೇಕು ಅಂತ ಹೇಳಿದ್ರು. ಆವಾಗ ನನಗೆ ಗೊತ್ತಾಯಿತು, ಪವಿತ್ರಾತ್ಮರ ಬಗ್ಗೆ ಪೂರ್ಣವಾದ ಅರಿವು ಅವಳಿಗೆ ಸಿಕ್ಕಿಲ್ಲ. ಅದಕ್ಕೋಸ್ಕರ ಫೋನ್ನಲ್ಲೇ ನಾನು ಅರ್ಧ ಗಂಟೆ ಪವಿತ್ರಾತ್ಮರೆಂದರೆ ಏನು, ಪವಿತ್ರಾತ್ಮರೆಂದರೆ ಯಾರು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟೆ. ಪವಿತ್ರಾತ್ಮರು ಈಗಾಗಲೇ ನಿನ್ನಲ್ಲಿ ಇದ್ದಾರೆ ಅನ್ನೋ ಸತ್ಯವನ್ನು ಅವಳಿಗೆ ತೋರಿಸ್ಕೊಟ್ಟೆ. ಎಲ್ಲರಿಗೂ ಇರ್ತಕ್ಕಂಥ ಒಂದು ಕೊರತೆ ಏನಂತ ಹೇಳಿದ್ರೆ, ಪವಿತ್ರಾತ್ಮರ ಬಗ್ಗೆ ಪರಿಪೂರ್ಣವಾದ ಅರಿವು ನಮಗೆ ಸಿಗ್ತಾ ಇಲ್ಲ. ಯಾವಾಗ ಪವಿತ್ರಾತ್ಮರ ಬಗ್ಗೆ ನಾವು ಅರಿತುಕೊಳ್ತೇವೋ ಆಗ ಪವಿತ್ರಾತ್ಮರ ಶಕ್ತಿಯಲ್ಲಿ ನಮಗೆ ಜೀವಿಸೋದಕ್ಕೆ, ಪವಿತ್ರಾತ್ಮರ ಫಲಗಳಲ್ಲಿ ಬೆಳೆಯೋದಕ್ಕೆ, ಪವಿತ್ರಾತ್ಮರ ವರಗಳಿಂದ ನಾವು ಜೀವಿಸೋದಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ನಿಮಗೆ ಪ್ರಶ್ನೆ ಬರ್ಬೋದು, ಪವಿತ್ರಾತ್ಮರು ನನ್ನಲ್ಲಿ ಇದ್ದಾರಾ ಇಲ್ವಾ? ನಾನು ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ, ದಾವಣಗೆರೆಯಲ್ಲಿ ನಮ್ಮ ಅಕ್ಕ ಇದ್ದಾರೆ. ಯಾವಾಗ ಹೋದ್ರೂ ನನಗೆ ಹೋದ ತಕ್ಷಣ ಮನೆಗೆ ಬಂದಾಗ ಟೀ ಕೊಡ್ತಾರೆ. ಅದೇ ರೀತಿಯಾಗಿ ನನಗೂ ಟೀ ತಂದು ಕೊಟ್ಲು ಅವ್ರ ಮಗಳು ಡೈನಾ. ನಾನು ಟೀ ಕುಡಿದು ನೋಡ್ತೀನಿ, ಟೀ ಸಪ್ಪೆ ಆಗಿದೆ. ನಾನು ಕೇಳ್ತಿದ್ರಲ್ಲಿ ಸಕ್ಕರೆ ಹಾಕಿ ಸ್ವಲ್ಪ ಅಂತೇಳಿ. ಅವಳು ಇಲ್ಲ ಅಂಕಲ್, ನಾನು ಸಕ್ಕರೆ ಹಾಕಿದ್ದೀನಿ ಅಂತೇಳಿ. ಅವಳು ಹೇಳ್ತಿದ್ದಲ್ಲಿ ಸಕ್ಕರೆ ಹಾಕಿದ್ದಾಳೆ ಅಂತೇಳಿ. ನಾನು ಕುಡಿದು ನೋಡಿದ್ರೆ ಸಪ್ಪೆ ಇದೆ. ಗ್ಲಾಸನ್ನು ಮೇಲಕ್ಕೆತ್ತು ನೋಡಿದಾಗ ಕೆಳಗೆ ನೋಡಿದಾಗ ಸಕ್ಕರೆ ಕಣಗಳು ಕೆಳಗಡೆ ಕಾಣ್ತಾ ಇತ್ತು. ತಕ್ಷಣ ಒಂದು ಸ್ಪೂನ್ ತಂದು ಅದನ್ನು ಕಲಗಿಸಿ ಕುಡಿದು ನೋಡಿದಾಗ ಅದುವರೆಗೂ ಸಿಹಿ ಇಲ್ಲದಂಥ ಆ ಟೀ ಸಿಹಿಯಿಂದ ರುಚಿಕರವಾಗಿತ್ತು. ಪ್ರತಿಯೊಂದು ಧ್ಯಾನದಲ್ಲೂ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಏನಂತ ಹೇಳಿದ್ರೆ ಇದೇ ಆಗಿದೆ. ದೇವರು ನಮ್ಮನ್ನು ಸೃಷ್ಟಿ ಮಾಡಬೇಕಾದ್ರೆ ಆದಾಮನನ್ನ ಮಣ್ಣಿನಿಂದ ಸೃಷ್ಟಿ ಮಾಡಿದ ತಕ್ಷಣ ಅವರ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದರು, ಆತ್ಮವನ್ನು ನಿಕ್ಷೇಪಿಸಿದರು. ತನ್ನ ಆತ್ಮವನ್ನು ಮನುಷ್ಯನ ಶರೀರದಲ್ಲಿ ನಿಕ್ಷೇಪಿಸಿದರು. ಅಂದು ದೇವರ ಆತ್ಮದ ಅಂಶವನ್ನು ನಮ್ಮ ಮನುಷ್ಯನಲ್ಲಿ ದೇವರು ಇಟ್ಟರು. ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ತದನಂತರ ಯೇಸುಕ್ರಿಸ್ತರ ಆಗಮನದ ನಂತರ ಯೇಸುಕ್ರಿಸ್ತು ಈ ಲೋಕಕ್ಕೆ ಬಂದು ಪಾಪ ಪರಿಹಾರಕ್ಕಾಗಿ ತನ್ನನ್ನೇ ಅರ್ಪಿಸಿಕೊಂಡು ಪಾಪವನ್ನು ಜಯಿಸಿದ ನಂತರ, ಪುನರುತ್ಥಾನಗೊಂಡ ನಂತರ ಸ್ಥಾನ ದೀಕ್ಷೆಯ ಮೂಲಕವಾಗಿ ಆ ಪವಿತ್ರಾತ್ಮರನ್ನು ಪರಿಪೂರ್ಣವಾಗಿ ಸ್ವೀಕರಿಸುವಂತಹ ಸೌಭಾಗ್ಯವನ್ನು ಯೇಸು ನಮಗೆ ಕೊಟ್ಟರು. ಹಾಗಾದರೆ ಈ ಪವಿತ್ರಾತ್ಮರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಪವಿತ್ರಾತ್ಮರೆಂದರೆ ಯಾರು? ಪವಿತ್ರಾತ್ಮರೆಂದರೆ ವ್ಯಕ್ತಿನ ಅಥವಾ ಪವಿತ್ರಾತ್ಮರೆಂದರೆ ಶಕ್ತಿನ? ಇದು ಸಂಶಯ. ಕೆಲವರು ಹೇಳ್ತಾರೆ ಪವಿತ್ರಾತ್ಮರೆಂದರೆ ವ್ಯಕ್ತಿ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಪವಿತ್ರಾತ್ಮರೆಂದರೆ ಅದೊಂದು ಶಕ್ತಿ ಅಂತ ಹೇಳಿ. ನಿಜ ಹೇಳ್ಬೇಕಂದ್ರೆ ಪವಿತ್ರಾತ್ಮರೆಂದರೆ ಶಕ್ತಿನೂ ಹೌದು, ವ್ಯಕ್ತಿನೂ ಹೌದು. ಶಕ್ತಿ ತುಂಬಿದಂಥ ವ್ಯಕ್ತಿಯಾಗಿದ್ದಾರೆ ಪವಿತ್ರಾತ್ಮರು. ನಾನು ಬೇರೆ ಎಲ್ಲೂ ಉದಾಹರಣೆಗೆ ಹೋಗಕ್ಕೆ ಬೇಕಾಗಿಲ್ಲ. ಲೂಕನ ಬರೆದ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯದಲ್ಲಿ 35ನೇ ವಾಕ್ಯವನ್ನು ತೆಗೆದು ನೋಡಿದ್ರೆ, ಕನ್ಯಾಮಾತೆ ಮರಿಯಮ್ಮನವರ ಬಳಿಯಲ್ಲಿ ಗಬ್ರಿಯೇಲ್ ದೇವದೂತನು ಬಂದು ಹೇಳ್ತಾನೆ, ನೀನೊಂದು ಗಂಡು ಮಗುವಿಗೆ ಜನ್ಮ ಕೊಡ್ತೀಯ. ಕನ್ಯಾಗಿದ್ದಂಥ ಸ್ತ್ರೀ ಗಂಡು ಮಗುವಿಗೆ ಜನ್ಮ ಕೊಡಲು ಸಾಧ್ಯ ಇದೆ? ಇಲ್ಲ. ಅವಳು ಕೇಳ್ತಾಳೆ, ನನಗೆ ಪುರುಷನ ಸಂಸರ್ಗವಿಲ್ಲವಲ್ಲ. ಆಗ ದೇವದೂತನು ಕೊಟ್ಟಂತ ಒಂದೇ ಒಂದು ಉತ್ತರ, ಪವಿತ್ರಾತ್ಮರು ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿಯು ನಿನ್ನನ್ನು ಆವರಿಸಿಕೊಳ್ಳುವುದು. ಪವಿತ್ರಾತ್ಮರು ಬರುವರು, ವ್ಯಕ್ತಿಯಾಗಿ ನಿನ್ನಲ್ಲಿಗೆ ಬರುವರು, ಪರಾತ್ಮರ ದೇವರ ಶಕ್ತಿಯು ನಿನ್ನನ್ನು ಆವರಿಸಿಕೊಳ್ಳುವುದು. ಅಂದರೆ ಶಕ್ತಿ ತುಂಬಿದಂಥ ಪವಿತ್ರಾತ್ಮರು ನಿನ್ನಲ್ಲಿ ವ್ಯಕ್ತಿಯಾಗಿ ಆಗಮಿಸಿದಾಗ ವಾಕ್ಯವಾದಂಥ ಯೇಸು ನಿನ್ನ ಉದರದಲ್ಲಿ ಗರ್ಭಧರಿಸಿ ಮಾಂಸವಾಗಿ ಮಾರ್ಪಡುತ್ತಾರೆ. ಈ ಸತ್ಯವನ್ನು ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ಪರಮತ್ರಿತ್ವದಲ್ಲಿ 3ನೇ ವ್ಯಕ್ತಿ ಆಗಿರ್ತಕ್ಕಂಥ ಪವಿತ್ರಾತ್ಮರನ್ನ ವ್ಯಕ್ತಿಗತವಾಗಿ ನಮ್ಮ ಜೀವನದಲ್ಲಿ ಸ್ವೀಕರಿಸುವಂಥ ಒಂದು ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಈ ಪ್ರಪಂಚದಲ್ಲಿ 3 ರೀತಿಯ ಆತ್ಮಗಳಿದೆ. ಒಂದು ದೇವರಾತ್ಮ, ಇನ್ನೊಂದು ಮನುಷ್ಯಾತ್ಮ, ಇನ್ನೊಂದು ದುರಾತ್ಮ. ಈ ದೇವರಾತ್ಮ, ದುರಾತ್ಮ ವಾಸ ಮಾಡಲು ಈ ಮನುಷ್ಯನ ಆತ್ಮವನ್ನು ಉಪಯೋಗಿಸ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ ವಿವರವಾಗಿ ಅದರ ಬಗ್ಗೆ ವಿವರಣೆಯನ್ನು ಸಂತ ಪೌಲರು ಕೊಡ್ತಾ ಇದ್ದಾರೆ. ಯೇಸುವಿನ ಆತ್ಮ, ದೇವರ ಆತ್ಮ ನಿಮ್ಮಲ್ಲಿದ್ದರೆ ನೀವು ಸಜೀವಕ್ಕೆ ಕೊಂಡೋಗ್ತೀರಾ. ದುರಾತ್ಮನಿಂದ ನೀವು ನಡೆಸಲ್ಪಟ್ಟರೆ ನೀವು ನರಕಕ್ಕೆ ಹೋಗ್ತೀರಾ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ಇದನ್ನ ನಮ್ಮ ಜೀವನಕ್ಕೆ ದಾನವಾಗಿ ನೀಡಲೆಂದೇ ಪವಿತ್ರಾತ್ಮರ ಶಕ್ತಿಯನ್ನು ನಮ್ಮ ಜೀವನದಲ್ಲಿ
ಪ್ರತಿಫಲಿಸುವಂತೆ ನೀಡಲೆಂದೇ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದರು. ಯೇಸು ನಮ್ಮನ್ನ ಈ ಲೋಕಕ್ಕೆ ಬಂದಂಥ ಮೂಲ ಉದ್ದೇಶ ಪಾಪದಿಂದ ನಮ್ಮನ್ನು ಬಿಡಿಸಬೇಕು. ನಾವು ಮಾಡಿದಂಥ ಆದಾಮನು ಮೊದಲುಗೊಂಡು ಈ ಪ್ರಪಂಚದ ಅಂತ್ಯದವರೆಗಿರ್ತಕ್ಕಂಥ ಮಾನವರು ಮಾಡ್ತಕ್ಕಂಥ ಎಲ್ಲ ಪಾಪಗಳಿಗಾಗಿ ಪರಿಹಾರ ಮಾಡುತ್ತಾರೆ. ಮಾತ್ರವಲ್ಲದೆ ಆ ಪರಿಹಾರ ಮಾಡಿದಂಥ ಯೇಸು ಪಾಪವಿಲ್ಲದೆ ಜೀವಿಸಲು, ಪಾಪವನ್ನು ದ್ವೇಷಿಸಿ ಜೀವಿಸಲು, ಪರಿಶುದ್ಧರಾಗಿ ಜೀವಿಸಲು ಬೇಕಾದಂಥ ಶಕ್ತಿಯಾದ ಪವಿತ್ರಾತ್ಮರನ್ನ ಯೇಸು ಸ್ವಾಮಿ ವಾಗ್ದಾನ ಮಾಡ್ತಾರೆ. ಆದ್ರಿಂದಲೇ ಪುನರುತ್ಥಾನಗೊಂಡ ನಂತರ ತಕ್ಷಣ ಶಿಷ್ಯರನ್ನ ಕರೆದು ಹೇಳ್ತಾ ಇದ್ದಾರೆ, ನೀವು ಜೆರುಸಲೇಮ್ ಪಟ್ಟಣವನ್ನು ಬಿಟ್ಟು ಹೋಗಬೇಡಿ. ಪ್ರೇಷಿತರ ಕಾರ್ಯಕಲಾಪಗಳು 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, 8ನೇ ವಾಕ್ಯದಲ್ಲಿ ಪುನಃ ಹೇಳ್ತಾ ಇದ್ದಾರೆ, ಇನ್ನು ಕೆಲವೇ ಸಮಯಗಳಲ್ಲಿ, ದಿನಗಳಲ್ಲಿ ನಿಮ್ಮ ಮೇಲೆ ಪವಿತ್ರಾತ್ಮರ ಅಗ್ನಿಯ ಸ್ಥಾನವಾಗುವುದು. ನೀವು ನನಗೆ ಯುದಯದಲ್ಲೂ ಯೆರೂಸಲೇಮಿನಲ್ಲೂ ಸಮಾರ್ಯದಲ್ಲೂ ನೀವು ನನಗೆ ಸಾಕ್ಷಿಗಳಾಗಿ ಜೀವಿಸ್ತೀರಿ. ಹೌದು, ಯಾವ ವ್ಯಕ್ತಿ ಪವಿತ್ರಾತ್ಮರಿಂದ ಅಭಿಷೇಕ ಪಡೀತಾನೋ, ಪವಿತ್ರಾತ್ಮರಿಂದ ತುಂಬಲ್ಪಡುತ್ತಾನೋ, ಅವನು ಯೇಸುವಿನ ಮಗನಾಗಿ, ಯೇಸುವಿನ ಮೌಲ್ಯಗಳಿಗೆ ತನ್ನ ಜೀವನವನ್ನು ಸಮರ್ಪಿಸಿಕೊಂಡು ಜೀವಿಸುವಂತ ವ್ಯಕ್ತಿಯಾಗಿ ಅವನು ಮಾರ್ಪಡುತ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮಗೊಂದು ಸಂಶಯ ಬರ್ಬೋದು, ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮರು ಇಲ್ವಾ? ನೀವು ಪವಿತ್ರ ಗ್ರಂಥವನ್ನ ಪುಟವನ್ನ ತೆರೆದರೆ ಆದಿಕಾಂಡದ 1ನೇ ಅಧ್ಯಾಯದ 2ನೇ ವಾಕ್ಯವು ಈ ರೀತಿಯಾಗಿ ಹೇಳ್ತಾ ಇದೆ, ದೇವರ ಆತ್ಮವು ಜಲಸಾಗರದ ಮೇಲೆ ಚಲಿಸುತ್ತಾ ಇತ್ತು. ಹೌದು, ಪವಿತ್ರಾತ್ಮರ ಒಂದು ಗುಣವಾಗಿದೆ ಚಲಿಸುವಿಕೆ. ಚಲಿಸುತ್ತಾ ಇರ್ತಾರೆ, ಚಲನಾಶಕ್ತಿ, ಒಬ್ಬರಿಂದ ಇನ್ನೊಬ್ಬರಿಗೆ ಅಥವಾ ಒಂದರಿಂದ ಇನ್ನೊಂದರಿಗೆ ಚಲಿಸುವ. ಆದ್ದರಿಂದಲೇ ಈ ಪವಿತ್ರಾತ್ಮರ ಬಗ್ಗೆ ಧರ್ಮಸಭೆಯಲ್ಲಿ ನಾವು ಅನೇಕ ಚಿಹ್ನೆಗಳನ್ನು ಕಾಣ್ತಾ ಇದ್ದೀವಿ. ಪಾರಿವಾಳ, ಯೇಸುಸ್ವಾಮಿ ಸ್ಥಾನದೀಕ್ಷೆಯನ್ನು ಸ್ವೀಕರಿಸಿದಾಗ ಪಾರಿವಾಳದ ರೂಪದಲ್ಲಿ ಅವರ ಮೇಲೆ ಇಳಿದು ಬಂದರು. ಇನ್ನೊಂದಾಗಿದೆ ಬೆಂಕಿ. ಪಂಚಶತಮದ ಹಬ್ಬದ ದಿನ ಪವಿತ್ರಾತ್ಮರು ದೇವರಲ್ಲಿ ಪ್ರಾರ್ಥಿಸುತ್ತಿರುವಾಗ ಅಗ್ನಿ ನಾಳದಂತೆ ಅವರ ಮೇಲೆ ಇಳಿದು ಬಂದರು. ಇನ್ನೊಂದಾಗಿದೆ, ಚಿಹ್ನೆ ಆಗಿದೆ ಜಲದ ರೂಪದಲ್ಲಿ. ಎಜೆಕಿಯೇಲ್ ಪ್ರವಾದಿಯ ಗ್ರಂಥದಲ್ಲಿ ದೇವಾಲಯದಿಂದ ಹರಿದು ಬರತಕ್ಕಂಥ ಆ ಜೀವಜಲದ ಬಗ್ಗೆ ಉಲ್ಲೇಖನೆಯನ್ನು ಮಾಡಿ ಹೇಳ್ತಾ ಇದ್ದಾರೆ. ಮಾತ್ರವಲ್ಲದೆ ಸಮಾರ್ಯದ ಸ್ತ್ರೀಗೆ ಯೇಸುಸ್ವಾಮಿ ನುಡಿಯುತ್ತಿದ್ದಾಳೆ, ನಾನು ಕೊಡುವಂಥ ಜೀವಜಲವನ್ನು ಕೊಟ್ಟರೆ ಕುಡಿದರೆ ನಿನಗೆಂದಿಗೂ ದಾಹವಾಗುವುದಿಲ್ಲ. ಇದಾಗಿದೆ ಜಲ, ನೀರಿನ ಮೂಲಕವಾಗಿ. 4ನೇದಾಗಿ ಎಣ್ಣೆ. ನಾವು ನೋಡ್ತೀವಿ ದಾವೀದನನ್ನ ಸಾಮುವೇಲನು ತೈಲದಿಂದ ಅಭ್ಯಂಗಿಸಿ ಪವಿತ್ರಾತ್ಮರ ವರವನ್ನು ಸ್ವೀಕರಿಸು ಎಂಬುದಾಗಿ ಇಸ್ರಾಯೇಲ್ ಜನಾಂಗರ ರಾಜನನ್ನಾಗಿ ಅವರನ್ನು ಅಭಿಷೇಕಿಸುತ್ತಾರೆ. ಪಂಚಮ ಶತಮ ದಿನದಲ್ಲಿ ಪವಿತ್ರಾತ್ಮರು ಅವರ ಬಳಿಯಲ್ಲಿ ಬರುವಾಗಾದರೆ ದೊಡ್ಡ ಬಿರುಗಾಳಿ, ಗಾಳಿ ಬೀಸಿದಂತಹ ಅನುಭವ ಅವರಿಗೆ ಆಗುತ್ತದೆ. ಇದೆಲ್ಲವೂ ಈ ಪವಿತ್ರಾತ್ಮರ ಬಗ್ಗೆ ಇರತಕ್ಕಂಥ ಚಿಹ್ನೆಗಳೇ ಹೊರತು ಈಗಿರ್ತಕ್ಕಂಥ ಎಲ್ಲ ಪಾರಿಗಳು ಪವಿತ್ರಾತ್ಮರಲ್ಲ, ಬೆಂಕಿ ಎಲ್ಲ ಪವಿತ್ರಾತ್ಮರಲ್ಲ, ನೀರು ನೋಡಿದಾಗ ಅದು ಪವಿತ್ರಾತ್ಮರಲ್ಲ, ಎಣ್ಣೆ ಎಲ್ಲ ಪವಿತ್ರಾತ್ಮರಲ್ಲ. ಬದಲಾಗಿ ಪ್ರತ್ಯೇಕವಾಗಿ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟಂತ ತೈಲಗಳು, ನೀರುಗಳು ಪವಿತ್ರಾತ್ಮರನ್ನ ಕೊಡುವಂತ, ತೊಳೆಯುವಂತ, ಶುದ್ಧೀಕರಿಸುವಂತ ಸಾಧನಗಳಾಗಿ ಅವು ಮಾರ್ಪಡುತ್ತದೆ. ಇದು ಧರ್ಮಸಭೆಯಲ್ಲಿ ನಾವು ಕಾಣ್ತಕ್ಕಂಥ ಅನೇಕ ವಿಧವಾದ ಪವಿತ್ರಾತ್ಮರ ಚಿಹ್ನೆಗಳು ಮಾತ್ರ. ಇನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮರನ್ನು ಸ್ವೀಕರಿಸಿದಂಥ ಅನೇಕ ವ್ಯಕ್ತಿಗಳನ್ನು ಉದಾಹರಣೆಯನ್ನು ಕಾಣಬಹುದು. ದಾವೀದನು ಪವಿತ್ರಾತ್ಮರಿಂದ ಅಭ್ಯಂಗಿಸಲ್ಪಟ್ಟನು, ದೇವರಿಂದ ಆಯ್ಕೆಯಾಗಿ ಇಸ್ರಾಯೇಲ್ ಜನಾಂಗವನ್ನು ನಡೆಸುವಂತ ರಾಜನನ್ನಾಗಿ ಸೌಲನನ್ನ ಹಾಗೂ ದಾವೀದನನ್ನ, ಈ ರೀತಿಯಾಗಿ ಅವರ ವಂಶವನ್ನ ದೇವರು ಆಶೀರ್ವದಿಸಿದರು. ಅನೇಕ ಪ್ರವಾದಿಗಳನ್ನ ದೇವರು ಪವಿತ್ರಾತ್ಮರಿಂದ ಅಭಿಷೇಕಿಸಿ ದೇವರ ಸಂದೇಶವನ್ನು ಸಾರಲು ಅವರನ್ನ ಅಭಿಷೇಕಿಸಿದರು. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು ಕಾಣ್ತೇವೆ, ಸಾಮ್ಸನನ್ನ ದೇವರು ಆಯ್ಕೆ ಮಾಡಿಕೊಂಡ್ರು. ಅವನಿಗೆ ಪವಿತ್ರಾತ್ಮರ ಶಕ್ತಿ ಇದ್ದಿದ್ದು ಅವನ ಕೂದಲಲ್ಲಿ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡ ಫಿಲಿಸ್ಟರು ಅವನನ್ನ ಒಂದು ಹೆಣ್ಣಿನ ಮೂಲಕವಾಗಿ ಮೋಹಿಸಿ ಅವನು ಪಾಪ ಮಾಡುವಂತೆ ಮಾಡಿ, ನಂತರ ಅವನು ಪಾನಮತ್ತನಾಗಿ ಮಲಗಿರಬೇಕಾದ್ರೆ ಅವನ ತಲೆ ಕೂದಲನ್ನು ಕತ್ತರಿಸಿದಾಗ ಅವನಲ್ಲಿದ್ದಂಥ ಪರಿಶುದ್ಧಾತ್ಮ ಅವನಿಂದ ಬಿಟ್ಟು ಹೋಯಿತು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವೆಲ್ಲವೂ ಹಳೆ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ನಾವು ಇದನ್ನ, ಈ ಪವಿತ್ರಾತ್ಮರ ಬಗ್ಗೆ ನಾವು ನೋಡ್ತಾ ಬರ್ತಾ ಇದ್ದೇವೆ. ಇನ್ನು ಹೊಸ ಒಡಂಬಡಿಕೆಗೆ ನಾವು ಹೆಚ್ಚಾಗಿ ಕಂಡುಕೊಂಡದ್ದು ಲೂಕನ ಬರೆದ ಶುಭ ಸಂದೇಶದಲ್ಲಿ ಪವಿತ್ರಾತ್ಮರನ್ನ ಪರಿಪೂರ್ಣವಾಗಿ ಪಡೆದಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಪರಿಶುದ್ಧ ಕನ್ಯಾಮಾತೆ ಮರಿಯಮ್ಮನವರು. ಪರಿಪೂರ್ಣವಾಗಿ ಪವಿತ್ರಾತ್ಮರನ್ನ ಸ್ವೀಕರಿಸಿದರು. ನಾನು ಹೇಳಿದ ಪವಿತ್ರಾತ್ಮರು ಚಲಿಸುವಂತವರು. ಪವಿತ್ರಾತ್ಮರು ಒಂದೇ ವ್ಯಕ್ತಿಯಲ್ಲಿ ಉಳಿದುಕೊಳ್ಳುವುದಿಲ್ಲ. ಯೇಸುಸ್ವಾಮಿ ಯೋಹಾನ ಶುಭ ಸಂದೇಶ 7ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವಜಲವು ಹೊನಲು ಹೊನಲಾಗಿ ಹರಿಯುತ್ತದೆ. ಪವಿತ್ರಾತ್ಮರನ್ನ ಸ್ವೀಕರಿಸಿದಂತಹ ವ್ಯಕ್ತಿಯ ಹೃದಯದಿಂದ ಜೀವಜಲವು, ಪವಿತ್ರಾತ್ಮರ ಶಕ್ತಿಯು ಇನ್ನೊಬ್ಬರ ವ್ಯಕ್ತಿಗಳ ಮೇಲೆ ಅದು ಪ್ರವಹಿಸುತ್ತದೆ.
ಕನ್ಯಾಮಾತೆ ಮರಿಯಮ್ಮನವರು ಗಬ್ರಿಯೇಲ್ ದೇವದೂತನ ಸಂದೇಶದ ಮೂಲಕ ಪವಿತ್ರಾತ್ಮರನ್ನ ಸ್ವೀಕರಿಸಿದ ತಕ್ಷಣ ಮಾರನೇ ದಿನ ಅವಳು ಓಡಿ ಹೋಗ್ತಾ ಇದ್ದಾಳೆ. ಗುಡ್ಡಗಾಡುಗಳನ್ನು ಹತ್ತಿ ಎಲಿಜಬೆತಲಮ್ಮನ ಕಂಡು ವಂದಿಸ್ತಾ ಇದ್ದಾಳೆ. ಕನ್ಯಾಮಾತೆ ಮರಿಯಮ್ಮನವರು ಎಲಿಜಬೆತಲಮ್ಮನನ್ನ ವಂದಿಸಿದ ತಕ್ಷಣ ಎಲಿಜಬೆತಮ್ಮ ಪವಿತ್ರಾತ್ಮ ಭರಿತಳಾಗ್ತಾ ಇದ್ದಾಳೆ. ಮಾತ್ರವಲ್ಲದೆ ಎಲಿಜಬೆತಮ್ಮನ ಉದರದಲ್ಲಿದ್ದಂಥ ಸ್ಥಾನಿಕ ಯೋಹಾನನು ಸಹ ಅಲ್ಲಿ ಪವಿತ್ರಾತ್ಮ ಭರಿತನಾಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು, ಈ ಪವಿತ್ರಾತ್ಮರು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯ ಮೂಲಕವಾಗಿ ಹರಿದು ಹೋಗ್ತಾ ಇದ್ದಾರೆ. ಅದು ದೇವರ ಯೋಜನೆಯ ನಿಮಿತ್ತವಾಗಿ. ನಾವು ಮುಂದೆ ನೋಡ್ತೀವಿ, ಅದನ್ನು ಆಳವಾಗಿ ನೋಡ್ತಾ ಇದ್ರೆ 30 ವರ್ಷಗಳ ನಂತರ ಇದೇ ಸ್ಥಾನಿಕ ಯೋಹಾನು ಜೋರ್ದಾನ್ ನದಿಯಲ್ಲಿ ಯೇಸು ಸ್ವಾಮಿಗೆ ಸ್ಥಾನ ದೀಕ್ಷೆಯನ್ನು ಕೊಡಬೇಕಾದರೆ ಪಾರಿವಾಳದ ರೂಪದಲ್ಲಿ ಅದೇ ಪವಿತ್ರಾತ್ಮರು ಯೇಸುವಿನ ಮೇಲೆ ಇಳಿದು ಬರೋದನ್ನು ಕಾಣ್ತಾರೆ. ಯೇಸು ಸ್ವಾಮಿ ದೇವರು ಪವಿತ್ರಾತ್ಮರನ್ನ ಕೊಡಲು ಮನುಷ್ಯರನ್ನ ಸಾಧನವನ್ನಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಈ ಪವಿತ್ರಾತ್ಮರ ಸ್ವೀಕರಣೆ ಯಾತಕ್ಕಾಗಿ ಬೇಕು? ಒಬ್ಬ ಫರಿಸಾಯ ಬೋಧಕನಾಗಿದ್ದವನು ನಿಕೋದೇಮಸ್ ಒಂದು ರಾತ್ರಿಯಲ್ಲಿ ಯೇಸುವಿನ ಬಳಿಯಲ್ಲಿ ಕೇಳ್ತಾ ಇದ್ದಾನೆ, ನಾನು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಬೇಕಾದ್ರೆ ಏನ್ ಮಾಡಬೇಕು? ಯೇಸು ಹೇಳ್ತಾ ಇದ್ದಾರೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ, ಒಬ್ಬನು ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಪುನಃ ಜನಿಸದಿದ್ದರೆ ಅವನು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರನು. ಹೌದು, ಪವಿತ್ರಾತ್ಮರಿಂದ ನಾವು ಪುನಃ ಜನಿಸುವಂತರಾಗಬೇಕು. ಪವಿತ್ರಾತ್ಮರಿಂದ ನಾವು ಪುನಃ ಹುಟ್ಟುವಂತರಾಗಬೇಕು. ಪವಿತ್ರಾತ್ಮರ ಮೂಲಕವಾಗಿ ಪುನರ್ಜನ್ಮವನ್ನು ಪಡೆಯಬೇಕು. ಪವಿತ್ರಾತ್ಮರ ಮೂಲಕವಾಗಿ ಒಂದು ನೂತನ ಸೃಷ್ಟಿಯಾಗಿ ನಾವು ಮಾರ್ಪಟ್ಟಾಗ ನಮ್ಮ ಜೀವನದಲ್ಲಿ ಒಂದು ಹೊಸತನವನ್ನು, ನಮ್ಮ ಜೀವನದಲ್ಲಿ ಮಾರ್ಪಾಡನ್ನು, ನಮ್ಮ ಸ್ವಭಾವದಲ್ಲಿ, ನಮ್ಮ ಚಿಂತನೆಯಲ್ಲಿ ವ್ಯತ್ಯಸ್ತವಾದ ರೀತಿಯಲ್ಲಿ ನಾವು ಜೀವಿಸಲು ನಾವು ಪ್ರಾರಂಭಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದಲೇ ಯೇಸು ಸ್ವಾಮಿ ಕಡೆಯ ಭೋಜನದ ಸಮಯದಲ್ಲಿ ಭೋಜನವನ್ನು ಕೊಟ್ಟ ಆದ ನಂತರ ಈ ಪವಿತ್ರಾತ್ಮರ ಬಗ್ಗೆ ಆಳವಾದ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ನಾನು ಅವಾಗಲೇ ಹೇಳಿದೆ, ಪವಿತ್ರಾತ್ಮರ ಬಗ್ಗೆ ನಮಗೆ ಅರಿವು ಸಿಕ್ಕಿದಾಗ, ಪವಿತ್ರಾತ್ಮರೆಂದರೆ ಯಾರು ಅಂತ ನಾವು ಅರಿತುಕೊಂಡಾಗ, ಆ ಶಕ್ತಿಯಿಂದ, ಆ ಪವಿತ್ರಾತ್ಮರ ಇರುವಿಕೆಯಲ್ಲಿ, ಆ ಪವಿತ್ರಾತ್ಮರ ಸಾನ್ನಿಧ್ಯದಲ್ಲಿ ನಾವು ಮುಂದುವರಿಯಲು ನಮಗೆ ಸಾಧ್ಯವಾಗ್ತದೆ. ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ತನ್ನ ಪವಿತ್ರಾತ್ಮರ ಬಗ್ಗೆ ಹೇಳ್ತಾ ಇದ್ದಾರೆ, ನಿಮಗೆ ಬೇರೊಬ್ಬ ಸಹಾಯಕನನ್ನು ನಾನು ಕೊಡುತ್ತೇನೆ. ನೋಡಿ, ಹೇಳ್ತಾ ಇಲ್ಲ ಒಬ್ಬ ಸಹಾಯಕನನ್ನ ಕೊಡ್ತೀನಿ ಅಂತ ಹೇಳಿಲ್ಲ, ಬೇರೊಬ್ಬ ಸಹಾಯಕನನ್ನ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ, ನಿಮ್ಮೊಂದಿಗೆ ನಾನು ಜೀವಿಸ್ತಾ ಇದ್ದೀನಿ. ಇದು ಮಾತ್ರವಲ್ಲದೆ ನಿನ್ನೊಬ್ಬ ಸಹಾಯಕನನ್ನ ನಾನು ಕೊಡ್ತಾ ಇದ್ದೇನೆ. ಅವರು ಎಂದೆಂದಿಗೂ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಹಳೆಯ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಒಂದು ವ್ಯತ್ಯಾಸ ಇದೆ. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮರನ್ನು ನಾವು ಸ್ವೀಕರಿಸಿದ ನಂತರ ನಾವು ಪಾಪ ಮಾಡಿದಾಗ ಪವಿತ್ರಾತ್ಮರು ನಮ್ಮಿಂದ ಬಿಟ್ಟು ಹೋಗ್ತಾರೆ, ದೂರ ಹೋಗ್ತಾರೆ, ನಮ್ಮಿಂದ ಬಿಟ್ಟು ಹೋಗ್ತಾರೆ. ಉದಾಹರಣೆಗೆ, ಸೌಲನನ್ನ ದೇವರು ಆಯ್ಕೆ ಮಾಡಿಕೊಂಡ್ರು, ರಾಜನನ್ನಾಗಿ ನೇಮಿಸಿದ್ರು. ಅವನು ದೇವರ ವಿರುದ್ಧವಾಗಿ ಪಾಪ ಮಾಡಿದಾಗ ಅವನಲ್ಲಿದ್ದಂಥ ಪವಿತ್ರಾತ್ಮರು ಬಿಟ್ಟು ಹೋಗಿ ದುರಾತ್ಮ ಅವನಲ್ಲಿ ಸೇರಿಕೊಂಡಿತ್ತು. ದಾವೀದನು ಕಿನ್ನರಿಯನ್ನು ಬಾರಿಸಿ ಅವರಲ್ಲಿರ್ತಕ್ಕಂಥ ದುರಾತ್ಮನನ್ನು ತೆಗೆದುಹಾಕ್ತ ಅಂತೇಳಿ ಪವಿತ್ರ ಗ್ರಂಥದಲ್ಲಿ ಓದ್ತಾ ಇದ್ದೇವೆ. ದಾವೀದನು ಪಾಪ ಮಾಡಿದಾಗ 51ನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸ್ತಾ ಇದ್ದಾನೆ, ಓ ದೇವರೇ, ನನ್ನಿಂದ ನಿನ್ನ ಪರಿಶುದ್ಧಾತ್ಮನನ್ನ ತೆಗೆಯಬೇಡ ಅಂತೇಳಿ ಅವನು ಅಂಗಲಾಚಿ ಆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಾನು ಆಗ ಹೇಳಿದಂತೆ, ಸಾಮ್ಸನನು ಪಾಪ ಮಾಡಿದಾಗ ಅವನ ತಲೆಯಲ್ಲಿದ್ದಂಥ ಕೂದಲು ಕತ್ತರಿಸಲ್ಪಟ್ಟಾಗ ಅವನಲ್ಲಿದ್ದಂಥ ಪವಿತ್ರಾತ್ಮರನ್ನ ತೆಗೆದು ಹಾಕಿದ್ರು. ಆದರೆ ಪ್ರೀತಿಯ ಸಹೋದರ ಸಹೋದರಿ, ಪಶ್ಚಾತ್ತಾಪ ಪಟ್ಟವರು ಪ್ರಾರ್ಥಿಸಿದಾಗ ಪುನಃ ಶಕ್ತಿಯನ್ನ ಸಾಮ್ಸನನಿಗೂ ದಾವೀದನಿಗೂ ದೇವರು ಕೊಟ್ಟರು. ಆದರೆ ಇಲ್ಲಿ ಹೊಸ ಒಡಂಬಡಿಕೆಗೆ ಬಂದಾಗ ಒಂದು ಸಾರಿ ಪವಿತ್ರಾತ್ಮರ ಮುದ್ರೆಯನ್ನ ಒತ್ತಿದ ನಂತರ ಆ ಮುದ್ರೆ ಅಳಿಸಲಾಗದು. ಒಂದು ವೇಳೆ ಪವಿತ್ರಾತ್ಮರ ಶಕ್ತಿಗಳು, ಪವಿತ್ರಾತ್ಮರ ಫಲಗಳು ನಮ್ಮಲ್ಲಿ ಇಲ್ಲವಾಗಬಹುದು, ಅದು ಕ್ಷೀಣವಾಗಬಹುದು, ಆದರೆ ಪರಿಪೂರ್ಣವಾಗಿ ನಮ್ಮಿಂದ ಅಳಿಸಿ ಹಾಕಲಾಗುವುದಿಲ್ಲ. ನಿಮಗೆ ಸರಿಯಾಗಿ ಅರ್ಥ ಆಗೋದಕ್ಕೆ ಈ ರೀತಿಯಾಗಿ ನಿಮಗೆ ಉದಾಹರಣೆ ಕೊಡಲು ನಾನು ಪ್ರಯತ್ನಿಸ್ತೇನೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಗುರುವಾಗಿ ಯಾಜಕ ದೀಕ್ಷೆಯನ್ನು ಸ್ವೀಕರಿಸ್ತಾರೆ. ಈ ಯಾಜಕ ದೀಕ್ಷೆಯನ್ನು ಕೊಡಬೇಕಾದ್ರೆ ಅವರ ಹಣೆಯ ಮೇಲೆ, ಅವರ ಕೈಯ ಮೇಲೆ ಅಭ್ಯಂಜನ ತೈಲದಿಂದ, ಪವಿತ್ರಾತ್ಮರ ಶಕ್ತಿ ನೀಡುವಂತ ಒಂದು ವಿಶೇಷವಾದ ವರದಿಂದ ಅವರ ಕೈಯನ್ನು ಅಭ್ಯಂಜಿಸುತ್ತಾರೆ.
ಈ ಅಭ್ಯಂಜನ ಅವರ ಮರಣದವರೆಗೂ ಅಳಿಸಲಾರದಂಥ ಒಂದು ದೈವಿಕ ಶಕ್ತಿಯಾಗಿದೆ. ಅವರು ಕೈ ಎತ್ತಿ ಆಶೀರ್ವದಿಸಲ್ಪಟ್ಟಾಗ ದೈವಿಕ ಆಶೀರ್ವಾದ ಇಳಿದು ಬರುತ್ತದೆ. ಅವರ ಯಾರ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತಾರೋ ಅವರ ಮೇಲೆ ದೈವಿಕ ವರಪ್ರಸಾದಗಳು, ಪವಿತ್ರಾತ್ಮರ ವರಫಲಗಳನ್ನು ನೀಡುವಂಥ ಶಕ್ತಿಯನ್ನು ದೇವರು ಕೊಡ್ತಾರೆ. ಅವರು ಪಾಪವನ್ನು ಕ್ಷಮಿಸುವ ಅಧಿಕಾರವನ್ನು ಆ ಕೈಗಳಿಗೆ ಕೊಡುತ್ತಾರೆ. ಈ ಅಧಿಕಾರವನ್ನ, ಈ ಶಕ್ತಿಯನ್ನ ಎಂದೆಂದಿಗೂ ಯಾರಿಂದಲೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ಆ ಗುರುಗಳು ಆ ಗುರುಪಟ್ಟವನ್ನು ತ್ಯಜಿಸಿ ಗುರುಜೀವನವನ್ನು ಬಿಟ್ಟು ವೈವಾಹಿಕ ಜೀವನಕ್ಕೆ ಹೋದರು, ಅವರು ಕುಟುಂಬ ಜೀವನವನ್ನು ಜೀವಿಸ್ತಾ ಇದ್ದರು. ಆದರೆ ಅವರಿಗೆ ಸಿಕ್ಕಿದಂಥ ಈ ಯಾಜಕ ದೀಕ್ಷೆ ಎಂದೆಂದಿಗೂ ಅವರಿಂದ ಇಲ್ಲವಾಗುವುದಿಲ್ಲ. ಆದ್ದರಿಂದ ಪವಿತ್ರಾತ್ಮರ ಈ ಮುದ್ರೆಯನ್ನ ಅಳಿಸಲಾಗದ ಮುದ್ರೆಯಾಗಿ ಇದು ನಮಗೆ ಸಿಗುವುದು ಬಾಲ್ಯಾವಸ್ಥೆಯಲ್ಲಿ, ಜ್ಞಾನಸ್ಥಾನದ ಸಮಯದಲ್ಲಿ, ತದನಂತರ ದೃಢೀಕರಣದ ಸಮಯದಲ್ಲಿ, ಹಾಗೂ ನಾವು ಸ್ವೀಕರಿಸುವಂಥ ಪ್ರತಿಯೊಂದು ಸಂಸ್ಕಾರದ ಸಮಯದಲ್ಲಿ ಈ ಪವಿತ್ರಾತ್ಮರ ಶಕ್ತಿಯನ್ನು, ಪವಿತ್ರಾತ್ಮರ ಮುದ್ರೆಯನ್ನು ನಮ್ಮಲ್ಲಿ ನಿರಂತರವಾಗಿ ದೇವರು ಸುರಿಸ್ತಾ ಇರ್ತಾರೆ. ಆದ್ದರಿಂದಲೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಸಂತ ಪೌಲರು ಹೇಳ್ತಾ ಇದ್ದಾರೆ, ಪವಿತ್ರಾತ್ಮರ ಪ್ರೀತಿ ರಸವನ್ನ ನಿಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸಲ್ಪಟ್ಟಿದೆ. ಪ್ರತಿಯೊಂದು ಸಂಸ್ಕಾರಕ್ಕೂ ಜೀವ ನೀಡುವಂಥದ್ದು, ಸಂಸ್ಕಾರವು ಅರ್ಥಭರಿತವಾದದ್ದು, ಸಂಸ್ಕಾರವು ಕೃಪಾಪೂರ್ಣವಾಗಿ ಮಾರ್ಪಡುವುದು ಪವಿತ್ರಾತ್ಮರ ಶಕ್ತಿಯಿಂದ. ಆದ್ದರಿಂದ ಈ ಸಂಸ್ಕಾರಗಳನ್ನು ನಾನು ಸ್ವೀಕರಿಸುವಾಗ ಪವಿತ್ರಾತ್ಮರ ವರಫಲಗಳಿಂದ ನಾನು ತುಂಬಲ್ಪಡುತ್ತೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮಗೊಂದು ಸಂಶಯ ಬರ್ಬೋದು, ಈ ಪವಿತ್ರಾತ್ಮರ ಶಕ್ತಿ ಬರೀ ಕ್ರೈಸ್ತರಿಗೆ ಮಾತ್ರನಾ? ಇಲ್ಲ. ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ಈ ರೀತಿಯಾಗಿ ವಾಕ್ಯ ಹೇಳ್ತಾ ಇದೆ, ದೇವರು ವಾಗ್ದಾನ ಮಾಡಿದಂಥ ಸರ್ವ ಜನರಿಗೂ, ದೇವರ ಕರೆಯನ್ನು ಹೊಂದಿದಂಥ ಎಲ್ಲರಿಗೂ ಈ ವಾಗ್ದಾನವನ್ನ, ಪವಿತ್ರಾತ್ಮರನ್ನ ನೀಡಲ್ಪಡುತ್ತದೆ. ಅದನ್ನು ಮುಂದುವರಿಸಿಕೊಂಡು ನಾವು ಓದಿದ್ರೆ 10ನೇ ಅಧ್ಯಾಯದಲ್ಲಿ 46ನೇ ವಾಕ್ಯದಲ್ಲಿ ಪೇತ್ರನು ದೇವರ ವಾಕ್ಯವನ್ನು ಪ್ರಬೋಧನೆ ಮಾಡ್ತಾ ಇರಬೇಕಾದ್ರೆ ಅವನ ವಾಕ್ಯವನ್ನು ಕೇಳುತ್ತಿದ್ದಂಥ ಎಲ್ಲರ ಮೇಲೆ, ಅನ್ಯಧರ್ಮರಿದ್ದರು, ಬೇರೆ ಬೇರೆ ದೇಶಗಳಿಂದ ಬಂದಂಥ ಎಲ್ಲರ ಮೇಲೂ ಅವರ ಸ್ಥಾನದೀಕ್ಷೆಯನ್ನು ಸ್ವೀಕರಿಸಲಿಲ್ಲ. ಆದರೆ ದೇವರ ವಾಕ್ಯವನ್ನು ಕೇಳುತ್ತಿದ್ದಾಗಲೇ ಅವರೆಲ್ಲರ ಮೇಲೆ ಪವಿತ್ರಾತ್ಮರು ಇಳಿದು ಬಂದರು. ಆದ್ದರಿಂದಲೇ ಸಂತ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಆ ವಿಶ್ವಾಸದ ಫಲವಾಗಿ ಪವಿತ್ರಾತ್ಮರು ಅವರ ಜೀವನದಲ್ಲಿ ಇಳಿದು ಬರುತ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಈ ಪವಿತ್ರಾತ್ಮರಿಗಾಗಿ ನಾವು ಪ್ರಾರ್ಥಿಸಬೇಕು. ಪವಿತ್ರಾತ್ಮರ ವರಗಳನ್ನು, ಫಲಗಳನ್ನು, ಪವಿತ್ರಾತ್ಮರ ಶಕ್ತಿಯನ್ನು ನಾವು ಪಡೆಯಬೇಕಾಗಿದ್ದಲ್ಲಿ ನಿರಂತರವಾದ ಪ್ರಾರ್ಥನೆ ಅವಶ್ಯಕತೆ ಇದೆ. ನಾವು ಯಾವ ರೀತಿಯಾಗಿ ಒಂದು ಮೊಬೈಲಿಗೆ ರೀಚಾರ್ಜ್ ಮಾಡ್ತೀವಿ, ಯಾವ ರೀತಿಯಾಗಿ ನಮ್ಮ ಮೊಬೈಲಿಗೆ ಪವರ್ ಚಾರ್ಜ್ ಮಾಡ್ತೀವಿ, ಅದೇ ರೀತಿಯಾಗಿ ಪವಿತ್ರಾತ್ಮರ ಶಕ್ತಿಗಾಗಿ, ಅಭಿಷೇಕಕ್ಕಾಗಿ ನಾವು ಪ್ರತಿನಿತ್ಯ ಪ್ರಾರ್ಥಿಸಬೇಕೆಂಬುದಾಗಿ ಲೂಕನ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ವ್ಯಕ್ತವಾಗಿ ನುಡಿಯುತ್ತಿದ್ದಾರೆ. ನೀವು ಪರಲೋಕದಲ್ಲಿರುವ ತಂದೆಯನ್ನ ನೀವು ಕೇಳಿಕೊಂಡರೆ ಹೆಚ್ಚಾಗಿ ನಿಮಗೆ ಪವಿತ್ರಾತ್ಮರ ವರವನ್ನ ನಿಮಗೆ ಸುರಿಸಲ್ಪಡುತ್ತಾರೆ, ಅವರು ಕೊಡಲ್ಪಡುತ್ತಾರೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದಲೇ ಪಂಚಶತಮದ ಹಬ್ಬದ ದಿನ ಪ್ರೇಷಿತರೆಲ್ಲರೂ ಒಟ್ಟುಗೂಡಿ ಅಲ್ಲಿ ಪ್ರಾರ್ಥಿಸ್ತಾ ಇದ್ದರು. ಆ ಪ್ರಾರ್ಥನೆಗೆ ಶಕ್ತಿಯನ್ನ, ಜೀವವನ್ನ ಕೊಟ್ಟವರು ಕನ್ಯಾಮಾತೆ ಮರಿಯಮ್ಮನವರಾಗಿದ್ದಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವ ರೀತಿಯಾಗಿ ಪ್ರಾರ್ಥಿಸಬೇಕು, ಪವಿತ್ರಾತ್ಮರ ಶಕ್ತಿಯ ಪರಿಪೂರ್ಣವಾದ ಅರಿವಿದ್ದಂಥ ಕನ್ಯಾಮಾತೆ ಮರಿಯಮ್ಮನವರು ಇವರೆಲ್ಲರ ಮೇಲೆ ಪವಿತ್ರಾತ್ಮರು ಇಳಿದು ಬರುವುದಕ್ಕಾಗಿ ಅವರಿಗೆ ಸಿದ್ಧತೆಯನ್ನು ಮಾಡಿ ಅವರು ಪ್ರಾರ್ಥಿಸಿದಾಗ ಪಂಚಶತಮದ ಹಬ್ಬದ ದಿನದಲ್ಲಿ ಕೆನ್ನಾಲಿಗೆ ರೂಪದಲ್ಲಿ ಅಗ್ನಿಯ ನಾಳವಾಗಿ ಅಲ್ಲಿದ್ದಂಥ ಶಿಷ್ಯರ ಮೇಲೆ ಪವಿತ್ರಾತ್ಮರು ಇಳಿದು ಬಂದರು. ಪವಿತ್ರಾತ್ಮರ ಶಕ್ತಿಯನ್ನು ಪಡೆದುಕೊಂಡರು. ಅವರು ನೂತನ ಸೃಷ್ಟಿಯಾಗಿ ಮಾರ್ಪಟ್ಟರು, ಹೊಸ ಶಕ್ತಿಯಾಗಿ ಮಾರ್ಪಟ್ಟರು. ಅದುವರೆಗೂ ಒಂದು ಕಸ ಗುಡಿಸುವ ಹೆಂಗಸಿನ ಮುಂದೆ ಯೇಸು ಯಾರೋ ಅರಿಯನೆಂದು ತಿರಸ್ಕರಿಸಿ ನಿರಾಕರಿಸಿ ಹೇಳಿದಂತ, ದೇವರ ಆಣೆಯಾಗಿಯೂ ಯೇಸು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳು ಕಡಾಖಂಡಿತವಾಗಿ ನಿರಾಕರಿಸಿದ ಅದೇ ಪೇತ್ರನು 3,000 ಜನರ ಮಧ್ಯದಲ್ಲಿ ಎದ್ದು ನಿಂತು ಯೇಸುವಿಗೆ ಸಾಕ್ಷಿಯಾಗಿ ಹೇಳುತ್ತಿದ್ದಾನೆ, ನೀವು ಶಿಲುಬೆಗೇರಿಸಿದಂತ ಯೇಸು ಪುನರುತ್ಥಾನಗೊಂಡಿದ್ದಾರೆ ಎಂಬುದಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ. ಯೇಸು ಜೀವಿಸುತ್ತಿದ್ದಾರೆ, ಯೇಸುವಿನ ಕಡೆಯವರು ನಾವು ಎಂಬುದಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ ಎಂದು ಅವನು ಎಲ್ಲರ ಮುಂದೆ ತನ್ನ ದೃಢವಾದ ವಿಶ್ವಾಸವನ್ನು ಪ್ರಕಟಪಡಿಸ್ತಾ ಇದ್ದಾನೆ.
ಹೌದು ಪ್ರೀತಿಯ ಸಹೋದರ ಸಹೋದರಿಯೇ, ಈ ಪವಿತ್ರಾತ್ಮರು ನಮ್ಮಲ್ಲಿ ಬಂದಾಗ, ಈ ಪವಿತ್ರಾತ್ಮರ ಶಕ್ತಿಯನ್ನು ನಾವು ಪಡೆದವರಾದಾಗ ನಮ್ಮ ಚಿಂತನೆಗಳು, ನಾವು ದೇವರ ಶಕ್ತಿಯಿಂದ ಪರಿಪೂರ್ಣರಾಗಿ ಹೊಸ ಸೃಷ್ಟಿಯಾಗಿ ನಾವು ಮಾರ್ಪಡುತ್ತೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲನು ದೇವರ ಸೇವಕನಾಗಿ ಮಾರ್ಪಟ್ಟಿದ್ದನ್ನು ನಾವು ಬೈಬಲ್ ಗ್ರಂಥದಲ್ಲಿ ಕಾಣ್ತೇವೆ. ಅವನು ಸೌನಲಾಗಿದ್ದ, ಧರ್ಮಸಭೆಯ ವಿಶ್ವಾಸಿಗಳನ್ನು ಹಿಂಸಿಸುತ್ತಿದ್ದಂಥ ವ್ಯಕ್ತಿಯನ್ನ ದೇವರು ಆಯ್ಕೆ ಮಾಡಿಕೊಂಡ್ರು. ಅನನೀಯನೆಂಬ ಒಬ್ಬ ಸಾಧಾರಣ ಸಹೋದರನ ಮೂಲಕವಾಗಿ ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ, ಹಸ್ತ ನಿಕ್ಷೇಪ ಮಾಡಿದಾಗ ಪವಿತ್ರಾತ್ಮರ ಶಕ್ತಿ ಅವನಲ್ಲಿ ಇಳಿದು ಬಂತು. ಹೌದು ಪ್ರೀತಿಯ ಸಹೋದರ ಸಹೋದರಿ, ಪವಿತ್ರ ಗ್ರಂಥದಲ್ಲಿ ಹೊಸ ಒಡಂಬಡಿಕೆಯಲ್ಲಿ 14 ಮುತ್ತುಗಳು ಎಂಬ ರೀತಿಯಲ್ಲಿ ದೈವ ಜ್ಞಾನದಿಂದ ತುಂಬಿದಂಥ ಪುಸ್ತಕಗಳನ್ನು ಸಂತ ಪೌಲರು ಇವತ್ತು ಬರೆದಿಟ್ಟಿದ್ದಾರೆ. ಅನೇಕ ಜನರನ್ನ, ಅನ್ಯ ಧರ್ಮೀಯರನ್ನ ಯೇಸುವಿನೆಡೆಗೆ, ಯೇಸುವಿನ ವಿಶ್ವಾಸಿಗಳಿಗಾಗಿ, ಯೇಸುವಿಗಾಗಿ ರಕ್ತಸಾಕ್ಷಿಯಾಗುವಂಥ ವ್ಯಕ್ತಿಗಳಾಗಿ ಮಾನಸಾಂತರ ಪಡಿಸಿದ್ದು ಈ ಪೌಲನ ಮೂಲಕವಾಗಿ. ಹೌದು, ಹಸ್ತ ನಿಕ್ಷೇಪ ಮಾಡಿದಾಗ ಪವಿತ್ರಾತ್ಮರು ಇಳಿದು ಬರುತ್ತಾರೆ. ಇನ್ನೊಂದು ವಿಧಾನವಾಗಿದೆ. ಯೋಹಾನ ಶುಭ ಸಂದೇಶ 20ನೇ ಅಧ್ಯಾಯದಲ್ಲಿ ಅದನ್ನು ಕಾಣ್ತೇವೆ. ಯೇಸು ಸ್ವಾಮಿ ಪುನರುತ್ಥಾನಗೊಂಡ ನಂತರ ಶಿಷ್ಯರನ್ನ ಹತ್ತಿರಕ್ಕೆ ಕರೆದು ಈ ರೀತಿ ಹೇಳ್ತಾರೆ, ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿ ಅವರ ಮೇಲೆ ಉಸಿರನ್ನು ಊದ್ತಾರೆ. ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ ಅವು ಕ್ಷಮಿಸಲ್ಪಡುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಹಾಗೆ ಉಳಿಸುತ್ತೀರೋ ಅದು ಹಾಗೆ ಉಳಿಸಲ್ಪಡುತ್ತದೆ. ಈಗಾಗಲೇ ಪವಿತ್ರಾತ್ಮರ ಶಕ್ತಿಯನ್ನ ಅವರ ಮೇಲೆ ದೇವರು ಕೊಟ್ಟರು. ಆದರೆ ಅದರ ಅನುಭವ ಅವರಿಗಾಗಿದ್ದು ಪಂಚಶತ್ತಮದ ಹಬ್ಬದ ದಿನದಲ್ಲಿ ಅವರು ವಿಶ್ವಾಸದಿಂದ ಪ್ರಾರ್ಥಿಸಿ ಸ್ವೀಕರಿಸಿದಾಗ ಅವರು ಶಕ್ತಿಯನ್ನ ಪಡೆದುಕೊಂಡರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇನ್ನು ಈ ಪವಿತ್ರಾತ್ಮರನ್ನ ನಾವು ಪಡೆದುಕೊಂಡಾಗ ಅವರ ಶಕ್ತಿ ಯಾವ ರೀತಿಯಾಗಿ ನಮ್ಮಲ್ಲಿ ಕ್ರಿಯಾತ್ಮಕವಾಗಿ ಅದು ಬಲವನ್ನು ಕೊಡುತ್ತದೆ. ಯಾವ ವ್ಯಕ್ತಿ ಪವಿತ್ರಾತ್ಮರನ್ನ ಸ್ವೀಕರಿಸುತ್ತಾನೋ ಅವನು ಈ ಲೌಕಿಕವಾದ ಪಾಪಗಳಿಂದ, ಈ ಲೌಕಿಕವಾದ ದುರಾಸೆಗಳಿಂದ, ಪಾಪದ ಆಸಕ್ತಿಗಳಿಂದ ಬೇರೆಯಾಗಿ ಜೀವಿಸಲು ಅವನು ಶಕ್ತಿಯನ್ನು ಪಡುತ್ತಾನೆ. ಅದನ್ನೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯೇಸುವನ್ನು ಮರಣದಿಂದ ಪುನರುತ್ಥಾನಗೊಳಿಸಿದಂಥ ದೇವರ ಆತ್ಮವು, ಆ ಆತ್ಮವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಆ ನಶ್ವರವಾದ ದೇಹಗಳಿಂದ ನಿಮ್ಮನ್ನ ನವಜೀವನಕ್ಕೆ ಕೊಂಡೊಯ್ಯುತ್ತಾರೆ. ಹೌದು, ಜಡಕರ್ಮವಾದ ಲೌಕಿಕವಾದ ಆಶಾಪಾಶಗಳಿಂದ ನಮಗೆ ವಿಮೋಚನೆಯನ್ನ ಆ ಪವಿತ್ರಾತ್ಮರು ಕೊಡುತ್ತಾರೆ. ಮಾತ್ರವಲ್ಲದೆ ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಈ ಪವಿತ್ರಾತ್ಮರ ಶಕ್ತಿ ನಮ್ಮನ್ನ ಮುನ್ನಡೆಸ್ತಾರೆ. ನಾನು ಮೊದಲು ಈ ಧ್ಯಾನಕ್ಕೆಲ್ಲ ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆ ಮಾಡೋಕ್ಕೆ ನನಗೆ ಗೊತ್ತಿರಲಿಲ್ಲ. ಒಂದ್ಸಲ ನನಗೆ ಜ್ಞಾಪಕ ಇದೆ, ನನ್ನ ತಂದೆಯ 12ನೇ ವರ್ಷದ ತಿಥಿಗಾಗಿ ನಮ್ಮ ಗುರುಗಳು ಮನೆಗೆ ಬಂದು ಪ್ರಾರ್ಥಿಸ್ಬೇಕು ಅಂತ ಕೇಳ್ಕೊಂಡೆ. ಅವ್ರು ಬರ್ತೀನಿ ಅಂತ ಹೇಳಿದ್ರು. ಆದರೆ ವಿನಾಕಾರಣ ಅವರು ಏನೋ ಕಾರಣಾಂತರಕ್ಕೆ ಬರಲಿಲ್ಲ. ಆದರೆ ಎಲ್ಲ ಹೇಳಿದ್ರು, ಡೇವಿಸ್ ನೀನೇ ಒಂದು ಪ್ರಾರ್ಥನೆ ಮಾಡು ಅಂತೇಳಿ. ಅವತ್ತು ಪ್ರಾರ್ಥನೆ ಮಾಡಕ್ಕೆ ನಿಂತೆ. ಮಾಡಬೇಕು ಅಂತ ಆಸೆ ಇತ್ತು, ಆದರೆ ಯಾವುದೇ ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ. ಬರೀ ಪರಲೋಕದಲ್ಲಿರುವ 3 ನಮೋ ಮರಿ ಹೇಳಿ ನನ್ನ ಪ್ರಾರ್ಥನೆಯನ್ನು ಮುಗಿಸಿದೆ. ಆದರೆ ಒಂದು ಧ್ಯಾನಕ್ಕೆ ಹೋಗಿ ಬಂದ ನಂತರ ಆ ಪ್ರಾರ್ಥನಾ ಶಕ್ತಿ, ಪ್ರಾರ್ಥನೆ ಮಾಡುವಂಥ ಒಂದು ವಿಶೇಷವಾದ ವರವನ್ನು ದೇವರು ನನಗೆ ಕೊಟ್ಟರು. ನಾವು ಮೊದಲು ಧ್ಯಾನಕ್ಕೆ ಹೋಗಿ ಬಂದ ನಂತರ ಮೊಟ್ಟ ಮೊದಲು ಮಾಡಿದ ಕೆಲಸ ಬೇರೆಯವರಿಗಾಗಿ ಪ್ರಾರ್ಥಿಸುವುದು, ಮಧ್ಯಸ್ಥ ವಹಿಸಿ ಪ್ರಾರ್ಥಿಸುವುದು. ಅನೇಕ ವಿಷಯಗಳನ್ನು ದೇವರು ತೋರಿಸ್ಕೊಡ್ತಾ ಇದ್ರು. ಅನಾಥ ಮಕ್ಕಳಿಗಾಗಿ, ಅಂಗವಿಕಲ ಮಕ್ಕಳಿಗಾಗಿ, ರೋಗಿಗಳಿಗಾಗಿ, ಕುಟುಂಬದ ಈ ರೀತಿಯಾಗಿ ಅನೇಕ ವಿಷಯಗಳನ್ನಿಟ್ಟು ನಿರಂತರವಾಗಿ 1-1.5 ಗಂಟೆ ಪ್ರಾರ್ಥಿಸುವಂಥ ಒಂದು ಶಕ್ತಿಯನ್ನು ನನಗೆ ಕೊಟ್ಟರು. ನನಗೆ ಮಾತ್ರ ಅಲ್ಲ, ಎಷ್ಟೋ ಜನರಿಗೆ ಕೊಟ್ಟಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಹೌದು, ಪ್ರಾರ್ಥಿಸುವಂಥ ವರವನ್ನ ದೇವರು ಕೊಡ್ತಾರೆ. ಆದ್ದರಿಂದಲೇ ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ನೀವು ಪ್ರಾರ್ಥಿಸುವಾಗ ಪವಿತ್ರಾತ್ಮರ ಪ್ರೇರಣೆಯಿಂದ ಪ್ರಾರ್ಥಿಸಿರಿ, ಪವಿತ್ರಾತ್ಮರ ಪ್ರೇರಣೆಯಿಂದ ಪ್ರಾರ್ಥಿಸಿರಿ. ಒಂದ್ಸಾರಿ ಒಂದು ಸಹೋದರಿ ಒಂದ್ಸಲ ಫೋನ್ ಮಾಡಿ ಕೇಳಿದ್ರು, ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇದೆ, ದಾಂಪತ್ಯ ಜೀವನದಲ್ಲಿ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ? ನಾನು ಡೈವರ್ಸ್ ಕೊಡಕ್ಕೆ ಹೋಗ್ತಾ ಇದ್ದೀನಿ ನನ್ನ ಗಂಡನ ಜೊತೆ. ಯಾಕೆ? ನನ್ನ ಗಂಡನಿಗೂ ನನಗೂ ದಾಂಪತ್ಯ ಕ್ರಮವನ್ನು ನೆರವೇರಿಸಲು ನಮಗೆ ಸಾಧ್ಯವಾಗ್ತಾ ಇಲ್ಲ.
ನನ್ನ ಗಂಡನಿಗೆ ಒಂದು ಕೊರತೆ ಅಂದರೆ ಶೀಘ್ರ ಸ್ಥಳನವಾಗ್ತಾ ಇದೆ, ಆದ್ದರಿಂದ ನಮ್ಮ ಕುಟುಂಬ ಜೀವನದಲ್ಲಿ ಇದು ಸಂತೃಪ್ತಿ ಸಿಗ್ತಾ ಇಲ್ಲ, ಆದ್ದರಿಂದ ಈ ಕುಟುಂಬ ಜೀವನ ಬೇಡ ಅಂತೇಳಿ ನಾನು ತೀರ್ಮಾನ ತಗೊಂಡಿದ್ದೀನಿ ಅಂತೇಳಿ ಕೌನ್ಸಿಲಿಂಗ್ಗೋಸ್ಕರ ಏನು ಮಾಡಬೇಕು ಅಂತೇಳಿ ಅವಳು ಒಂದು ಸಮಸ್ಯೆನ ಹೊತ್ಕೊಂಡು ಬಂದರು. ಸಮರ್ಪಿಸಿ ಪ್ರಾರ್ಥಿಸಿದ್ವಿ. ದೇವರ ವಾಕ್ಯ ಹೇಳ್ತಾ ಇದೆ, ಪವಿತ್ರಾತ್ಮರಲ್ಲಿ ನೀವು ಪ್ರಾರ್ಥಿಸಿರಿ, ಪವಿತ್ರಾತ್ಮ ನಿಮ್ಮನ್ನು ಮುನ್ನಡೆಸ್ತಾರೆ. ಕೌನ್ಸಿಲರ್ ಹೇಳಿದ್ರು, ನೀವು ಈ ದಂಪತಿಗಳು ಇಬ್ಬರು ಸೇರಿ ಒಮ್ಮನಸ್ಸಿನಿಂದ ಈ ಒಂದು ವಿಷಯಕ್ಕಾಗಿ ನೀವು ಪ್ರಾರ್ಥಿಸಿರಿ. ಪ್ರೀತಿಯ ಸಹೋದರ ಸಹೋದರಿ, ಅವರು ಮಲಗತಕ್ಕಂಥ ಬೆಡ್ಡಿನ ಮೇಲೆ ಮೊಣಕಾಲೂರಿ ಅವರಿಬ್ಬರು ಒಮ್ಮನಸ್ಸಿನಿಂದ ವಿಶ್ವಾಸದಿಂದ ಪ್ರಾರ್ಥಿಸಿದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಪ್ರಾರ್ಥನೆ ಮಾಡಿದಂಥ ಮೊದಲನೇ ದಿನವೇ ದೇವರು ಅದ್ಭುತವನ್ನ ಅಲ್ಲಿ ಪ್ರವರ್ತಿಸಿದರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. 7 ವರ್ಷದಿಂದ ಮಕ್ಕಳಿಲ್ಲದಂಥ ಅವರಿಗೆ ಒಂದು ಮಗು ಆಗುವಂಥ ಸೌಭಾಗ್ಯವನ್ನ ದೇವರು ಕೊಟ್ಟರು. ಹೌದು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು? ಆದ್ದರಿಂದಲೇ ಸಂತ ಪೌಲರು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ವ್ಯಕ್ತವಾಗಿ ಹೇಳ್ತಾ ಇದ್ದಾರೆ, ನಿಮಗೆ ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ಗೊತ್ತಿಲ್ಲ, ಆದರೆ ನಿಮಗೆ ಮಾತಿಗೆಟುಕದ ರೀತಿಯಲ್ಲಿ ನರಳಾಟದಲ್ಲಿ ದೇವರೊಂದಿಗೆ ಪ್ರಾರ್ಥಿಸುತ್ತಾರೆ. ಅದನ್ನೇ ಭಾಷಾವರ ಅಂತೇಳಿ ಅದನ್ನು ಹೇಳ್ತಾರೆ. ಆ ವರಗಳ ಬಗ್ಗೆ ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ನಾನು ಇನ್ನೂ ವಿವರವಾಗಿ ಹೇಳೋದಕ್ಕೆ ನಾನು ಪ್ರಯತ್ನಿಸ್ತೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅನೇಕ ವರ್ಷಗಳಿಂದ ಮದ್ಯಪಾನ, ಧೂಮಪಾನ, ದುರಭ್ಯಾಸಗಳಿಗೆ ಗುಲಾಮರಾಗಿರ್ತಂಥ ವ್ಯಕ್ತಿಗಳು ಒಂದು ಧ್ಯಾನದಲ್ಲಿ ಭಾಗವಹಿಸಿದಾಗ ಅನೇಕ ಸಾರಿ ಪ್ರಯತ್ನ ಪಟ್ಟರು. ಬೆಡ್ ಕಟ್ಟಿ ನಾನು ಬಿಡ್ತೀನಿ ಅಂತೇಳಿ 1000 ಗಟ್ಟಲೆ ಬೆಡ್ ಕಟ್ಟಿ ಬಿಡಲು ಸಾಧ್ಯವಾಗದಂಥ ಎಷ್ಟೋ ದುರಭ್ಯಾಸಗಳು ಇವತ್ತು ಬಿಡಲು ಸಾಧ್ಯವಾಗ್ತಾ ಇದೆ. ಒಂದು ಧ್ಯಾನದಲ್ಲಿ ಭಾಗವಹಿಸಿದಾಗ ಪವಿತ್ರಾತ್ಮರ ಶಕ್ತಿ ಅವರಲ್ಲಿ ಇಳಿದು ಬಂದಾಗ ದುರಭ್ಯಾಸಗಳಿಂದ ದೂರಾಗಿ ಜೀವಿಸಲು ಸಾಧ್ಯವಾಗ್ತಾ ಇದೆ. ಅದರಿಂದಲೇ ಸಂತ ಪೌಲರು ಅದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಪವಿತ್ರಾತ್ಮರ ಶಕ್ತಿಯಿಂದ ನೀವು ದುರಭ್ಯಾಸಗಳನ್ನು ದಮನ ಮಾಡಿದರೆ ನೀವು ಜೀವಿಸ್ತೀರಾ. ಪವಿತ್ರಾತ್ಮರ ಅರಿವು ಕೊಡ್ತಾರೆ, ಈ ನೀನು ಮಾಡ್ತಿರ್ತಕ್ಕಂಥದ್ದು ತಪ್ಪು, ಇದರಿಂದ ನಿನ್ನ ದೇಹದಲ್ಲಿ, ನಿನ್ನ ಕುಟುಂಬದಲ್ಲಿ ನೀನು ಅಸ್ವಸ್ಥತೆಯನ್ನು ಹೊಂದುತ್ತೀಯ. ಈ ಅರಿವು ಸಿಕ್ಕಿದಾಗ ಅವರು ಅದರಿಂದ ದೂರಾಗಿ ಜೀವಿಸಲು ಅವರಿಗೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. 10 ವರ್ಷ 20 ವರ್ಷಗಳಿಂದ ಕ್ಷಮಿಸಲಾಗದಿದ್ದಂಥ ಎಷ್ಟೋ ವ್ಯಕ್ತಿಗಳಿಗೆ ಕ್ಷಮೆ ಕೇಳೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಎಷ್ಟು ಧ್ಯಾನಗಳಲ್ಲಿ ಪರಸ್ಪರ ಗಂಡ ಹೆಂಡತಿ ಕೈ ಕಾಲಿಡಿದು ಕ್ಷಮೆ ಕೇಳಿದ್ದನ್ನು ಕಂಡಿದ್ದೇನೆ. ತಂದೆ ಮಕ್ಕಳು, ದೊಡ್ಡಪ್ಪ ಚಿಕ್ಕಪ್ಪ, ಈ ರೀತಿಯಾಗಿ ಅನೇಕ ವ್ಯಕ್ತಿಗಳು ದ್ವೇಷದಲ್ಲಿ, ಅಗೆತನದಲ್ಲಿ ಜೀವಿಸಿದ್ದವರು, ಪರಸ್ಪರ ಮಚ್ಚಿಡಿದು ಜೀವಿಸ್ತಾ ಇದ್ದವರು, ಪವಿತ್ರಾತ್ಮರ ಶಕ್ತಿ ಅವರಲ್ಲಿ ಬಂದಾಗ ಕಣ್ಣೀರಿನಿಂದ ತನ್ನನ್ನೇ ತಗ್ಗಿಸಿಕೊಂಡು ಹೋಗಿ ಕ್ಷಮೆ ಕೇಳುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಪವಿತ್ರಾತ್ಮರು ಕೊಡುವಂಥ ಒಂದು ಶಕ್ತಿಯಾಗಿದೆ. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 7ನೇ ಅಧ್ಯಾಯದಲ್ಲಿ ವಿವರವಾಗಿ ಅದರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಧರ್ಮಸಭೆಯ ಹೊಸ ಒಡಂಬಡಿಕೆಯ ಮೊದಲ ರಕ್ತಸಾಕ್ಷಿಯಾದಂಥ ಸ್ತೆಫಾನನು, ಹೌದು, ಅಲ್ಲಿದ್ದಂಥ ಪರಿಸಾಯರೆಲ್ಲರೂ ಅವನ ಮೇಲೆ ಕಲ್ಲುಗಳನ್ನು ಬೀಸಿದಾಗ, ಅವನು ಕೈ ಎತ್ತಿ ಪ್ರಾರ್ಥಿಸಿದಾಗ ಪವಿತ್ರಾತ್ಮರ ಶಕ್ತಿ ಅವನಲ್ಲಿ ಇಳಿದು ಬಂತು. ಅವನು ಹೇಳ್ತಾ ಇದ್ದಾನೆ, ಈಗ ಸ್ವರ್ಗವು ತೆರೆದಿರುವುದನ್ನು, ಪಿತನ ಬಲಪಾರ್ಶ್ವದಲ್ಲಿ ಯೇಸು ಕುಳಿತಿರುವುದನ್ನು ನಾನು ಕಾಣ್ತಾ ಇದ್ದೇನೆ. ಕಲ್ಲುಗಳು ಬೀರಲ್ಪಟ್ಟಾಗ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದು ಶ್ರೇಷ್ಠವಾದ ಪ್ರಾರ್ಥನೆ. ಯೇಸುವಿನ ಅನುಯಾಯಿಯಾದಂಥ ಶಿಷ್ಯರಾದಂಥ ವ್ಯಕ್ತಿ ಪ್ರತಿಯೊಬ್ಬರು ಮಾಡಲೇಬೇಕಾದಂಥ ಒಂದು ಶ್ರೇಷ್ಠವಾದ ಪ್ರಾರ್ಥನೆ ಆಗಿದೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿದಂಥ ಆ ಪ್ರಾರ್ಥನೆಗೆ ಸಮಾನವಾದಂಥ ಪ್ರಾರ್ಥನೆ, ತಂದೆಯೇ ಈ ಪಾಪಗಳನ್ನು ಇವರ ಮೇಲೆ ಹೊರಿಸಬೇಡಿರಿ. ಯೇಸು ಪ್ರಾರ್ಥನೆ ಮಾಡಿದ್ದು, ತಂದೆಯೇ ಇವರನ್ನು ಕ್ಷಮಿಸಿರಿ, ಇವರೇನು ಮಾಡುತ್ತಿರುವರೋ ಇವರು ಅರಿಯರು ಅಂತ ಪ್ರಾರ್ಥನೆ ಮಾಡಿದ್ರೆ, ಇಲ್ಲಿ ಸೌಲನು ಪವಿತ್ರಾತ್ಮರ ಶಕ್ತಿಯಿಂದ ಪ್ರೇರಿತನಾಗಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಈ ಪಾಪಗಳನ್ನ ಇವರ ಮೇಲೆ ಹೊರಿಸಬೇಡಿರಿ. ಹೌದು, ಕ್ಷಮಿಸುವಂತ ಶಕ್ತಿಯನ್ನ ಪವಿತ್ರಾತ್ಮರು ಇವನಿಗೆ ಕೊಡ್ತಾರೆ. ಸ್ತುತಿಸುವಂತ ಶಕ್ತಿ, ಸ್ತುತಿಯಲ್ಲಿರ್ತಕ್ಕಂಥ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ತಾರೆ. ನಾನು ಮೊಟ್ಟ ಮೊದಲು ಧ್ಯಾನಕ್ಕೆ ಹೋದಾಗ 92ನೇ ಇಸ್ವಿ ನಾನು ಧ್ಯಾನಕ್ಕೆ ಹೋದಾಗ ಈ ಧ್ಯಾನದಲ್ಲಿ ಸ್ತುತಿ ಮಾಡೋದು, ಲಲಲ ಅನ್ನೋದು, ಜೋರಾಗಿ ಕೂಗೋದು, ಕೈ ಎತ್ತೋದು ನನಗೆ ಇಷ್ಟವಿಲ್ಲದ್ದು. ಡೀಸೆಂಟಾಗಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಬರ್ತಿದ್ದಂಥ ಒಬ್ಬ ಸಾಮಾನ್ಯ ಕ್ರೈಸ್ತನಾಗಿದ್ದೆ. ಆದರೆ ಈ ಧ್ಯಾನದ ಸ್ತುತಿ ಯಾಕೆ ಹೀಗೆ ಮಾಡಬೇಕು, ಯಾಕೆ ಜೋರಾಗಿ ಸ್ತುತಿಸ್ತಾ ಇದ್ರೆ ದೇವರಿಗೆ ಕಿವಿ ಕೇಳೋದಿಲ್ವಾ, ಆ ರೀತಿಯಾಗಿ ನಾನು ಕಮೆಂಟ್ ಹೇಳ್ತಾ ಇದ್ದವನು. ಆದರೆ 3ನೇ ದಿನ ಪವಿತ್ರಾತ್ಮರ ಶಕ್ತಿ ನನ್ನಲ್ಲಿ ಇಲ್ಲಿ ಬಂದಾಗ, ಗುರುಗಳು ಕನ್ಯಾಸ್ತ್ರೀಯರು ನನ್ನ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ ನನಗೆ ಗೊತ್ತಿಲ್ಲದಂತೆ ನಾನು ದೇವರನ್ನು ಸ್ತುತಿಸಲು ಪ್ರಾರಂಭಿಸಿದೆ. ಅದುವರೆಗೂ ನನ್ನ ಹೃದಯದಲ್ಲಿ ಮಡುಗೊಟ್ಟಿದ್ದಂಥ ಎಲ್ಲ ದುಃಖಗಳು ಕಣ್ಣೀರಾಗಿ ಅಳುತ್ತಾ, ನಾನು ಬಿಕ್ಕಿ ಬಿಕ್ಕಿ ಅಳುತ್ತಾ ದೇವರನ್ನು ಸ್ತುತಿಸ್ತಾ ಇದ್ದೇನೆ. ಅಲ್ಪ ಸಮಯದ ನಂತರ ನಾನು ಒಂದು ಸ್ವರ್ಗೀಯ ಆನಂದವನ್ನು ಅನುಭವಿಸುತ್ತಾ ದೇವರ ಪ್ರೀತಿಯನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಹೌದು,
ಆ ಸಮಾಧಾನ, ಆ ಸೌಖ್ಯ ದೇವರು ಕೊಡುವಂಥದ್ದಾಗಿದೆ. ಎಷ್ಟೋ ಸಾಕ್ಷಿಗಳನ್ನು ನೀವು ಕೇಳಿರ್ಬೋದು. ವಚನೋತ್ಸವದಲ್ಲಿ ಅಥವಾ ಎಲ್ಲೇ ಸಾಕ್ಷಿ ಕೊಡಬೇಕಾದ್ರೆ ಹೇಳ್ತಾರೆ, ನಾನು ದೇವರನ್ನು ಸ್ತುತಿಸ್ತಾ ಇರಬೇಕಾದ್ರೆ ದೇವರು ನನಗೆ ಶಕ್ತಿ ಕೊಟ್ಟರು. ನನಗೆ ಸ್ತುತಿಸುವಂಥ ವರ ಕೊಡುವುದು ಪವಿತ್ರಾತ್ಮರಾಗಿದ್ದಾರೆ. ಕಷ್ಟದಲ್ಲೂ, ವೇದನೆಯಲ್ಲೂ, ರೋಗದಲ್ಲೂ ಸ್ತುತಿಸುವಂಥ ಶಕ್ತಿ ಕೊಡುವಂಥದ್ದು ಪವಿತ್ರಾತ್ಮರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಗಾದರೆ ಈ ಪವಿತ್ರಾತ್ಮನನ್ನು ನಮ್ಮ ಜೀವನದಲ್ಲಿ ನಮ್ಮದಾಗಿಸಿಕೊಳ್ಳಬೇಕಾದರೆ ನಾವು ಮಾಡಬೇಕಾಗಿದ್ದು ಒಂದೇ ಒಂದು, ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವುದು. ಈವರೆಗೂ ನನ್ನ ಜೀವನದಲ್ಲಿ ಮಾಡಿದಂಥ, ದೇವರನ್ನ ನೋಯಿಸಿದಂಥ ಒಂದೊಂದು ಕ್ಷಣಗಳಿಗಾಗಿ ದೇವಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಒಂದು ದೃಢವಾದ ತೀರ್ಮಾನವನ್ನು ತೆಗೆದುಕೊಳ್ಳುವುದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ತೀರ್ಮಾನವನ್ನು ತೆಗೆದುಕೊಂಡು ನಾವು ಪ್ರಾರ್ಥಿಸಿದಾಗ ಪವಿತ್ರಾತ್ಮರನ್ನು ಪರಿಪೂರ್ಣವಾಗಿ ನಾವು ಸ್ವೀಕರಿಸುತ್ತೇವೆ. ನಾನು ಹೇಳಿದೆ, ಒಂದು ಯಾವುದೇ ಧ್ಯಾನದಲ್ಲಿ ಭಾಗವಹಿಸಬೇಕಾದ್ರೆ ಆ ಧ್ಯಾನ ಗುರುಗಳಾಗಲಿ, ಪ್ರಬೋಧಕರಾಗಲಿ, ಅವರು ಬರಬೇಕಾದ್ರೆ ಪವಿತ್ರಾತ್ಮರನ್ನು ತಗೊಂಡು ಬರೋದಿಲ್ಲ. ಅವ್ರ ಕೈಯಲ್ಲಿ ಯಾವುದೇ ಶಕ್ತಿ ಇಲ್ಲ. ನಿಮ್ಮಲ್ಲಿ ಜ್ಞಾನಸ್ಥಾನ ಸ್ವೀಕರಿಸಿದಾಗ, ದೃಢೀಕರಣ ಸ್ವೀಕರಿಸಿದಾಗ ಆ ಪವಿತ್ರಾತ್ಮರ ಮೃದ್ದೆ, ಪವಿತ್ರಾತ್ಮರ ಶಕ್ತಿ ನಿಮ್ಮಲ್ಲಿ ನಿಕ್ಷೇಪಿಸಲ್ಪಟ್ಟಿದೆ. ಈ ಧ್ಯಾನದಲ್ಲಿ ಯಾವ ರೀತಿಯಾಗಿ ಟೀಯಲ್ಲಿ ಸಕ್ಕರೆ ಹಾಕಿದಾಗ ಕಲಕಿಸದೇ ಇದ್ದಾಗ ಸಿಹಿ ಆಗೋದಿಲ್ಲವೋ, ಅದೇ ರೀತಿಯಾಗಿ ಈ ಧ್ಯಾನದಲ್ಲಿ ನಿಮ್ಮಲ್ಲಿ ಕೊಟ್ಟಂತಹ ಪವಿತ್ರಾತ್ಮರನ್ನ ಪ್ರಜ್ವಲಿಸುವಂತೆ ಮಾಡುತ್ತಾರೆ, ಪುನಃ ಚಲಿಸುವಂತೆ ಮಾಡ್ತಾರೆ. ಆ ಪವಿತ್ರಾತ್ಮರ ಶಕ್ತಿಯ ಅರಿವನ್ನು ನಿಮಗೆ ನೋಡ್ತಾರೆ. ಕೊಟ್ಟಾಗ ಆ ಪವಿತ್ರಾತ್ಮರ ಚೈತನ್ಯದಲ್ಲಿ, ಪವಿತ್ರಾತ್ಮರ ಸ್ಫೂರ್ತಿಯಲ್ಲಿ ನೀವು ಜೀವಿಸಲು ನೀವು ಶಕ್ತರಾಗ್ತೀರಾ. ಆದ್ದರಿಂದ ಪಶ್ಚಾತ್ತಾಪದ ಹೃದಯದೊಂದಿಗೆ ಈ ಪವಿತ್ರಾತ್ಮರಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಈ ಪವಿತ್ರಾತ್ಮರನ್ನ ಪ್ರತಿನಿತ್ಯ ನಾನು ಬೆಳಗ್ಗೆ ಎದ್ದಾಗ ನನ್ನ ದೈನಂದಿನ ಕಾರ್ಯಗಳನ್ನು ಆರಂಭಿಸುವುದಕ್ಕಿಂತ ಮುಂಚೆ ಪವಿತ್ರಾತ್ಮರಿಂದ ತುಂಬಲ್ಪಡಬೇಕು. ಒಂದು 5 ನಿಮಿಷ ಪವಿತ್ರಾತ್ಮರ ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು. ನಾವು ಕುಟುಂಬ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪವಿತ್ರಾತ್ಮರ ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು. ನಾವು ದೇವಾಲಯಕ್ಕೆ ಬಲಿಪೂಜೆಗೆ ಹೋಗೋದಕ್ಕಿಂತ ಮುಂಚೆ ಪವಿತ್ರಾತ್ಮರ ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು. ನಾವು ದೈನಂದಿನ ಕೆಲಸಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಪವಿತ್ರಾತ್ಮರ ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು. ನಾವು ಕೆಲಸ ಮಾಡುವ ಜಾಗದಲ್ಲಿ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಎಲ್ಲರನ್ನ ಸಮರ್ಪಿಸಿ ಪವಿತ್ರಾತ್ಮರ ಶಕ್ತಿ ತುಂಬುವಂತೆ ನಾವು ಪ್ರಾರ್ಥಿಸಿ ಮುಂದುವರೆದಾಗ ಆ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸುತ್ತಾರೆ. ಆ ಪವಿತ್ರಾತ್ಮರು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ, ನಮ್ಮ ನೆನಪಿಗೆ ತರ್ತಾರೆ. ಎಷ್ಟೋ ಮಕ್ಕಳು ನನ್ನ ಹತ್ರ ಕೇಳ್ತಾರೆ, ನಾನು ಓದಿದ್ದ ವಿಷಯ ನನಗೆ ಜ್ಞಾಪಕ ಇಡಕ್ಕಾಗ್ತಾ ಇಲ್ಲ. ನಾನು ಹೇಳೋದು ಇಷ್ಟು, ನೀವು ಓದೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಬೈಬಲನ್ನು ಓದಿರಿ. ಬೈಬಲ್ ದೇವರ ವಾಕ್ಯವನ್ನು ನೀವು ಓದಿದ ನಂತರ ನೀವು ಪವಿತ್ರಾತ್ಮರ ಶಕ್ತಿಗಾಗಿ ಪ್ರಾರ್ಥಿಸಿರಿ. ನೀವು ಪರೀಕ್ಷೆ ಬರೆಯೋಕೆ ಹೋಗೋದಕ್ಕಿಂತ ಮುಂಚೆ ಮನೆಯಿಂದ ಹೊರಡಬೇಕಾದ್ರೆ ನಿಮ್ಮ ತಂದೆ ತಾಯಿ ಅಥವಾ ಗುರು ಹಿರಿಯರ ಮುಂದೆ ಮೊಣಕಾಲೂರಿ ನೀವು ಪ್ರಾರ್ಥಿಸಿರಿ. ಅವರು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಅವರು ಪ್ರಾರ್ಥಿಸಲಿ. ಪವಿತ್ರಾತ್ಮರ ಶಕ್ತಿ, ಜ್ಞಾಪಕ ಶಕ್ತಿ ಬರುವಂತೆ ಅವರು ನಿಮ್ಮನ್ನು ಪ್ರಾರ್ಥಿಸಲಿ. ಎಷ್ಟೋ ಮಕ್ಕಳು ನನಗೆ ರಿಸಲ್ಟ್ ಬಂದ ಮೇಲ್ಗಡೆ ಫೋನ್ ಮಾಡಿ ಹೇಳ್ತಾರೆ, ಹೌದು ಬ್ರದರ್, ನೀವು ಪ್ರಾರ್ಥಿಸಿದ್ರಿ, ನಮ್ಮ ತಂದೆ ತಾಯಿ ಪ್ರಾರ್ಥಿಸಿದ್ರು, ನಾನು ಒಳ್ಳೆ ರೀತಿಯಲ್ಲಿ ಡಿಸ್ಟೆನ್ಷನಲ್ಲಿ ನಾನು ಪಾಸ್ ಆಗೋದಕ್ಕೆ ನನಗೆ ಸಾಧ್ಯವಾಯಿತು. ಹೌದು, ಪವಿತ್ರಾತ್ಮರ ಇರುವಿಕೆ, ಪವಿತ್ರಾತ್ಮರ ಸಾನ್ನಿಧ್ಯವನ್ನು ಅನುಭವಿಸಲು ನನಗೆ ಸಾಧ್ಯವಾಯಿತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಇನ್ನು ನಾವು ಪವಿತ್ರಾತ್ಮರ ವರಗಳೆಂದರೆ ಏನು, ಪವಿತ್ರಾತ್ಮರ ಫಲಗಳಂದರೆ ಏನು ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳೋದಕ್ಕೆ ಸಮಯ ಇಲ್ಲ. ಆದರೂ ಸ್ವಲ್ಪ ವಿಷಯವನ್ನು ಅದು ತಿಳ್ಕೊಂಡ್ರೆ ನಮ್ದು ಒಳ್ಳೆಯದು ಅನ್ನಿಸ್ತಾ ಇದೆ. ಮುಖ್ಯವಾಗಿ ಪವಿತ್ರಾತ್ಮರ ವರಗಳು ಅಂದರೆ ಯೇಸುವಿಗಿದ್ದಂಥ ಒಂದು ವಿಶೇಷವಾದಂಥ ಶಕ್ತಿ. ಈ ಶಕ್ತಿಯನ್ನ ಪವಿತ್ರಾತ್ಮರ ಮೂಲಕ ದೇವರು ನಮಗೆ ನೀಡುತ್ತಾರೆ. ವರಗಳೆಂದರೆ ಯೇಸುವಿನ ವಿಶೇಷವಾದಂಥ ಶಕ್ತಿ ವಿಶೇಷತೆಗಳನ್ನು ಪವಿತ್ರಾತ್ಮರ ಮೂಲಕ ನಮಗೆ ನೀಡುತ್ತಾರೆ. ಪವಿತ್ರಾತ್ಮರ ಫಲಗಳೆಂದರೆ ಯೇಸುವಿನ ಸ್ವಭಾವಗಳಾಗಿದೆ. ಯೇಸುವಿನಲ್ಲಿದ್ದಂಥ ವಿಶೇಷವಾದಂಥ ಸ್ವಭಾವಗಳನ್ನು ದೇವರು ನಮ್ಮಲ್ಲಿ ನೀಡುತ್ತಾರೆ. ನಾವೀಗ ಫಲಗಳ ಬಗ್ಗೆ ನಾವು ಧ್ಯಾನಿಸೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ. ಪವಿತ್ರಾತ್ಮ ದತ್ತವಾದ ಸತ್ಫಲಗಳು ಯಾವುದೆಂದರೆ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ. ಇವೇ ಆಗಿದೆ ಪವಿತ್ರಾತ್ಮರ
ಸತ್ಫಲಗಳು. ಈ ಎಲ್ಲ ಗುಣಗಳು ಯಾವ ವ್ಯಕ್ತಿಯಲ್ಲಿ ಇರ್ತದೋ ಅಥವಾ ಈ ಗುಣವಿಶೇಷತೆಗಳು ಯಾವ ವ್ಯಕ್ತಿಯಲ್ಲಿ ತುಂಬಿ ತುಳುಕ್ತಾ ಇದೋ ಅವನು ಪವಿತ್ರಾತ್ಮರ ವ್ಯಕ್ತಿಯಿಂದ ಸ್ವಭಾವದಲ್ಲಿ ಬೆಳೆಯಲ್ಪಟ್ಟಂಥ, ಯೇಸುವಿನ ಮನೋಭಾವನೆಯಲ್ಲಿ ಬೆಳೆಯಲ್ಪಟ್ಟಂಥ ವ್ಯಕ್ತಿಯಾಗಿ ಮಾರ್ಪಡ್ತಾ ಇದ್ದಾನೆ. ಅದನ್ನೇ ಸಂತ ಪೌಲರು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೀವು ಯೇಸು ಕ್ರಿಸ್ತನ ಮನೋಭಾವನೆಯಲ್ಲಿ ಬೆಳೆಯಬೇಕು, ಯೇಸು ಕ್ರಿಸ್ತನು ಜೀವಿಸಿದಂತೆ ಯೇಸು ಕ್ರಿಸ್ತನ ಸ್ವಭಾವದಲ್ಲಿ ನೀವು ಬೆಳೆಯಲ್ಪಟ್ಟಾಗ ನೀವು ನನ್ನ ಶಿಷ್ಯರಾಗ್ತೀರಾ, ಯೇಸುವಿನ ಸಾಕ್ಷಿಗಳಾಗ್ತೀರಾ. ಪ್ರೀತಿ ಅಂದರೆ ಏನು? ಈ ಲೋಕದಲ್ಲಿ ನಾನಾ ರೀತಿಯ ಪ್ರೀತಿಗಳನ್ನು ನಾವು ಕಾಣ್ತೇವೆ. ಒಂದು ತಾಯಿಗೆ ಮಗುವಿನ ಮೇಲೆ ಪ್ರೀತಿ ಇದೆ. ಎದೆ ಹಾಲನ್ನ, ತನ್ನ ದೇಹದಲ್ಲಿರ್ತಂಥ ರಕ್ತವನ್ನ ಹಾಲಾಗಿ ಆ ತಾಯಿ ಮಗುವಿಗೆ ಕೊಡ್ತಾ ಇದೆ. ಅದೊಂದು ವಾತ್ಸಲ್ಯ ಅಂತ ಕರಿತೀರಿ. ಇನ್ನೊಂದು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ವಾತ್ಸಲ್ಯ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಯೇಸು ಹೇಳ್ತಕ್ಕಂಥ ಪ್ರೀತಿಗೆ ಆ ತಾಯಿಯ ಪ್ರೀತಿ ಬರ್ತಾ ಇಲ್ಲ. ಅದರಿಂದಲೇ ಯೇಸು ದೇವನ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಎತ್ತ ತಾಯಿ ತನ್ನ ಮಗುವನ್ನ ಮರೆಯಬಹುದು, ಆದರೆ ನಾನು ನಿನ್ನನ್ನು ಮರೆಯಲಾರದೆ. ಅದು ನಿಸ್ವಾರ್ಥ ಪ್ರೀತಿ, ದೇವರ ಪ್ರೀತಿ. ಈ ಮಗು ಎದೆ ಹಾಲು ಕೊಡ್ತಾ ಇರೋದು ತನ್ನ ಮಗುವಿಗೆ, ಬೇರೆ ಒಂದು ಮಗುವಿಗೆ ಕೊಡ್ತಾ ಇಲ್ಲ. ಹಸುವಿನಿರ್ತಕ್ಕಂಥ ಬೇರೆ ಮಗುವಿಗೆ ಈ ತಾಯಿ ಕೊಡ್ತಾ ಇಲ್ಲ. ಯಾಕೆಂದ್ರೆ ಈ ತಾಯಿಯ ಈ ಪ್ರೀತಿಯಲ್ಲಿ ಒಂದು ಸಣ್ಣದಾದ ಸ್ವಾರ್ಥದ ವಾಸನೆ ಇದೆ. ಹಾಗಾದ್ರೆ ಪವಿತ್ರಾತ್ಮರ ಪ್ರೀತಿಗೆ ಇದು ಸೇರ್ತಾ ಇದೆಯಾ? ಇಲ್ಲ. ಇನ್ನೊಂದು ಪ್ರೀತಿ ಆಗಿದೆ ಗಂಡ ಹೆಂಡತಿ ಅಥವಾ 2 ಲವರ್ಸ್ ಮಾಡ್ತಕ್ಕಂಥ ಒಂದು ಪ್ರೀತಿ. ಆ ಪ್ರೀತಿ ಸ್ವಾರ್ಥದ ಪ್ರೀತಿಯೇ. ಅದರಲ್ಲಿ ಕಾಮದ ವಾಸನೆ ಇದೆ ಅಥವಾ ಪ್ರೇಮ ಅಂತ ಕರಿಬಹುದು ಅದನ್ನ. ಆದರೆ ಯೇಸು ಹೇಳಿದಂಥ ಪ್ರೀತಿಗೆ ಅದು ಬರ್ತಾ ಇಲ್ಲ. ನಿಸ್ವಾರ್ಥ ಪ್ರೀತಿ ಅಲ್ಲ ಅದು. ನನಗೆ ನೀನ್ ನನ್ನನ್ನು ಪ್ರೀತಿಸ್ತಾ ಇದೆಯಾ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅಣ್ಣ ತಮ್ಮಂದರ ಪ್ರೀತಿ ಅಥವಾ ಬಂಧು ಮಿತ್ರರ ಪ್ರೀತಿ, ಗೆಳೆಯರ ಪ್ರೀತಿ ಇಲ್ಲ. ಗೆಳೆಯರ ಪ್ರೀತಿ ಸ್ನೇಹಿತರು ಅಂತ ಹೇಳ್ತಾರೆ, ಸ್ನೇಹವನ್ನು ಹಂಚಿಕೊಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಯೇಸು ಹೇಳಿದ್ರು, ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣವನ್ನೇ ಕೊಡುವುದಕ್ಕಿಂತ ಮಿಗಿಲಾದ ಪ್ರೀತಿ ಬೇರೊಂದಿಲ್ಲ. ನನ್ನ ಸ್ನೇಹಿತನಿಗೋಸ್ಕರ ಜೀವವನ್ನು ಕೊಡುವಂತ ಪ್ರೀತಿ. ದೇವರು ನನ್ನ ಮನಸ್ಸಿಗೆ ಒಂದು ಘಟನೆಯನ್ನು ತಂದು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಮ್ಯಾಕ್ಸಿಮಿಲಿಯನ್ ಕೋಲ್ವೇಯನ್ ಅಂತ ಒಬ್ಬ ಧರ್ಮಗುರುವಿನ ಬಗ್ಗೆ. ಅವರು ದೇವರ ಸೇವೆಯನ್ನು ಮಾಡ್ತಿದ್ದರಿಂದ, ಸುವಾರ್ತೆಯನ್ನು ಸಾರ್ತಿದ್ದರಿಂದ ಅವರನ್ನ ಜೈಲಿನಲ್ಲಿ ಹಾಕಿದ್ರು. ಆ ಸೆರೆಮನೆಯಲ್ಲಿದ್ದಂಥ ಒಂದು ನಿಯಮ ಇದಾಗಿತ್ತು, ಆ ಜೈಲಿನಿಂದ ಯಾರಾದರೂ ಒಬ್ಬ ಕೈದಿ ತಪ್ಪಿಸಿಕೊಂಡೋದ್ರೆ ಉಳಿದಂತ 10 ಕೈದಿಗಳನ್ನ ಒಂದು ಕೋಣೆಯಲ್ಲಿ ಹಾಕಿ ಉಪವಾಸವಿದ್ದವರನ್ನ ಸಾಯಿಸ್ತಾ ಇದ್ರು. ನೀವು ಕೇಳ್ಬೋದು, ಓದವನು ಓದ, ಈ 10 ಮಂದಿಗೆ ಯಾಕೆ ಸಾಯಿಸ್ತಾ ಇದ್ರು? ಯಾಕೆಂದ್ರೆ ಯಾವುದೇ ಒಬ್ಬ ಕೈದಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ರೆ ಉಳಿದ ಬಾಕಿಯವರೆಲ್ಲ ಅವನು ಹೋಗದಂತೆ ಅಥವಾ ಇನ್ಫಾರ್ಮೇಶನ್ ಮಾಡಿ ಅವನನ್ನ ತಡೀತಾ ಇದ್ರು. ಕಾರಣ ಅವನು ಹೋದರೆ ಶಿಕ್ಷೆ ಅನುಭವಿಸಬೇಕಾಗಿದ್ದು ನಾವಲ್ಲ ಅಂತೇಳಿ. ಒಂದು ದಿನ ಈ ಗುರುಗಳು ಜೈಲಿನಲ್ಲಿರ್ಬೇಕಾದ್ರೆ ಒಬ್ಬ ಸೆರೆಯಾಳು ಅಲ್ಲಿಂದ ಕೈದಿ ತಪ್ಪಿಸಿಕೊಂಡು ಓಡಿ ಹೋದ. ತಕ್ಷಣ ಸೆರೆಮನೆ ಅಧಿಕಾರಿ ಬಂದ, ಎಲ್ಲರನ್ನ ಸಾಲಾಗಿ ನಿಲ್ಲಿಸಿದ. ಅದು ಆಯ್ಕೆ ಮಾಡೋದು ಈ ರೀತಿಯಾಗಿ ಏನೂ ಇಲ್ಲ, ವರ್ಷಗಳ ಏನೂ ಇಲ್ಲ, ಅವರು ಮಾಡಿದ ತಪ್ಪಿನ ಮೇಲೆ ಇಲ್ಲ. ಅವರಿಗೆ ಅವನ ಒಬ್ಬೊಬ್ಬರನ್ನ ತೋರಿಸ್ತಾನೆ, ಆ 10 ಮಂದಿ ಮುಂದೆ ಬಂದು ಆ ಕೋಣೆಗೆ ಹೋಗ್ಬೇಕು. ಅದು ಅಲ್ಲಿಯ ನಿಯಮ ಆಗಿತ್ತು. ಹೀಗೆ ಆ ದಂಡಾಧಿಕಾರಿ ಮುಂದೆ ಹೋಗ್ತಾ ಒಬ್ಬೊಬ್ಬರನ್ನೇ ಕರ್ಕೊಂಡೋದ. 9 ಜನ ಆಯ್ತು. 10ನೇ ಅವನನ್ನು ಒಬ್ಬ ವ್ಯಕ್ತಿಯನ್ನ ತೋರಿಸ್ದ. ಅವನ ಹೆಸರು ಗಯೋನಿಶ್. ಕೂಗ್ತಾ ಇದ್ದಾನೆ. ಇನ್ನು 1 ವಾರ ಆದ್ರೆ ಅವನಿಗೆ ಬಿಡುಗಡೆ ಆಗ್ತಾ ಇದೆ. ಅವನು ಮಕ್ಕಳನ್ನು ಯಾವಾಗ ನೋಡ್ತೀನಿ, ತನ್ನ ಮಡದಿಯನ್ನು ಯಾವಾಗ ನೋಡ್ತೀನಿ ಅಂತ ಕಾತುರದಿಂದ ಕಾಯ್ತಿರುವಂತ, ಇನ್ನು 1 ವಾರ ಆದ್ರೆ ಬಿಡುಗಡೆ ಆಗ್ತಿರ್ತಕ್ಕಂಥ ಈ ಗಯೋನಿಶ್ನ ಅವನ ಮುಖಕ್ಕೆ ಕೈಯನ್ನು ಚಾಚಿದಾಗ ಅವನು ಕೂಗಿ ಹೇಳ್ದ, ಅಯ್ಯೋ ನನ್ನನ್ನು ಬಿಟ್ಟು ಬಿಡಿ, ನನಗಾಗ 8 ಮಕ್ಕಳಿದ್ದಾರೆ, ನನ್ನನ್ನು ಬಿಟ್ಟು ಬಿಡಿ, ಬೇರೆ ಯಾರನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಅಲ್ಲಿನ ಅಧಿಕಾರಿ ಅದನ್ನು ಒಪ್ಪೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದುವರೆಗೂ ಆ ಸೆರೆಮನೆಯಲ್ಲಿ ಕೇಳದೇ ಇದ್ದಂತ ಒಂದು ಶಬ್ದ ಇಂದಿನಿಂದ ಮೊಳಗಿತ್ತು, ಅವನನ್ನ ಬಿಟ್ಟು ಬಿಡಿ, ನನ್ನನ್ನು ಸಾಯಿಸಿರಿ, ಅವನನ್ನ ಬಿಟ್ಟು ಬಿಡಿ, ನನ್ನನ್ನು ಸಾಯಿಸಿರಿ. ಅವನಿಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಆದ್ರೆ ನನ್ನ ಇನ್ನು ಮುಂದೆ ಯಾರೂ ಇಲ್ಲ, ನಾನು ದೇವರಿಗೋಸ್ಕರ ಸಮರ್ಪಿಸಲ್ಪಟ್ಟವನು. ಆ ವ್ಯಕ್ತಿಯಾಗಿದ್ದಾರೆ ಆ ಧರ್ಮಗುರುವಾದಂತ ಮ್ಯಾಕ್ಸಿಮಿಲಿಯನ್ ಕೋಲ್ವೆ. ಆ ಗಯೋನಿಶನನ್ನ ಬಿಟ್ಟರು. ಈ 10 ಮಂದಿಯನ್ನ ಕೋಣೆಯಲ್ಲಿ ಹಾಕಿ ಅವರು ಸಾಯಿಸೋದಕ್ಕೆ ಬಿಟ್ಟರು. ಪ್ರೀತಿಯ ಸಹೋದರ ಸಹೋದರಿಯೇ, ಮರಣದಲ್ಲಿರ್ತಕ್ಕಂಥ ಆ 9 ಮಂದಿಯನ್ನ ಈ ಗುರುಗಳು ಮರಣಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾರೆ. ಕ್ಲಾಸ್ ಕೊಡ್ತಾರೆ, ದೇವರ ವಾಕ್ಯಗಳನ್ನ. ಯಾವುದೇ ವ್ಯಕ್ತಿಗೆ ಈ ಲೋಕದಲ್ಲಿರ್ತಕ್ಕಂಥ ಒಂದು ಸತ್ಯ ನಿಮ್ಮ ಮುಂದೆ ಹೇಳ್ತೀನಿ, ತನ್ನ ಮರಣವನ್ನ ಮುಂದೆ ಇದೆ ಅಂತ ಗೊತ್ತಾದಾಗ ಅವನು ಪಶ್ಚಾತ್ತಾಪಿಸ್ತಾನೆ. ಒಂದು ಮಾರಕವಾದ ರೋಗ ಬಂದಿದ್ದ ತಕ್ಷಣ ಅವನು ಅದುವರೆಗೂ ಮಾಡಿದಂಥ ಎಲ್ಲ ಪಾಪಗಳು ಅವನ ಜ್ಞಾಪಕಕ್ಕೆ ಬರ್ತಾ ಇದೆ. ಚೆನ್ನಾಗಿದ್ದಾಗ ಅವನಿಗೆ ಜ್ಞಾಪಕಕ್ಕೆ ಬರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಈ ಮರಣದಲ್ಲಿರ್ತಕ್ಕಂಥ ಎಲ್ಲರಿಗೂ ಪಾಪ ನಿವೇದನೆಯನ್ನು ಕೊಟ್ಟು ಒಂದು ಒಳ್ಳೆ ಕನ್ಯಾಮಾತೆ ಮರಿಯಮ್ಮನವರ ಭಕ್ತಿ ಅಂತ ಒಬ್ಬ ಗುರುವಾಗಿದ್ರು.
ಕನ್ಯಾಮಾತೆ ಮರಿಯಮ್ಮನವರ ಪ್ರಾರ್ಥನೆಯನ್ನು ಹೇಳ್ಕೊಂಡು ಒಬ್ಬೊಬ್ಬರನ್ನೇ 3 ದಿನ ಆದಾಗೊಬ್ಬರು, 4 ದಿನ ಆಗೊಬ್ಬರು, ಹಾಗೆ ಒಬ್ಬೊಬ್ಬರಾಗಿ ಮರಣವನ್ನು ಹೊಂದಿದ್ರು. 10 ದಿನ ಕಳೆದ್ರು ಈ ಗುರುಗಳು ಮರಣ ಹೊಂದಿಲ್ಲ. ಕಾರಣ ಅವರು ಉಪವಾಸ ಮಾಡಿ ದೈವ ಶಕ್ತಿಯಿಂದ ಜೀವಿಸುವಂಥ ವ್ಯಕ್ತಿಯಾಗಿದ್ದರು. ತಕ್ಷಣ ಇನ್ನೊಬ್ಬ ವ್ಯಕ್ತಿ ಆ ಜೈಲಿನಿಂದ ಓಡಿ ಹೋಗಿದ್ದರಿಂದ ಮತ್ತೆ 10 ಮಂದಿಯನ್ನು ಕರ್ಕೊಂಬಂದು ಅದರಲ್ಲಿ ಹಾಕಿ ಸಾಯಿಸಬೇಕಾಗಿತ್ತು. ಅದರಿಂದ ಈ ರೂಮ್ ಖಾಲಿ ಮಾಡಬೇಕಾಗಿತ್ತು. ಒಂದು ವಿಷದ ಸೂಜಿಯನ್ನು ತಗೊಂಬಂದು ಚುಚ್ಚಿ ಅವರನ್ನು ಸಾಯಿಸಿದರು. 1982ನೇ ಇಸ್ವಿಯಲ್ಲಿ ಪೋಪ್ ಜಾನ್ ಪಾಲ್ ರವರು ಈ ಮ್ಯಾಕ್ಸಿಮಿಲಿಯನ್ ಕೋಲ್ವೆ ಅವರನ್ನು ಸಂತರ ಪಟ್ಟಕ್ಕೆ ಏರಿಸಿ ಪ್ರಘೋಷಣೆ ಮಾಡಿದರು. ಹೌದು, ಯೇಸು ತನಗಾಗಿ ಪ್ರಾಣಾರ್ಪಣೆ ಮಾಡಲಿಲ್ಲ, ತನ್ನ ಜೀವನ ಬೇರೆಯವರಿಗೋಸ್ಕರ ಪ್ರಾಣವನ್ನು ಕೊಡಬೇಕೆಂದ ಕರೆಯನ್ನು ಕೊಟ್ಟು ಕಲ್ವಾರಿ ಬೆಟ್ಟದಲ್ಲಿ ಪ್ರಾಣಾರ್ಪಣೆ ಮಾಡಿದಂಥ ಮಾದರಿಯನ್ನು ಅನುಸರಿಸಿದಂಥ ಈ ಮ್ಯಾಕ್ಸಿಮಿಲಿಯನ್ ಕೋಲ್ವೆಯ ಆತ್ಮ ನರಕದಲ್ಲಿ ಅಲ್ಲ, ಇವರು ಸ್ವರ್ಗಕ್ಕೇರಿಸಲ್ಪಡಬೇಕು, ಸಂತರ ಪಟ್ಟಿಗೆ ಇತರರಿಗೆ ಮಾದರಿಯಾಗಬೇಕು ಅನ್ನೋ ಸತ್ಯವನ್ನು ಪ್ರಘೋಷಣೆ ಮಾಡಿ ಸಂತರ ಪಟ್ಟಕ್ಕೆ ಏರಿಸಿದಾಗ ಆ ಸಮೂಹದಲ್ಲಿ ಒಬ್ಬ ವ್ಯಕ್ತಿ ಜೋರಾಗಿ ಕೂಗಿ ಹೇಳ್ತಾ ಇದ್ದಾನೆ, ಆ ಗುರುಗಳು ಸತ್ತಿದ್ದು ನನಗೋಸ್ಕರ, ನನ್ನ ಜೀವ ಉಳಿಸೋದಕ್ಕೋಸ್ಕರ ಅವರು ಮರಣ ಹೊಂದಿದ್ರು ಅಂತೇಳಿ ಆ ಲೋಕಕ್ಕೆ ಆ ಸತ್ಯವನ್ನ ತೋರಿಸಿಕೊಟ್ಟನು. ಇದು ನಿಸ್ವಾರ್ಥವಾದ ಪ್ರೀತಿ, ಇದು ಜೀವ ಕೊಡುವ ಪ್ರೀತಿ. ಹೌದು ಪ್ರೀತಿ ಸಹೋದರಿಯೇ, ಈ ಪ್ರೀತಿ ಪವಿತ್ರಾತ್ಮರು ಕೊಡುವಂಥ ವಿಶೇಷವಾದ ಪ್ರೀತಿ. ಈ ಪ್ರೀತಿಯನ್ನ ನಮ್ಮ ಕುಟುಂಬ ಜೀವನದಲ್ಲಿ, ನಮ್ಮ ಕೆಲಸ ಮಾಡುವ ಜಾಗದಲ್ಲಿ ಈ ಪ್ರೀತಿಯನ್ನು ನಾವು ಅಳವಡಿಸಿಕೊಂಡು ಎಲ್ಲರಲ್ಲೂ ಆ ಪ್ರೀತಿಯ ಮನೋಭಾವನೆಯಲ್ಲಿ ನಾವು ಜೀವಿಸಿದರೆ ನಿಜವಾಗಿಯೂ ನಾವು ಪವಿತ್ರಾತ್ಮರ ಯೇಸುವಿನ ಸ್ವಭಾವದಲ್ಲಿ ನಾವು ಬೆಳೆಯುತ್ತಾ ಇದ್ದೇವೆ. ಆ ಪ್ರೀತಿಗಾಗಿ, ಆ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ಸುರಿಸಿರಿ ಯೇಸುವೆ ಎಂಬುದಾಗಿ ನಾವು ನಿರಂತರವಾಗಿ ಪ್ರಾರ್ಥಿಸೋಣ. 2ನೇದಾಗಿದೆ ಆನಂದ. ಹೌದು, ಈ ಲೋಕ ಕೊಡುವಂಥ ಆನಂದ ಅಲ್ಲ, ದೇವರು ಕೊಡುವಂಥ ಆನಂದ. ಅದರಿಂದಲೇ ಯೇಸು ಹೇಳ್ತಾ ಇದ್ದಾರೆ, ಯೋಹಾನ ಶುಭ ಸಂದೇಶ 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ನನ್ನ ಆನಂದವು ನಿಮ್ಮಲ್ಲಿರಬೇಕು, ಆ ಆನಂದವು ಪರಿಪೂರ್ಣವಾಗಬೇಕೆಂದು ನಾನು ಇಲ್ಲಿಗೆ ಬಂದಿದ್ದೇನೆ, ಆ ಆನಂದವನ್ನು ನಾನು ನಿಮಗೆ ಕೊಡ್ತೇನೆ. ನಾನು ಒಂದ್ಸಲ ಮಂಗಳೂರಿನಿಂದ ಮಡಿಕೇರಿಗೆ ಒಂದು ಧ್ಯಾನಕ್ಕೋಸ್ಕರ ನಾನು ಹೋಗ್ತಾ ಇದ್ದೆ. ಸಿದ್ದಾಪುರದಲ್ಲಿ ಒಂದು ಯುವಕರ ಧ್ಯಾನಕ್ಕೋಸ್ಕರ ಹೋಗ್ತಾ ಇದ್ದೆ. ಅವತ್ತು ಬಸ್ಗಳು ಯಾವುದು ಸಿಗಲಿಲ್ಲ. ಯಾವುದೋ ಒಂದು ವ್ಯಾನ್ ಹೋಗ್ತಾ ಇದ್ದು, ಕೈ ತೋರಿಸ್ತೆ ನಿಲ್ಲಿಸಿದ್ರು. ಟೊಯೋಟಾ ವ್ಯಾನ್ ಇಟ್ಕೊಂಡಿದ್ದಂಥ ಒಬ್ಬ ಸಹೋದರ ಜಯರಾಮ್ ಅಂತೇಳಿ. ಹೋಗೋ ಮಾರ್ಗದಲ್ಲಿ ಏನೇನೋ ಮಾತಾಡ್ತಾ ಹೋಗ್ತಾ ಇದ್ದೆ. ಅವ್ರು ಎಲ್ಲಿಗೆ ಹೋಗ್ತಾ ಇದ್ರು? ನಾನು ಧ್ಯಾನಕ್ಕೆ ಹೋಗ್ತಾ ಇದ್ದೀನಿ ಅಂದಿದ ತಕ್ಷಣ ಆ ಅಕ್ರಿಸ್ತನಾದಂಥ ಸಹೋದರ ನನ್ನ ಹತ್ರ ಕೇಳ್ತಾ ಇದ್ದೇನೆ, ನಾನು ದೇವರ ವಾಕ್ಯವನ್ನು ಕೇಳ್ತೀನಿ, ಬೈಬಲ್ ಓದ್ತಾ ಇದ್ದೀನಿ. ನಾನು ಕೇಳಿದೆ, ಏನಿದು, ಹೇಗೆ ಸಾಧ್ಯವಾಯಿತು? ನಾವು ಮೂಲತಃ ಹುಟ್ಟಿದವರು ಹಿಂದೂ ಆಗಿದ್ದರು. ಇವತ್ತು ನಾನು ದೇವರಿಗೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಈ ಹಂತಕ್ಕೆ ನಾನು ಬಂದಿದ್ದೇನೆ. ಹಳೆಯ ಜೀವನದಲ್ಲಿ ಪಾಪ ಮಾಡ್ತಾ ಇದ್ದೆ, ಬಾಂಬೆಯಲ್ಲಿದ್ದೆ, ಅನೇಕ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೆ. ಆದರೆ ಒಂದೊಂದು ದಿನ ನಾನು ದೇವರ ವಾಕ್ಯವನ್ನು ಆಲಿಸಿದೆ. ಅಲ್ಲಿ ಸಿಗದಂಥ ಆನಂದ ಯೇಸುವಿನ ಬಳಿಯಲ್ಲಿ ಬಂದಾಗ ನನಗೆ ಸಿಕ್ತು. ಅವತ್ತು ನಾನು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೆ. ನಾನು ಯೇಸುವಿನ ಹತ್ತಿರಕ್ಕೆ ಬಂದಾಗ ಈ ಓಡಿಸ್ತಿರ್ತಕ್ಕಂಥ ವಾಹನ ದೇವರು ನನ್ನ ಮನೆ ಬಾಗಿಲಿಗೆ ತಂದು ಕೊಟ್ಟರು. ಇವತ್ತು ಯೇಸುವಿನಲ್ಲಿ ನಾನು ಆನಂದಿಸ್ತಾ ಇದ್ದೇನೆ. ಹೌದು, ಯೇಸು ಕೊಡುವಂಥ ಆನಂದ, ಆ ಪವಿತ್ರಾತ್ಮರು ಕೊಡುವಂಥ ಆನಂದ ನಿರಂತರವಾದದ್ದು. ಪ್ರೈಸ್ ದಿ ಲಾರ್ಡ್. ಅದನ್ನೇ ಮರಿಯಳು ಹೇಳ್ತಾ ಇದ್ದಾಳೆ. ಮರಿಯಳ ಸ್ತುತಿಗೀತೆಯನ್ನ ಹೇಳ್ಬೇಕಾದ್ರೆ ಈ ರೀತಿ, ನನ್ನ ಆತ್ಮ ಆನಂದದಿಂದ ನಲಿದಾಡುತ್ತದೆ. ಹೌದು, ಈ ಆನಂದವನ್ನು ಎಂದೆಂದಿಗೂ ನಮ್ಮಿಂದ ತೆಗೆಯಲಾರದಂಥ ಒಂದು ಆನಂದವಾಗಿದೆ. ಆ ಆನಂದ ನಮಗೆ ಲಭಿಸುವಂತೆ ಈ ಪವಿತ್ರಾತ್ಮರಿಗಾಗಿ, ಫಲಗಳಿಗಾಗಿ ನಾವು ಪ್ರಾರ್ಥಿಸೋಣ. ಇನ್ನೊಂದಾಗಿದೆ ಶಾಂತಿ, ಸಮಾಧಾನ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ನಾವು ಮಾಡಿದಂಥ ಪಾಪಗಳಿಗಾಗಿ ಪರಿಹಾರ ಮಾಡಿ ಪುನರುತ್ಥಾನಗೊಂಡ ನಂತರ ಶಿಷ್ಯರನ್ನ ಕಂಡ ತಕ್ಷಣ ಅವರು ಹೇಳಿದಂಥ ಮೊಟ್ಟ ಮೊದಲ ನುಡಿ ಇದಾಗಿದೆ, ನಿಮಗೆ ಸಮಾಧಾನ. ಹೌದು, ನಾನು ಪಾಪವನ್ನು ಜಯಿಸಿದ್ದೇನೆ. ಯಾವ ವ್ಯಕ್ತಿ ಪಾಪ ಮಾಡ್ತಾನೋ ಅವನಿಗೆ ಸಮಾಧಾನ ಇರೋದಿಲ್ಲ. ಈ ಲೋಕದಲ್ಲಿರ್ತಕ್ಕಂಥ ಸೃಷ್ಟಿಗಳಿಂದಲೋ ನಿನಗೆ ಸಮಾಧಾನ ಸಿಗೋದಿಲ್ಲ. ನೀನು ದೇವರಲ್ಲಿ ಬಂದರೆ, ಸೃಷ್ಟಿಕರ್ತನಾದ ದೇವರ ಬಳಿಯಲ್ಲಿ ಬಂದರೆ ನಿನಗೆ ಸಮಾಧಾನ ಸಿಗುತ್ತದೆ. ಆದ್ದರಿಂದಲೇ ಯೇಸು ಸ್ವಾಮಿ ಯೋಹಾನ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಶಾಂತಿಯನ್ನ, ನನ್ನ ಸಮಾಧಾನವನ್ನು ಬಿಟ್ಟು ಹೋಗ್ತೇನೆ. ಈ ಲೋಕ ಕೊಡುವ ರೀತಿಯಲ್ಲ ನಾನು ಸಮಾಧಾನ ಕೊಡೋದು. ನಾನು ಕೊಡುವಂತ ಸಮಾಧಾನ ಶಾಶ್ವತವಾದದ್ದು, ಶಾಶ್ವತವಾದ ಸಮಾಧಾನವನ್ನು ಕೊಡ್ತೇನೆ.
ಹೌದು, ಇವತ್ತು ಎಷ್ಟೋ ಜನ ದೇವರಲ್ಲಿ ಯೇಸು ಕ್ರಿಸ್ತನನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿಗಳು ದೈವ ಸಮಾಧಾನದಲ್ಲಿ ಜೀವಿಸ್ತಾ ಇದ್ದಾರೆ. ದೇವರನ್ನ ಆಶ್ರಯವನ್ನು ಪಡೆದುಕೊಂಡವರು, ಪವಿತ್ರಾತ್ಮರ ಶಕ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿಗಳು ಇವತ್ತು ಯೇಸುವಿನ ವಾಕ್ಯಕ್ಕನುಸಾರವಾಗಿ ಜೀವಿಸುವಾಗ ಅವರ ಜೀವನದಲ್ಲಿ ದೈವ ಸಮಾಧಾನ ಇಳಿದು ಬರ್ತಾ ಇದೆ. ದೈವ ಶಾಂತಿಯನ್ನು ಅವರ ಜೀವನದಲ್ಲಿ ಅನುಭವಿಸ್ತಾ ಇದ್ದಾರೆ. ಮಾತ್ರವಲ್ಲದೆ ಅವರು ಅನುಭವಿಸೋದಲ್ಲ, ಮಾತ್ರವಲ್ಲಾಗಿ ಈ ಸಮಾಧಾನವನ್ನು ಬೇರೆಯವರಿಗೆ ಕೊಡ್ತಾ ಇದ್ದಾರೆ. ಸಮಾಧಾನವನ್ನು ಸ್ವೀಕರಿಸುವವರು, ಸಮಾಧಾನ ಹೊಂದಿರುವವರು ಸಮಾಧಾನವೆಂಬ ಫಲವನ್ನು ಅವರು ಕೊಯ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಇನ್ನೊಂದಾಗಿದೆ ತಾಳ್ಮೆ. ಇದೊಂದು ವಿಶೇಷವಾದಂಥ ವರವಾಗಿದೆ. ಭಾರತದ ಸುಪುತ್ರಿ ಎಂದು ಬಿರುದು ಪಡೆದಂಥ ಮದರ್ ತೆರೇಸಾ ಎಷ್ಟೊಂದು ತಾಳ್ಮೆಯ ಜೀವನ ಅವರದ ಜೀವನದಲ್ಲಿ. 4-5 ಗಂಟೆಗಳ ಕಾಲ ಪ್ರಾರ್ಥಿಸಿ ದೈವ ಚೈತನ್ಯವನ್ನು, ದೈವ ಶಕ್ತಿಯನ್ನು ಪಡೆದಂಥ ಆ ಮದರ್ ತೆರೇಸಾ ತಾಳ್ಮೆಯಿಂದ ಜೀವಿಸಿದರು. ಮದರ್ ತೆರೇಸಾ ಅವರ ಕಾನ್ವೆಂಟನ್ನು ಆರಂಭಿಸಬೇಕಾದರೆ ಅವರಿಗೆ ಬೇರೆ ಯಾವುದೇ ಮಾರ್ಗ ಇರಲಿಲ್ಲ. ಕೇವಲ 5 ರೂಪಾಯಿ ಇಟ್ಕೊಂಡು ಬಂದವರು. ಅಲ್ಲಿ ಭಿಕ್ಷಾ ಬೇಡಿ ಆ ನಾಥ ಮಕ್ಕಳನ್ನು ಸಾಕಿಸ್ತಾ ಇದ್ರು. ಒಂದು ದಿನ ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಬೀದಿಯಲ್ಲಿ ಒಂದೊಂದು ಅಂಗಡಿ ಭಿಕ್ಷೆ ಬೇಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬ ಮಾರವಾಡಿಯ ಬಳಿಯಲ್ಲಿ ಹೋಗಿ ಭಿಕ್ಷೆಯನ್ನು ಕೇಳ್ತಾ ಇದ್ದಾರೆ. ಕೈ ನೀಟಿ ಏನಾದರೂ ಕೊಡಿ ಅಂತೇಳಿ ಕೈ ನೀಡಿ ಕೇಳ್ತಾ ಇರಬೇಕಾದ್ರೆ ಆ ಕ್ಯಾಶ್ ಟೇಬಲ್ನಲ್ಲಿ ಕುಳಿತಿದ್ದಂಥ ಮಾರವಾಡಿ ಆ ಮದರ್ ತೆರೇಸರ ಅವರ ಕೈಗಳಿಗೆ ತಾನು ಹಾಕಿದಂಥ ಜರ್ದಾವನ್ನು ಉಗುಳ್ತಾ ಇದ್ದಾನೆ, ಎಲೆ ಅಡಿಕೆ ಉಗುಳ್ತಾ ಇದ್ದಾನೆ. ಆ ಮದರ್ ತೆರೇಸಾ ತಾಳ್ಮೆಯಿಂದ ಆ ಕೈಯನ್ನು ತಗೊಂಬಂದು ಹೊರಗಡೆ ತಗೊಂಬಂದು ಚೆಲ್ಲಿ, ಡಸ್ಟ್ಬಿನ್ನಿಂದ ಅದಕ್ಕೆ ಚೆಲ್ಲಿ, ಕೈ ಕರವಸ್ತ್ರವನ್ನು ತೆಗೆದುಕೊಂಡು ಕೈಯನ್ನು ಒರೆಸ್ಕೊಂಡು ಪುನಃ ಆ ಮಾರವಾಡಿಯ ಮುಂದೆ ಅಂಗಲಾಚಿಕೊಂಡು ಬೇಡ್ಕೊಂಡು ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ, ನಾನು ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ನನಗೆ ಸಿಗಬೇಕಾದಂಥ ಪ್ರತಿಫಲ ಇದೆ. ನನಗಿರೋದನ್ನು ನೀವೀಗ ಕೊಟ್ಟಿದ್ದೀರಾ, ಈ ಮಕ್ಕಳಿಗಿರೋದೇನಾದರೂ ಇದ್ದರೆ ಕೊಡಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮಾತುಗಳನ್ನು ಕೇಳಿದ ತಕ್ಷಣ, ಆ ತಾಳ್ಮೆಯ ನುಡಿಗಳು ಮದರ್ ತೆರೇಸರವರ ಬಾಯಿಂದ ಹೊರ ಬಿದ್ದ ತಕ್ಷಣ ಆ ಕ್ಯಾಶ್ ಟೇಬಲ್ ಮೇಲೆ ಕುಳಿತಿದ್ದಂಥ ಆ ದುರಂಕಾರಿಯಾದಂಥ ವ್ಯಕ್ತಿಯಲ್ಲಿ ಮಾನಸಾಂತರ ಉಂಟಾಗಿ ಮದರ್ ತೆರೇಸರವರ ಪಾದಕ್ಕೆರಗಿ ಅವನು ಹೇಳಿದ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ನಿಮಗೆ ಬರೆದು ಕೊಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ನೋಡಿ, ತಾಳ್ಮೆ ಪ್ರತಿಫಲವನ್ನು ಹೇಗೆ ಕೊಡ್ತಾ ಇದೆ. ಮದರ್ ತೆರೇಸರ್ ಅವರು ಸೆಪ್ಟೆಂಬರ್ 5ನೇ ತಾರೀಕು ಮರಣ ಹೊಂದಿದಾಗ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರಲ್ಲಿ ಬರೆದಿದ್ರು, ಅತಿಯಾಗಿ ಕಣ್ಣೀರಿನಿಂದ ದುಃಖಭರಿತನಾಗಿ ಅಳುತ್ತಿರುವಂಥ ಆ ಮಾರವಾಡಿಯ ಚಿತ್ರಣವನ್ನು ಫೋಟೋದಲ್ಲಿ ಆ ಪೇಪರ್ನಲ್ಲಿ ಹಾಕಿದ್ರು. ಹೌದು, ತಾಳ್ಮೆಯು ದೀರ್ಘ ಶಾಂತಿಯನ್ನು ಕೊಡುತ್ತದೆ. ಆ ತಾಳ್ಮೆಯು ಪವಿತ್ರಾತ್ಮರ ಒಂದು ಫಲವಾಗಿ ಮಾರ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದಾಗಿದೆ ದಯೆ. ಯೇಸು ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ಯೇಸುವಿನ ಒಂದು ವಿಶೇಷವಾದ ಸ್ವಭಾವ ಆಗಿತ್ತು. ಅವರು ಮನಕರಿಗೆ ಅನೇಕ ಅದ್ಭುತಗಳನ್ನು ಮಾಡಿದರು. ಹಸಿವೆ ಇದ್ದದ್ದನ್ನು ಕಂಡು ಅವರಿಗೆ ಉಣಲು ಬಡಿಸಿದ್ರು. ಅವರ ಹೃದಯ ಕರಗುತ್ತಾ ಇತ್ತು. ಕಷ್ಟದಲ್ಲಿರೋರನ್ನು ಕಂಡ್ರೆ ಕರಗುತ್ತಾ ಇದ್ರು. ಯಾಯಿರನ ಮಗಳು, ರಕ್ತಸ್ರಾವ, ಹೀಗೆ ಅನೇಕ ರೋಗಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅವರ ಮನವು ಕರಗುವಂಥ ಹೃದಯ, ದಯೆ ತೋರುವಂಥದ್ದು. ಆದ್ರಿಂದ ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಹೇಳಿದ್ರು, ಸಮಾರ್ಯದವನ ಉದಾಹರಣೆ. ಒಬ್ಬ ಯಹೂದ್ಯ ಜೆರುಸಲೇಮಿನಿಂದ ಜೆರಿಕೋಗೆ ಹೋಗ್ತಾ ಇದ್ದ. ಮಾರ್ಗದಲ್ಲಿ ಕಳ್ಳರಿಂದ ಒಡೆಯಲ್ಪಟ್ಟು ಪೀಡಿತನಾಗಿ ಬಿದ್ದಿದ್ದಾನೆ. ಆ ಮಾರ್ಗವಾಗಿ ಒಬ್ಬ ಯಾಜಕ ಹೋಗ್ತಾ ಇದ್ದಾನೆ, ಒಬ್ಬ ಲೇವಿಯ ಹೋಗ್ತಾ ಇದ್ದಾನೆ. ಆದರೆ ಕಡೆಯದಾಗಿ ಬಂದಿದ್ದೊಬ್ಬ ಸಮಾರ್ಯದವನು. ಇವರ್ಯಾರೂ ದಯೆ ತೋರಲಿಲ್ಲ. ಆದರೆ ಈ ಸಮಾರ್ಯದವನಲ್ಲಿ ಒಂದು ದಯೆ ಗುಣ ಇತ್ತು. ನಿನ್ನ ಜಾತಿಯಾಗಲಿ ನಿನ್ನ ಸ್ಥಾನಮಾನವಾಗಲಿ ನಿನಗೆ ಸ್ಥಾನವನ್ನು ಕೊಡ್ತಾ ಇಲ್ಲ, ಬದಲಾಗಿ ನಿನ್ನ ದಯೆ ಇರಬೇಕು, ದಯೆ ಗುಣವನ್ನು ರೂಢಿಸಿಕೊಳ್ಳಬೇಕು. ನೀನು ದಯೆ ಇದ್ದಿದ್ರೆ ನಿನಗೆ ದಯೆ ದೊರಕುತ್ತದೆ. ನೀನು ದಯಾವಂತರಾಗಿರಿ, ನಿನಗೂ ದಯೆ ದೊರಕುತ್ತದೆ. ಹೌದು, ಅವನು ತನ್ನ ಜೀವನದ ಶತ್ರುವಾಗಿದ್ದಂಥ ಆ ಯಹೂದ್ಯನನ್ನ ಉಪಚರಿಸಿ ತನ್ನ ವಾದದಲ್ಲಿ ಕೂರಿಸಿ ಅವನು ಹೆಚ್ಚಾಗಿ ಉಪಚಾರವನ್ನು ಮಾಡ್ತಾನೆ. ಈ ಗುಣ ನಮ್ಮಲ್ಲಿ ಬರಬೇಕು. ಇದು ಪವಿತ್ರಾತ್ಮರು ಕೊಡುವಂತ ಒಂದು ಗುಣವಾಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಗಂಡಿಬಾಗಿಲಲ್ಲಿ UC ಪೌಲೋಸ್ ಅಂತ ಒಬ್ಬ ಸಹೋದರರು ಒಂದು ಆಶ್ರಮವನ್ನು ನಡೆಸ್ತಾ ಇದ್ದಾರೆ. ಅವರೊಂದು ಧ್ಯಾನದಲ್ಲಿ ಭಾಗವಹಿಸಿದರು. ಇನ್ನೊಂದು ಧ್ಯಾನದಲ್ಲಿ ಕೇರಳಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಪವಿತ್ರಾತ್ಮರ ಶಕ್ತಿ ತುಂಬಿದಂತ ಆ ವ್ಯಕ್ತಿ ವಾಪಸ್ ಬರಬೇಕಾದ್ರೆ ರೈಲಿನ ಕಿಟಕಿನಿಂದ ನೋಡ್ತಾ ಇದ್ದಾರೆ. ಒಬ್ಬ ಮಾನಸಿಕ ರೋಗಿ ಒಂದು ಕಸದ ಬುಟ್ಟಿಯಲ್ಲಿ ಯಾವುದೋ ಒಂದು ಕಲ್ಯಾಣ ಮಂದಿರದಲ್ಲಿ ಊಟದ ಎಲೆಗಳನ್ನು ಬಿಸಾಕಿರ್ತಕ್ಕಂಥ ಎಲೆಗಳ ಮಧ್ಯದಲ್ಲಿ ಅನ್ನಕ್ಕಾಗಿ ದಾಯಿಸಿ ಅನ್ನಗಳನ್ನ ಒಂದೊಂದಾಗಿ ಅಗಳುಗಳನ್ನ ತಿನ್ನೋದನ್ನ ಅವನು ಕಾಣ್ತಾ ಇದ್ದಾನೆ. ಪಕ್ಕದಲ್ಲಿ ಹಂದಿಗಳು ಬಂದು ಅದನ್ನ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದೇವೆ ಈ ಅನ್ನಕ್ಕೋಸ್ಕರ.
ಆ ಸಮಯದಲ್ಲಿ ಹಾಗೆ ನೋಡ್ತಾ ಇರಬೇಕಾದ್ರೆ ಈ ಎಲೆಗಳು ಕೆಳಗಡೆ ಬಿತ್ತು, ಅಲ್ಲಿ ನೋಡಿದ್ರೆ ಮಲವನ್ನು ತೆಗೆದು ಅವನು ತಿನ್ನಕ್ಕೆ ಹೋಗ್ತಾ ಇದ್ದಾನೆ. ಕಾರಣ ಅವನು ಮಾನಸಿಕ ರೋಗಿಯಾಗಿದ್ದಾನೆ. ತನ್ನ ಹೊಟ್ಟೆ ಹಸುವನ್ನು ಹೇಗಾದರೂ ತೀರಿಸ್ಕೊಳ್ಬೇಕು, ಇದಕ್ಕೋಸ್ಕರ ಮಲವನ್ನು ತಿನ್ನುತ್ತಿರ್ತಕ್ಕಂಥ ಅವನನ್ನು ಕಂಡಂತ ಆ ಯುಸಿ ಪೌಲೋಸ್ ಅಲ್ಲೇ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದು ಓಡಿ ಬಂದು ಅವನನ್ನು ಕರ್ಕೊಂಡು ತನ್ನ ಮನೆಗೆ ಬಂದರು. ಪ್ರೈಸ್ ದಿ ಲಾರ್ಡ್. ಅವನಿಗಿದ್ದಂಥ ಅಲ್ಪ ಸ್ವಲ್ಪ ಆಸ್ತಿಯನ್ನು ಮಾರಿ ಅಲ್ಲೊಂದು ಆಶ್ರಮವನ್ನು ಪ್ರಾರಂಭಿಸಿದ್ರು. ಒಂದು ಧ್ಯಾನದಲ್ಲಿ ಅವನಿಗೆ ಸಿಕ್ಕಂಥ ಪವಿತ್ರಾತ್ಮರ ಫಲಗಳ ಮೂಲಕವಾಗಿ ಇವತ್ತು 280 ಜನ ಮಾನಸಿಕ ರೋಗಿಗಳು ಇವತ್ತು ಅಲ್ಲಿ ಜೀವಿಸ್ತಾ ಇದ್ದಾರೆ. ಬೀದಿಯಲ್ಲಿರ್ತಕ್ಕಂಥ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂತ ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಒಬ್ಬ ವ್ಯಕ್ತಿ ಮಾನಸಿಕ ರೋಗಿ ಆದರೆ ಅವನನ್ನು ಬೀದಿಗೆ ಬಿಡ್ತಾರೆ, ಕಾರಣ ಅವರಿಗೆ ಅವಮಾನ. ಆದರೆ ಈ ವ್ಯಕ್ತಿ ಅವರನ್ನು ಮನೆ ಕರ್ಕೊಂಬಂದು ಅವರನ್ನು ಸ್ನಾನ ಮಾಡಿಸಿ, ಶೇವಿಂಗ್ ಮಾಡಿಸಿ, ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಇವತ್ತಿಗೂ ಸಾಕ್ತಾ ಇದ್ದಾನೆ. ಇದು ದಯೆ ಗುಣ. ಈ ಪವಿತ್ರಾತ್ಮರು ಕೊಡುವಂಥ ವರವಾಗಿದೆ ದಯೆ. ಈ ದಯೆಯನ್ನು ನಮ್ಮ ಜೀವನದಲ್ಲಿ ನಾವು ಜೀವಿಸಬೇಕು. ನಾವು ಕಥೋಲಿಕ ಕ್ರೈಸ್ತರಾಗಿ ನಾವು ಜೀವಿಸ್ತಾ ಇದ್ದರೆ ಅಥವಾ ಕ್ರಿಸ್ತನ ಅನುಯಾಯಿಗಳಾಗಿ ನಾವು ಜೀವಿಸ್ತಾ ಇರಬೇಕಾದ್ರೆ ನಮ್ಮ ಧರ್ಮ ಕೇಂದ್ರದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ನೆರೆಹೊರೆಯರಲ್ಲಿ ಈ ರೀತಿಯಾಗಿ ಕಷ್ಟಪಡುವಂಥ, ಒಂದೊತ್ತು ಅನ್ನಕ್ಕಾಗಿ ಹೊಟ್ಟೆಗಾಗಿ ಕಷ್ಟಪಡುವಂಥ ವ್ಯಕ್ತಿಗಳನ್ನು ಗುರುತಿಸಿ ನಾವು ಅವರಿಗೆ ಸಹಾಯ ಮಾಡಬೇಕು. ಪ್ರೀತಿಯ ಸಹೋದರ ಸಹೋದರಿಯೇ, ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ನೀನು 2,000 ರೂಪಾಯಿಯ ಸೀರೆಯನ್ನು ಉಟ್ಕೊಂಡು ಹೋಗಿ ನೀನು ದೇವಾಲಯದಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ಅದೇ ದೇವಾಲಯದಲ್ಲಿ ಕೇವಲ 20 ರೂಪಾಯಿ ಕೊಟ್ಟು ಒಂದು ನಿಕ್ಕರ್ ಹಾಕೊಳ್ಳಕ್ಕೆ ಯೋಗ್ಯತೆ ಇಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಕಣ್ಣೀರಿನಿಂದ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದರೆ ದೇವರು ನಿನ್ನ ಹತ್ರ ಲೆಕ್ಕ ಕೇಳ್ತಾ ಇದ್ದಾರೆ. ದೇವರ ಪ್ರತಿರೂಪದಲ್ಲಿ ಸೃಷ್ಟಿಸಲ್ಪಟ್ಟಂತ ಯಾವುದೇ ವ್ಯಕ್ತಿ ಬೆತ್ತಲೆಯಾಗಿ ಅಲ್ಲಿ ನಿಂತಿರಬೇಕಾದ್ರೆ ನಿನ್ನ ಬಾಗಿಲುಗಳಿಗೆ, ನಿನ್ನ ಕಿಟಿಕೆಗಳಿಗೆ ನೀನು ಬಟ್ಟೆ ಹಾಕಿ ನೀನು ಶೋಕಿ ಮಾಡ್ತಾ ಇದ್ರೆ ದೇವರ ಮುಂದೆ ನೀನು ಲೆಕ್ಕ ಕೊಡಬೇಕಾಗತ್ತೆ. ಈ ದಯೆ ಗುಣವನ್ನ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದಾಗಿದೆ ಸದ್ಗುಣ. ಸದ್ಗುಣ ಅನ್ನೋದು ಪವಿತ್ರಾತ್ಮರಿಂದ ಕೊಡುವಂತ ಒಂದು ಗುಣ, ಒಳ್ಳೆಯ ಗುಣಗಳು. ಅದುವರೆಗೂ ಕೆಟ್ಟ ರೀತಿಯಲ್ಲಿ ಜೀವಿಸ್ತಿದ್ದಂಥ ವ್ಯಕ್ತಿಗೆ ಪವಿತ್ರಾತ್ಮರ ಶಕ್ತಿ ಬಂದಾಗ ಅವನು ಒಳ್ಳೆಯ ವ್ಯಕ್ತಿಯಾಗಿ ಮಾರ್ಪಡ್ತಾನೆ, ಒಳ್ಳೆಯ ಗುಣಗಳು ಅವನಲ್ಲಿ ರೂಪುಗೊಳ್ಳುತ್ತದೆ. ಒಂದ್ಸಲ ಭದ್ರಾವತಿಯಲ್ಲಿ ಒಂದು ಧ್ಯಾನ ನಡೀತು. ಟಿ ಕೆ ಜಾರ್ಜ್ ಫಾದರ್ ಸೈಮನ್ ಪಿಂಟ್ ಅವರೆಲ್ಲ ಇದ್ದಾಗ ಒಂದು ಧ್ಯಾನ, 3 ದಿನದ ಧ್ಯಾನ ಆದ ಮೇಲ್ಗಡೆ ಒಬ್ಬ ವ್ಯಕ್ತಿ ಅಂಗಡಿ ಬಿಚ್ಚಕ್ಕೆ ಹೋಗ್ತಾ ಇದ್ದಾನೆ. ಬೆಳಿಗ್ಗೆನೆ 8 ಗಂಟೆಗೆ ಅವನು ಫೋನ್ ಮಾಡಿ ಹೇಳ್ತಾ ಇದ್ದಾನೆ, ಬ್ರದರ್ ನನಗೆ ಅಂಗಡಿ ತೆಗಿಯಕ್ಕಾಗ್ತಾ ಇಲ್ಲ, ಅಂಗಡಿ ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ನಾನು ಈವರೆಗೂ 10-20 ವರ್ಷ ಈ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಬರೀ ಕಳ್ಳತನ, ಮೋಸ ಮಾಡಿ ಜೀವಿಸ್ತಾ ಇದ್ದೆ. ಆದರೆ ಇನ್ನು ಮುಂದೆ ಅದನ್ನು ನನಗೆ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಬಾಯಲ್ಲಿ ಬರೀ ವಲ್ಗರ್ ವರ್ಡ್ಗಳು, ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿ, ಪೋಲಿ ಜೋಕ್ಗಳನ್ನು ಹೇಳಿ ಈ ಗ್ರಾಹಕರನ್ನು ನಾನು ಆಕರ್ಷಿಸ್ತಾ ಇದ್ದೆ. ಆದರೆ ಈಗ ನನಗೆ ಪವಿತ್ರಾತ್ಮರ ಶಕ್ತಿ ಬಂದಿದೆ, ಇನ್ನು ಮುಂದೆ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಇದು ಮಾನಸಾಂತರವಾಗಿದೆ. ಈ ಸದ್ಗುಣದಲ್ಲಿ ಅವನು ಬೆಳೀತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಇನ್ನೊಂದಾಗಿದೆ ಪ್ರಾಮಾಣಿಕತೆ, ಆನೆಸ್ಟಿ. ನಿಷ್ಠೂರವಾಗಿ ಜೀವಿಸುವುದು. ಅದು ಕುಟುಂಬದಲ್ಲಾಗಿರ್ಬೋದು, ಕೆಲಸದ ಜಾಗದಲ್ಲಾಗಿರ್ಬೋದು, ಅದು ದೇವಾಲಯದಲ್ಲಾಗಿರ್ಬೋದು, ವಿಚಾರಣೆಯಲ್ಲಾಗಿರ್ಬೋದು, ಎಲ್ಲೇ ಆಗಲಿ, ನಾವು ಎಲ್ಲೇ ಆಗಿದ್ದರೂ ಎಲ್ಲ ವಿಷಯದಲ್ಲೂ ನಾವು ಪ್ರಾಮಾಣಿಕರಾಗಿ ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನೇ ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನೀವು ಯಾವುದೇ ಕೆಲಸ ಮಾಡಬೇಕಾದ್ರೆ, ಯಾವುದೇ ಜವಾಬ್ದಾರಿಗಳನ್ನು ಮಾಡಬೇಕಾದ್ರೆ ಪ್ರಾಮಾಣಿಕವಾಗಿ ಮಾಡ್ರಿ. ನೀವು ದೇವರು ನೋಡ್ತಾ ಇದ್ದಾರೆ ಅಂತೇಳಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ, ಆಗ ದೇವರು ಪ್ರತಿಫಲ ಕೊಡ್ತಾರೆ. ಇವತ್ತೆಷ್ಟೋ ಜನ ಕೆಲಸ ಮಾಡೋದು ನೋಡ್ತೀವಿ. ಯಜಮಾನ ಬಂದರೆ ಅವ್ನ ಮುಂದೆ ಕೆಲಸ ಮಾಡ್ತಾರೆ, ಯಜಮಾನ ಆ ಕಡೆ ಹೋದ್ರೆ ಬಿಡಿ ಸೇತ್ಕೊಂಡು ಊರ ಕಥೆನೋ ರಾಜಕೀಯ ಕಥೆ ಹೇಳ್ಕೊಂಡು ಕೆಲಸ ಮಾಡ್ತಕ್ಕ ಸೋಮಾರಿಗಳಾಗಿರ್ತಕ್ಕಂಥವ್ರು. ಮುಂದುಗಡೆ ಮುಖದರ್ಶನೆ ಮಾಡ್ತಕ್ಕಂಥ, ಮುಖದಾಕ್ಷಿಣೆ ನೋಡಿ ಕೆಲಸ ಮಾಡ್ತಕ್ಕಂಥ ಇವತ್ತು ಎಷ್ಟೋ ಜನ ಇದ್ದಾರೆ. ಆದರೆ ಆ ಪ್ರತಿಫಲ ಅವ್ರು ಕೊಯ್ಯೋದು ನಾಶವಾಗಿದೆ. ನಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ, ದಂಪತಿಗಳಲ್ಲಿ ಗಂಡ ಹೆಂಡತಿಯಲ್ಲಿ ಪ್ರಾಮಾಣಿಕತೆ, ನನಗೆ ವಹಿಸಿಕೊಟ್ಟಂಥ ವಿದ್ಯಾರ್ಥಿ ಆಗಿದ್ದರೆ ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡಬೇಕು. ಓದುವ ಕೆಲಸ ನನ್ನದು, ನನ್ನ ಕರ್ತವ್ಯ, ಅದನ್ನು ನಿರ್ವಹಿಸಬೇಕು. ಟೀಚರ್ ಆಗಿದ್ದರೆ ಆ ಮಕ್ಕಳ ಜೀವನವನ್ನು ದೇವರು ನನ್ನ ಕೈಯಲ್ಲಿಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ನಾನು ಅವರಿಗೆ ಬೋಧನೆಯನ್ನು ಮಾಡಬೇಕು. ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಆ ಸಿಕ್ಕುವಂಥ ಸಂಬಳಕ್ಕೆ ಸರಿಯಾಗಿ ನಾನು ಅಲ್ಲಿ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಬೇಕು. ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅದಕ್ಕೆ ನನ್ನ ಪ್ರಾಮಾಣಿಕತೆಯನ್ನು ಅಲ್ಲಿ ತೋರಿಸಬೇಕು. ಇವತ್ತು ಎಷ್ಟೋ ಜನರ ಲಂಚಗುಳಿತನದಲ್ಲಿ, ಬಡ್ಡಿಯಲ್ಲಿ ಜೀವಿಸ್ತಿರ್ತಕ್ಕಂಥ ಎಷ್ಟೋ ಕುಟುಂಬಗಳು ಇವತ್ತು ನಾಶವಾಗಿ ಹೋಗ್ತಾ ಇದೆ. ಪವಿತ್ರಾತ್ಮರು ಕೊಡುವಂಥ ವಿಶೇಷವಾದ ಶಕ್ತಿಯಾಗಿದೆ ಪ್ರಾಮಾಣಿಕತೆ. ಆ ಪ್ರಾಮಾಣಿಕತೆಯಲ್ಲಿ ಬೆಳೆಯಲು, ಪವಿತ್ರಾತ್ಮರ ಶಕ್ತಿಯಲ್ಲಿ ಜೀವಿಸಲು ನಾವು ಪ್ರಾರ್ಥಿಸೋಣ. ಇನ್ನೊಂದಾಗಿದೆ ಸೌಜನ್ಯತೆ. ಇದು ದೇವರು ಕೊಡುವಂಥ, ಪವಿತ್ರಾತ್ಮರು ಕೊಡುವಂಥ ವಿಶೇಷವಾದ ವರವಾಗಿದೆ. ನಾನು ಬೇರೆಲ್ಲೂ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಮದರ್ ತೆರೇಸರವರೇ ನನ್ನ ಮುಂದೆ, ದೇವ್ರ ಮುಂದೆ ಇಡ್ತಾ ಇದ್ದಾರೆ. ಸೌಜನ್ಯತೆ,
ಅವರಲ್ಲಿದ್ದಂಥ ಸಾಂತ್ವಿಕ ಸ್ವಭಾವ, ಎಲ್ಲರನ್ನ ಪ್ರೀತಿಸುವಂಥ ಸ್ವಭಾವ. ಯಾರೇ ಅವರನ್ನು ದೋಷಿಸಿದ್ರು, ಯಾರೇ ಅವರನ್ನು ಹಿಂಸಿಸಿದ್ರು, ಅವರಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರು, ಅವರನ್ನ ಪ್ರೀತಿಸ್ತಾ ಇದ್ರು. ಯೇಸುವನ್ನ ಅವರ ಪ್ರತಿರೂಪದಲ್ಲಿ ಕಂಡು ಅವರು ಪ್ರೀತಿಸ್ತಾ ಇದ್ರು. ನನಗೆ ಜ್ಞಾಪಕ ಬರ್ತಾ ಇದೆ, ಅವರು ಈ ವೃದ್ಧರಿಗೋಸ್ಕರ ಒಂದು ಆಶ್ರಮವನ್ನು ಅವರು ಕಟ್ಟೋದಕ್ಕೆ ಪ್ರಯತ್ನಿಸಿದ್ರು. ಅದು ಒಂದು ಕಾಳಿಕಾ ದೇವಿಯ ದೇವಸ್ಥಾನದ ಪಕ್ಕದಲ್ಲಿ. ಆ ಕಾಳಿಕಾ ದೇವಿಯ ಪೂಜಾರಿ ಇದರ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಮತ್ತೆ DC ಎಲ್ಲಗೂ ಕಂಪ್ಲೇಂಟ್ ಕೊಟ್ಟ. ಈಕೆ ಬಂದು ಇಲ್ಲಿ ಮತಾಂತರ ಮಾಡ್ತಾ ಇದ್ದಾಳೆ ಅಥವಾ ಬೇರೆ ಈ ರೀತಿಯಾದ ಕ್ರಿಯೆಗಳನ್ನು ಮಾಡ್ತಾ ಇದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟರು. ಆದರೆ ಅಲ್ಲಿಂದ ಬಂದು ಇನ್ಸ್ಪೆಕ್ಷನ್ ಮಾಡಿ ನೋಡಿದಾಗ ಅಲ್ಲಿ ಸತ್ಯ ಗೊತ್ತಾಯಿತು, ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಆ ಪೂಜಾರಿಯನ್ನ ಕರೆದು ಆ ಅಧಿಕಾರಿಗಳು ಕೇಳಿದ್ರು, ಈ ರೀತಿಯಾಗಿ ನೀನು ಸೇವೆ ಮಾಡಿದ್ರೆ ಯಾವ ಸೇವೆ ಮಾಡ್ತಾ ಇದ್ದಾರೆ? ಮರಣವನ್ನ ಎದುರು ನೋಡುತ್ತಾ ಕೊನೆಯ ಉಸಿರು ಎಳೆದಿರ್ತಕ್ಕಂಥ, ಜೀವ ಶ್ವಾಸವನ್ನು ಎಳಿತಿರ್ತಕ್ಕಂಥ ಆ ವೃದ್ಧರಾದ ರೋಗಿಗಳನ್ನ ಮಡಿಯಲ್ಲಿಟ್ಟುಕೊಂಡು ದೈವ ಪ್ರೀತಿಯಿಂದ ಅವರನ್ನ ಪ್ರೀತಿಯಿಂದ ಸಾಂತ್ವನದ ನುಡಿಗಳನ್ನ ಮದರ್ ತೆರೇಸಾ ಕೊಡ್ತಿರೋದನ್ನ ಆ ಸಹೋದರರು ನೋಡಿದ್ರು, ಅಧಿಕಾರಿಗಳು ನೋಡಿದ್ರು. ಅನಾಥರಾಗಿ ಬಿದ್ದಿರ್ತಕ್ಕಂಥ ಮಕ್ಕಳನ್ನ ತಗೊಂಬಂದು ಹಾಲುಣಿಸಿ ದೈವ ಪ್ರೀತಿಯಲ್ಲಿ ದೈವ ಶುಶ್ರೂಷೆ ಮಾಡ್ತಿರ್ತಕ್ಕಂಥ, ದೈವ ಸೇವೆ ಮಾಡ್ತಿರ್ತಕ್ಕಂಥದ್ದನ್ನ ಆ ಮದರ್ ತೆರೇಸಾ ಮಾಡೋದನ್ನ ಅಲ್ಲಿ ಕಂಡಾಗ ಅವರೆಲ್ಲರೂ ಹಿಂತಿರುಗಿ ಹೋದರು. ಪ್ರೀತಿಯ ಸಹೋದರ ಸಹೋದರಿ, ಕಾಲ ಗತಿಸಿದ ನಂತರ ಯಾವ ಪೂಜಾರಿ ಈ ಮದರ್ ತೆರೇಸರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದನೋ ಆ ಪೂಜಾರಿ ಕ್ಷಯ ರೋಗಿಯಾಗಿ ಮಾರ್ಪಟ್ಟ. ಈ ಪೂಜಾರಿಯನ್ನ ಹೊತ್ತುಕೊಂಡು ಇದೇ ಆಶ್ರಮದಲ್ಲಿ ಮಲಗಿಸಿ ಅವರ ಕುಟುಂಬದವರು ತಳ್ಳಿಬಿಟ್ರು. ಈಕೆ ಕರ್ಕೊಂಬಂದು ಅವನನ್ನ, ಆ ಪೂಜಾರಿಯನ್ನ ಶುಶ್ರೂಷೆ ಮಾಡಿದ್ರು, ದೈವ ಪ್ರೀತಿಯನ್ನ ಹಂಚಿಕೊಂಡರು. ಆ ಪೂಜಾರಿ ಕಡೆಯದಾಗಿ ನುಡಿದಂತ ಒಂದು ವಾಕ್ಯ ಇದೆ, ನಾನು 16 ವರ್ಷ 18 ವರ್ಷ ಆ ಕಾಳಿಕಾ ದೇವಿಯಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೆ, ದೇವರನ್ನ ಆರಾಧಿಸ್ತಾ ಇದ್ದೆ, ಆದರೆ ಅಲ್ಲಿ ನಾನು ದೇವರನ್ನ ಕಾಣಲಿಲ್ಲ. ಈಗೋ ಈ ಮಹಿಳೆಯಲ್ಲಿ, ಈ ದೇವ ವನಿತೆಯಲ್ಲಿ ನಾನು ಯೇಸುವನ್ನ ಕಾಣ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದಾಗಿದೆ ದೇವರು ಕೊಡುವಂತ ಪವಿತ್ರಾತ್ಮದತ್ತವಾದ ಸತ್ಫಲಗಳಲ್ಲಿ ಒಂದಾದಂತ ಸೌಜನ್ಯದ ವರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಡೆಯದಾಗಿ ಸಂಯಮ. ಪ್ರೈಸ್ ದಿ ಲಾರ್ಡ್, ಇದೊಂದು ವಿಶೇಷವಾದ ವರವಾಗಿದೆ. ಒಂದು ಸಾರಿ ಒಂದು ಸಹೋದರಿ ಒಂದು ಧ್ಯಾನಕ್ಕೆ ಬಂದಾಗ ಪ್ರಾರ್ಥಿಸಲು ಕೇಳ್ಕೊಂಡ್ರು. ಸ್ವಲ್ಪ ಹೊತ್ತು ಕಣ್ಣೀರಿನಿಂದ ತನ್ನ ನೋವುಗಳನ್ನು ಹಂಚಿಕೊಂಡ್ರು. ಒಳ್ಳೆ ಜೀವನವನ್ನು ಜೀವಿಸ್ತಿದ್ದಂಥ ಅವರ ಕುಟುಂಬದಲ್ಲಿ ಇದ್ದಕ್ಕಿದ್ದಂತೆ ಗಂಡ ಪಾರ್ಶ್ವವಾಯು ರೋಗಿಯಾಗಿ ಮಾರ್ಪಟ್ಟರು. ಆದರೆ ಎಷ್ಟೋ ಚಿಕಿತ್ಸೆಯನ್ನು ಮಾಡಿದ್ರು ಆ ಪಾರ್ಶ್ವ ರೋಗಿ ಹಾಸಿಗೆ ಹಿಡಿದು ಹಾಗೆ ಮಲಗಿಳಿದು. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಪ್ರಾರ್ಥಿಸಿದ್ರು. ಅವರಿಗೆ ಯಾವುದೇ ರೀತಿಯಾದ ವರಮಾನ ಇರಲಿಲ್ಲ. ಒಂದು ಅಂಗಡಿ ಇಟ್ಕೊಂಡು ಜೀವನವನ್ನು ಜೀವಿಸ್ತಾ ಇದ್ದಾರೆ. ಆ ಅಂಗಡಿ ನೋಡ್ಕೋಬೇಕು, ಈ ಗಂಡನನ್ನು ಶುಶ್ರೂಷೆ ಮಾಡಬೇಕು. ಆದರೆ ಆ ತಾಯಿಯ ಬಾಯಿಂದ ಯಾವತ್ತಿಗೂ ಒಂದು ನಿರಾಶೆ ನುಡಿಗಳು ಬರಲಿಲ್ಲ. ಪ್ರೀತಿಯಿಂದ ಶುಶ್ರೂಷೆ ಮಾಡ್ತಾ ಇದ್ರು. ಆ ಗಂಡ ಒಂದೊಂದು ಸಲ ಕೋಪಗೊಂಡು ಬೈತಾ ಇದ್ರು. ಯಾವುದೇ ಒಂದು ದ್ವೇಷವನ್ನಾಗಲಿ ಅಥವಾ ಅವನನ್ನು ಕೋಪದಿಂದ ನೋಡುವುದಾಗಲಿ ಮಾಡಲಿಲ್ಲ. ಪ್ರೀತಿಯಿಂದ ಮಾಡ್ತಾ ಇದ್ರು. ಯಾವಾಗಲೂ ಕಷ್ಟಗಳು ಬಂದರೆ ಒಂದರ ಮೇಲೆ ಒಂದು ಬರ್ತದೆ ಅಂತ ಹೇಳ್ತಾರೆ. ಟ್ರಬಲ್ಸ್ ಕಮ್ಸ್ ಡಬಲ್ಸ್ ಅಂತ ಹೇಳ್ತಾರೆ. ಇದ್ದಕ್ಕಿದ್ದಂತೆ ಒಬ್ಬ ಮಗ ಮಾನಸಿಕ ರೋಗಿಯಾಗಿ ಮಾರ್ಪಟ್ಟ. ಪ್ರೀತಿಯ ಸಹೋದರ ಸಹೋದರಿ, ಆ ಸಹೋದರಿ ಕಣ್ಣೀರಿನಿಂದ ಹೇಳ್ತಾ ಇದ್ದಾರೆ, ನನಗೆ ಸಾಕಾಗೋಗಿದೆ ಬ್ರದರ್, ನನ್ನ ಕೈಲಿ ಸಾಧ್ಯವಾಗ್ತಾ ಇಲ್ಲ. ನಾನು ಹೇಳಿದೆ, ನೀವು ಪ್ರಾರ್ಥಿಸಿರಿ, ದೇವರು ನಿಮಗೆ ಒಂದು ದಾರಿಯನ್ನು ತೋರಿಸ್ಕೊಡ್ತಾರೆ. ನಿರಂತರವಾಗಿ 5-6 ವರ್ಷಗಳ ಕಾಲ ಆಕೆ ಪ್ರಾರ್ಥಿಸಿದ್ರು. ಮಾತ್ರವಲ್ಲದೆ ಇವರನ್ನು ಒಳ್ಳೆ ರೀತಿಯಲ್ಲಿ ಅವರಿಗೆ ಸೇವೆ ಮಾಡಿ ಅವರನ್ನು ಪ್ರೀತಿಸಿದ್ರು. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತಾ ಇದ್ದೀನಿ, ಆ ಸಹೋದರಿಗೆ ದೇವರು ಪವಿತ್ರಾತ್ಮರ ದತ್ತವಾದ ಸತ್ಫಲಗಳಲ್ಲಿ ಒಂದಾದಂಥ ಸಂಯಮವನ್ನು ದೇವರು ಕೊಟ್ಟಿದ್ದಾರೆ. ಆ ಶಕ್ತಿಯಲ್ಲಿ ಅವರು ಬೆಳೀತಾ ಇದ್ದಾರೆ. ಅವ್ರಿಗೊಂದು ನಿರೀಕ್ಷೆ ಇದೆ. ಈ ಲೋಕದಲ್ಲಿ ನಾನು ಕಷ್ಟ ಅನುಭವಿಸ್ತಾ ಇದ್ರು, ಪರಲೋಕದಲ್ಲಿ ದೇವರು ನನಗೆ ಕೊಡ್ತಕ್ಕಂಥ ಕೊಡುಗೆ ಇದೆ. ಎಷ್ಟು ಮಾನಸಿಕ ರೋಗಿಗಳನ್ನು ನೋಡ್ತಕ್ಕಂಥ ಎಷ್ಟು ತಾಯಂದರಿದ್ದಾರೆ. ಎಷ್ಟು ಕುಟುಂಬದಲ್ಲಿ ಸೊಸೆಯಂದರು ಅತ್ತೆಯಂದರನ್ನ ಸೃಷ್ಟಿ ಮಾಡ್ತಾರೆ. ಹಾಸಿಗೆಯಲ್ಲಿ ಮಲಗಿದ್ರು ಸಹ ಅತ್ತೆಯಂದರು ಸೊಸೆಯರನ್ನ ನಿಂದಿಸ್ತಾ ಇರ್ತಾರೆ, ಬೈತಾ ಇರ್ತಾರೆ. ಅವ್ರು ಮಾಡ್ತಕ್ಕಂಥ ಮಲಮೂತ್ರಗಳನ್ನ ಕ್ಲೀನ್ ಮಾಡಿ ಅವರ ಶುಶ್ರೂಷೆಯನ್ನು ಮಾಡ್ತಾ ಇದ್ರು. ಯಾರಾದ್ರೂ ಅವರನ್ನು ನೋಡಕ್ ಬಂದ್ರೆ ಆ ಅಜ್ಜಿ ಅಂದ್ರೆ ಹೇಳ್ತಕ್ಕಂಥ ಒಂದು ಗುಣ ಇದೆ, ನನಗೆ ಊಟನೇ ಕೊಟ್ಟಿಲ್ಲ. ಅವ್ರು ಕೇಳ್ತಾರೆ, ಏನಾದ್ರು ಊಟ ಮಾಡ್ದ? ಇಲ್ಲ, ನಿನ್ನೆಯಿಂದ ನನಗೆ ಊಟನೇ ಕೊಟ್ಟಿಲ್ಲ. ಅದು ಅವರ ಸ್ವಭಾವ ಅವ್ರದ್ದು. ಆದರೆ ಅದನ್ನ ಸಹಿಸಿಕೊಂಡು ಅವರನ್ನ ಪ್ರೀತಿಸಿ ಶುಶ್ರೂಷೆ ಮಾಡುವಂತ ವ್ಯಕ್ತಿ ನೀನಾಗಿದ್ದರೆ ನಿನ್ನಲ್ಲಿ ಪವಿತ್ರಾತ್ಮರ ಸಂಯಮದ ವರವನ್ನು ದೇವರು ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಫಲ ಇಲ್ಲಿ ಸಿಗದೇ ಇದ್ರು ಪರವಾಗಿಲ್ಲ, ಪರಲೋಕದಲ್ಲಿ ನೀವು ಕೊಡ್ತಾ ಇದ್ದಾರೆ, ಅಥವಾ ಇಲ್ಲಿಂದ ನಿನ್ನ ಸಂತತಿಯ ಮೂಲಕವಾಗಿ ದೇವರು ಅದನ್ನು ಅನುಗ್ರಹಿಸ್ತಾರೆ. ಇದು ದೇವರ ಸತ್ಫಲಗಳಾಗಿದೆ. ಆದ್ದರಿಂದ ಈ ಪವಿತ್ರಾತ್ಮರ ಸತ್ಫಲಗಳಿಗಾಗಿ ನಾವು ಪ್ರಾರ್ಥಿಸಬೇಕು.
ಪ್ರಾರ್ಥಿಸಿ ಪ್ರತಿದಿನ ಸ್ವೀಕರಿಸಬೇಕು. ಈ ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಇದಕ್ಕಾಗಿ ನಿರಂತರವಾಗಿ ನಾವು ದಾಹಗೊಂಡು ಪ್ರಾರ್ಥಿಸಿದಾಗ ಇವು ನಮ್ಮನ್ನು ಸ್ವರ್ಗಕ್ಕೆ ಕೊಂಡೊಯ್ತದೆ. ನಾನು ಹೇಳ್ತಾ ಇದ್ದೀನಿ, ಪವಿತ್ರಾತ್ಮರ ಫಲಗಳಿದೆ, ಪವಿತ್ರಾತ್ಮರ ವರಗಳಿದೆ. ಆದರೆ ಪವಿತ್ರಾತ್ಮರ ವರಗಳು ನಿಮ್ಮನ್ನು ಸ್ವರ್ಗಕ್ಕೆ ಕೊಂಡೋಗೋದಿಲ್ಲ. ನಿಮ್ಮನ್ನು ದೇವರ ನಿತ್ಯ ಜೀವಕ್ಕೆ ಬಾಧ್ಯರನ್ನಾಗಿ ಮಾಡುವುದು ಈ ಪವಿತ್ರಾತ್ಮರ ಸತ್ಫಲಗಳಾಗಿದೆ. ಅದನ್ನೇ ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 1-3 ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ನಿನಗೆ ಭಾಷಾ ವರ ಇರಬಹುದು, ದರ್ಶನದ ವರ ಇರಬಹುದು, ಅದ್ಭುತಗಳು ಮಾಡುವಂಥ ವರ ಇರಬಹುದು, ವಿಶ್ವಾಸದ ವರ ಇರಬಹುದು, ನೀನು ಪವಾಡಗಳನ್ನು ಮಾಡಬಹುದು, ನೀನು ರೋಗ ಸೌಖ್ಯವನ್ನು ಕೊಡಬಹುದು, ನೀನು ಬೋಧನೆ ಮಾಡಬಹುದು. ಆದರೆ ಪವಿತ್ರಾತ್ಮರ ಸತ್ಫಲಗಳಲ್ಲಿ ಒಂದಾದಂಥ ಪ್ರೀತಿ ನಿನ್ನಲ್ಲಿ ಇಲ್ಲದೆ ಇದ್ದರೆ ಇವೆಲ್ಲವೂ ಶೂನ್ಯ, ಗಣಗಣಿಸುವ ಗಂಟೆ. ಹೌದು, ಹಾಗಾದರೆ ಈ ಸತ್ಫಲಗಳಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಪವಿತ್ರಾತ್ಮರ ವರಗಳು, ಇದರ ಬಗ್ಗೆ ವಿವರವಾಗಿ ನಾವು ನೋಡೋದಾದರೆ ಸಂತ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ರಿಂದ ವಾಕ್ಯಗಳಲ್ಲಿ ಅದನ್ನು ವಿವರವಾಗಿ ಬರೆಯಲ್ಪಟ್ಟಿದೆ. ವರಗಳಲ್ಲಿ 2 ರೀತಿಯ ವರಗಳಿದೆ. ಒಂದು ಐರಾರ್ಕಿ ವರಗಳು ಅಂತೇಳಿ, ಅದು ವಿಶೇಷವಾಗಿ ಧರ್ಮಸಭೆಯಲ್ಲಿ ದೈವದತ್ತವಾಗಿ ಯೇಸು ಕ್ರಿಸ್ತರು ನೇರವಾಗಿ ಕೊಟ್ಟಂತ ಕೆಲವು ಅಧಿಕಾರಗಳಿದೆ, ವರಗಳಿದೆ. ಅದನ್ನು ಧರ್ಮಸಭೆಯಲ್ಲಿ ಗುರುಗಳು ಅಥವಾ ಇನ್ನಿತರೆ ಬೋಧಕರು ಈ ರೀತಿಯಾಗಿ ಕೊಡ್ತಕ್ಕಂಥ ವರಗಳು, ಅದನ್ನು ಐರಾರ್ಕಿ ವರಗಳು ಅಂತ ಹೇಳ್ತಾರೆ. ಇನ್ನೊಂದು ಕೆಲವು ವರಗಳಾಗಿದೆ, ಈ ಸಂತ ಪೌಲರು ಅದನ್ನು ವಿವರವಾಗಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ, ವಿದ್ಯೋಕ್ತಿ, ಅಗಾಧ ವಿಶ್ವಾಸವಿರುವಂಥ ಒಂದು ವರ, ರೋಗ ಸೌಖ್ಯವನ್ನು ಕೊಡುವಂಥ ವರ, ಅದ್ಭುತ ಕಾರ್ಯಗಳನ್ನು ಪವಾಡಗಳನ್ನು ಮಾಡುವಂಥ ವರ, ಪ್ರವಾದನೆಯ ವರ, ಸತ್ಯಾಸತ್ಯಗಳನ್ನು ವಿವೇಚಿಸುವಂಥ ವರ, ವಿವಿಧ ಭಾಷೆಗಳನ್ನು ಆಡುವಂಥ ವರ, ವಿವಿಧ ಭಾಷೆಗಳ ಅರ್ಥವನ್ನ ವಿವರಿಸುವಂಥ ವರ. ಈ ಎಲ್ಲಾ ವರಗಳು ಒಂದೇ ಆತ್ಮನಿಂದ ಕೊಡಲ್ಪಡ್ತಾ ಇದೆ. ಅದನ್ನು ಹೇಳ್ತಾ ಇದ್ದಾರೆ ಸಂತ ಪೌಲರು. ಯಾರ್ಯಾರಿಗೆ ಇಷ್ಟ ಇದೆಯೋ ಅವ್ರಿಗೆ ಮಾತ್ರ ಕೊಡ್ತಾರೆ. ಕೆಲವು ನೆನೆಸಬಹುದು, ನನಗೆ ಈ ವರ ಸಿಕ್ಕಿಲ್ಲಲ್ಲ, ನನಗೆ ಈ ವರ ಸಿಕ್ಕಿಲ್ಲಲ್ಲ. ಇಲ್ಲ, ಎಲ್ಲಾ ವರಗಳು ದೇವರಿಗೆ ಯಾರ್ಯಾರಿಗೆ ಇಷ್ಟ ಇದೆಯೋ ಅವರಿಗೆ ಕೊಡ್ತಾರೆ. ಆದರೆ ನಾವು ಪ್ರಾರ್ಥಿಸಬೇಕು. ಈ ಪವಿತ್ರಾತ್ಮರ ವರಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಮೊದಲನೇದಾಗಿ ಜ್ಞಾನೋಕ್ತಿ, ದೇವರ ಜ್ಞಾನದಲ್ಲಿ ಒಂದು ಅಂಶವನ್ನ ಮನುಷ್ಯನಿಗೆ ಕೊಡ್ತಾರೆ. ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡಿದ್ರೆ ಸೊಲೊಮೋನ್ ರಾಜ, ದೇವ್ರು ಬಂದು ಕೇಳ್ತಾನೆ, ನಿನಗೆ ಏನ್ ಬೇಕು? ಅವ್ನು ನೇರವಾಗಿ ಕೇಳ್ತಾನೆ, ಈ ರಾಜ್ಯವು, ನಾನು ಬಾಲಕ, ನನಗೆ ರಾಜ್ಯಗಳು ಮಾಡೋದು ಗೊತ್ತಿಲ್ಲ, ನಿಮ್ಮ ಜ್ಞಾನವನ್ನು ನನಗೆ ಕೊಡಿ. ಹೌದು, ಈ ಪ್ರಪಂಚದಲ್ಲಿ ಅವನಿಗಿಂತ ಜ್ಞಾನಿಯಾದಂಥ ವ್ಯಕ್ತಿ ಬೇರೆ ಯಾರೂ ಇಲ್ಲ ಅಂತೇಳಿ ಪವಿತ್ರ ಗ್ರಂಥ ಹೇಳ್ತಾ ಇದೆ. ಜ್ಞಾನೋಕ್ತಿಗಳನ್ನ ಪವಿತ್ರ ಗ್ರಂಥದಲ್ಲಿ ಬರೆದಿಟ್ಟಿದ್ದಾನೆ. ಅದನ್ನೇ ಸಂತ ಯಾಕೋಬರು ತನ್ನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಯಾರಿಗಾದರೂ ಜ್ಞಾನದಲ್ಲಿ ಕೊರತೆ ಇದ್ದರೆ ಅವನು ದೇವರಲ್ಲಿ ಕೇಳಿಕೊಳ್ಳಿರಿ, ದೇವರು ಜ್ಞಾನವನ್ನು ಕೊಡ್ತಾರೆ. ದೈವ ಭಕ್ತಿಯೇ ಜ್ಞಾನಕ್ಕೆ ಮೂಲ, ದೈವ ಭಯವೇ ಜ್ಞಾನಕ್ಕೆ ಮೂಲ. ಆದ್ದರಿಂದ ಆ ಪವಿತ್ರಾತ್ಮರ ಜ್ಞಾನಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರತಿದಿನ ಆ ಜ್ಞಾನದಿಂದ ತುಂಬುವಂತೆ ನಾವು ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ವಿದ್ಯೋಕ್ತಿ ಅಂದ್ರೆ ನಾಲೆಡ್ಜ್, ಇದು ದೇವರು ಕೊಡುವಂತ ವಿವೇಕದ ವರವಾಗಿದೆ. ಈ ಲೌಕಿಕವಾಗಿ ನಾವು ಜೀವಿಸಬೇಕಾದರೆ, ನಾವು ಲೌಕಿಕವಾಗಿ ಜನರೊಂದಿಗೆ ಜೀವಿಸಬೇಕಾದರೆ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಜೀವಿಸಬೇಕನ್ನೋ ವಿಶೇಷವಾದ ನಾಲೆಡ್ಜ್ ಅನ್ನು ದೇವರು ಕೊಡ್ತಾರೆ, ವಿವೇಕದ ವರವನ್ನು ಕೊಡ್ತಾರೆ. ಕೆಲವು ವ್ಯಕ್ತಿಗಳಿಗೆ ಅವರಿಗೆ ಪ್ರಬೋಧನೆ ಮಾಡಕ್ ಬರೋದಿಲ್ಲ, ಪ್ರಸಂಗ ಮಾಡಕ್ ಬರೋದಿಲ್ಲ. ಆದರೆ ಒಂದು ಧ್ಯಾನವನ್ನ ಹೇಗೆ ಏರ್ಪಾಡು ಮಾಡಬೇಕು, ಅದು ಯಾರ್ಯಾರನ್ನ ಕರಿಬೇಕು, ಅದರ ಎಲ್ಲ ನಿಯಂತ್ರಣದ ಶಕ್ತಿಯನ್ನ, ವಿವೇಕದ ವರವನ್ನು ಕೊಟ್ಟು ಅವರಿಗೆ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ ಅಗಾಧವಾದ ವಿಶ್ವಾಸ, ಅಗಾಧವಾದ ವಿಶ್ವಾಸ. ಎಷ್ಟೋ ಜನರು ಧ್ಯಾನಕ್ಕೆ ಬರ್ತಾರೆ, ಧ್ಯಾನಕ್ಕೆ ಬಂದು ವಾಪಸ್ ಹೋಗ್ಬೇಕಾದ್ರೆ ಹೇಳ್ತಾರೆ, ನನಗೆ ಬ್ಲಡ್ ಕ್ಯಾನ್ಸರ್ ರೋಗ ಇದೆ, ಈ ರೋಗ ಸೌಖ್ಯಕ್ಕೋಸ್ಕರ ನಾನು ಬಂದೆ. ಆದರೆ ಈ ಧ್ಯಾನದಲ್ಲಿ ಭಾಗವಹಿಸಿದ ನಂತರ ನನಗೆ ರೋಗ ಹೋದಿದ್ರೂ ಪರವಾಗಿಲ್ಲ, ಆ ರೋಗ ನನ್ನಲ್ಲಿ ಇದ್ರೂ ಪರವಾಗಿಲ್ಲ, ನಾನು ಇನ್ನು ಮುಂದೆ ನಾನು ಜೀವಿಸುವುದು ಯೇಸುವಿಗಾಗಿ. ಮಣಿಪುರದಿಂದ ಬಂದಂತ ರಾಬರ್ಟ್ ಅನ್ನೋ ಒಬ್ಬ ಸಹೋದರ ಅಲ್ಲಿನ ಮುಖ್ಯಮಂತ್ರಿಯನ್ನ ಕೊಲೆಗೈಯಲು ಪ್ರಯತ್ನಿಸಿ ಬಂಧಿಸ್ತನಾದಂತ ಒಬ್ಬ ವ್ಯಕ್ತಿ, ಯಾವುದೇ ಜಾಮೀನಿಲ್ಲದೆ ಕೈದಿಯಾಗಿದ್ದಂತ ವ್ಯಕ್ತಿ. ಆ ತಾಯಿ ಈ ಡಿವೈನ್ ಧ್ಯಾನ ಮಂದಿರದಲ್ಲಿ ಬಂದು ಧ್ಯಾನದಲ್ಲಿ ಭಾಗವಹಿಸಿದ ನಂತರ ಅವಳು ಪ್ರಾರ್ಥಿಸಿದ್ರು, ತನ್ನ ಮಗನೂ ಸಹ ಒಂದು ಧ್ಯಾನದಲ್ಲಿ ಭಾಗವಹಿಸಬೇಕು ಅಂತೇಳಿ. ಆ ಪ್ರಾರ್ಥನೆಯ ಫಲವಾಗಿ ಇದುವರೆಗೂ ಯಾವುದೇ ಕೋರ್ಟ್ನಲ್ಲಿ ಕೊಡದೇ ಇರತಕ್ಕಂತ ಒಂದು ಪರ್ಮಿಷನ್ ಅನ್ನ, ಜಾಮೀನಿಲ್ಲದೆ ಜೀವಿಸತಕ್ಕಂಥ ಕೈದಿಗಳಿಗೆ ಇದುವರೆಗೂ ಕೊಡದೇ ಇರತಕ್ಕಂಥ ವಿಶೇಷವಾದ ಪರ್ಮಿಷನ್ ಆ ರಾಬರ್ಟ್ಗೆ ಸಿಗ್ತಾ ಇದೆ. ವಿಶೇಷವಾದ ಒಬ್ಬ SI 4 PC-ಗಳೊಂದಿಗೆ ಆ ರಾಬರ್ಟ್ನನ್ನ ಡಿವೈನ್ ಧ್ಯಾನ ಮಂದಿರದಲ್ಲಿ 1 ವಾರ ಧ್ಯಾನಕ್ಕೆ ಕರ್ಕೊಂಡ್ಬರ್ತಾ ಇದ್ದಾರೆ. ಅವನು ಧ್ಯಾನದಲ್ಲಿ ಭಾಗವಹಿಸ್ತಾ ಇದ್ದಾನೆ. 1 ವಾರ ಧ್ಯಾನದಲ್ಲಿ ಭಾಗವಹಿಸಿದ
ಅವನ ಜೊತೆಯಲ್ಲಿದ್ದಂಥ ಪೊಲೀಸರವರೆಗೂ ಮಾನಸಾಂತರ ಆಯಿತು. ವಚನೋತ್ಸವದಲ್ಲಿ ನಾನು ಓದಿದ್ದೆ. ಅವನು ಹೇಳ್ತಾ ಇದ್ದಾನೆ, ಇದುವರೆಗೂ ನಾನು ಪಾಪದಲ್ಲಿ ಜೀವಿಸ್ತಾ ಇದ್ದೆ, ಉಗ್ರವಾದಿಯಾಗಿ ಜೀವಿಸ್ತಾ ಇದ್ದೆ, ಆದರೆ ಇನ್ನು ಮುಂದೆ ನಾನು ಜೀವಿಸುವುದು ಯೇಸುವಿಗಾಗಿ. ಇನ್ನು ನಾನು ಸತ್ರೂ ಪರವಾಗಿಲ್ಲ, ನಾನು ಯೇಸುವಿನ ಮಗನಾಗಿ ಜೀವಿಸ್ತಾ ಇದ್ದೇನೆ. ಇನ್ನು ಮುಂದೆ ಈ ಜೈಲಿನಲ್ಲಿ ನಾನು ಜೀವಿಸ್ತಾ ಇದ್ರು, ನಾನು ಮರಣಕ್ಕೆ ಒಳಗಾಗಿದ್ರು, ನಾನು ಯೇಸುವಿನ ಮಗನಾಗಿ ನಾನು ಸಾಯ್ತೇನೆ. ಇದಾಗಿದೆ ಅಗಾಧ ವಿಶ್ವಾಸ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಇನ್ನೊಂದಾಗಿದೆ ರೋಗ ಶಾಂತಿಯವರ, ಸೌಖ್ಯ ನೀಡುವಂಥವರ. ಕೆಲವು ವ್ಯಕ್ತಿಗಳ ಮೇಲೆ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ ದೇವರು ವಿಶೇಷವಾದ ಸೌಖ್ಯವನ್ನು ಅವರ ಮೂಲಕವಾಗಿ ನೀಡ್ತಾರೆ. ಇದೊಂದು ವರ. ಆದರೆ ಈ ವರ ಯಾರಿಗಿದೆ ಇಲ್ಲ ಇದೆ ಅನ್ನೋದನ್ನ ಕಂಡುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಕಾರಣ ಕೆಲವು ವ್ಯಕ್ತಿ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ ಅಲ್ಲಿ ರೋಗ ವಾಸಿ ಆಗತ್ತೆ, ಕೆಲವು ವ್ಯಕ್ತಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ ಸೌಖ್ಯ ಆಗೋದಿಲ್ಲ. ಕಾರಣ ಈ ಸೌಖ್ಯ ಕೊಡುವುದು ನಾನಲ್ಲ, ಬದಲಾಗಿ ದೇವರಾಗಿದ್ದಾರೆ. ಯಾರಿಗೆ ಸೌಖ್ಯ ಕೊಡಬೇಕು ತೀರ್ಮಾನಿಸುವುದು ದೇವರಾಗಿದ್ದಾರೆ. ಆದ್ದರಿಂದ ನಾವು ಈ ರೋಗ ಸೌಖ್ಯದ ವರವನ್ನು ಸಿಕ್ಕವರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಬೇಕು. ಆದರೆ ಒಂದು ಸೂಚನೆ, ನಿಮ್ಮ ಧರ್ಮ ಕೇಂದ್ರದ ಗುರುಗಳ ಅನುಮತಿ ಇಲ್ಲದೆ ಯಾರಿಗೂ ರೋಗ ಸೌಖ್ಯಕ್ಕಾಗಿ ನೀವು ಪ್ರಾರ್ಥಿಸಬಾರದು. ಅವರ ಅನುಮತಿ ಇದ್ರೆ ಮಾತ್ರ ಅವರ ತಲೆ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥಿಸಬೇಕು. ಕೆಲವುಗಳು ನೋಡಿದ್ದೀವಿ, ಹಾಸ್ಪಿಟ್ಲ್ಗಳಿಗೆಲ್ಲ ಹೋಗ್ತಾರೆ, ಜೋರಾಗಿ ಒಂದು ದೊಡ್ಡ ಧ್ಯಾನ ರೀತಿಯಲ್ಲಿ ಎಲ್ಲರೂ ಕಾಣುವ ರೀತಿಯಲ್ಲಿ ದದ ಅಲ್ಲಲ್ಲ ಅಂತೇಳಿ ಜೋರಾಗಿ ಪ್ರಾರ್ಥಿಸಿ ಅಲ್ಲಿ ಗಲಿಬಿಲಿ ಉಂಟು ಮಾಡ್ತಾ ಇದ್ದಾರೆ. ಇವತ್ತು ಆದ್ರಿಂದಲೇ ಎಷ್ಟೋ ಜನ ಹೇಳ್ತಾರೆ, ಹಾಸ್ಪಿಟ್ಲ್ಗಳಿಗೆ ಈತೆಗೆ ಪ್ರಾರ್ಥಿಸೋದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಆದ್ದರಿಂದ ಈ ವರಗಳನ್ನು ಸಿಕ್ಕಿದವರು ಧರ್ಮಕೇಂದ್ರದ ಗುರುಗಳ ಅನುಮತಿಯನ್ನು ಪಡಿಬೇಕು. ಮಾತ್ರವಲ್ಲದೆ ಆ ವರವನ್ನ ಬಹಳ ವಿವೇಕದಿಂದ ಉಪಯೋಗಿಸಲು ಪ್ರಾರ್ಥಿಸಲು ನಾವು ಕಲಿಯಬೇಕು. ಯಾವುದೇ ವ್ಯಕ್ತಿಗೆ ರೋಗ ಸೌಖ್ಯ ಕೊಡುವುದು ನೀವಲ್ಲ, ಬದಲಾಗಿ ದೇವರಾಗಿದ್ದಾರೆ. ಆ ಸೌಖ್ಯ ಅವರಿಗೆ ಸಿಗಬೇಕಾಗಿದ್ದಲ್ಲಿ ಮೊದಲನೇದಾಗಿ ಆ ವ್ಯಕ್ತಿ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ಎರಡನೇದಾಗಿ ಆ ವ್ಯಕ್ತಿ ಯಾರ ಮೇಲಾದರೂ ದ್ವೇಷ ಇದ್ದರೆ ಅದನ್ನು ಕ್ಷಮಿಸುವಂತೆ, ಕ್ಷಮೆ ಕೇಳುವಂಥ ಗುಣಕ್ಕಾಗಿ ಆ ಶತ್ರುವಿಗಾಗಿ ಪ್ರಾರ್ಥಿಸಲು ಹೇಳಬೇಕು. ಮಾತ್ರವಲ್ಲದೆ ಈ ಸೌಖ್ಯವನ್ನು ಕೊಡುವಂಥವ್ರು ಯೇಸು ಎಂಬ ವಿಶ್ವಾಸಕ್ಕೆ ಅವರನ್ನು ಮುನ್ನಡೆಸಬೇಕು. ಈ ಮೂರೇ ಕಾರ್ಯಗಳನ್ನು ಮಾಡಿದ ನಂತರವೇ ಆ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದಾಗಿದೆ ಪವಾಡಗಳನ್ನು ಮಾಡುವಂಥವರ, ವಿಶೇಷ ಅದ್ಭುತ ಕಾರ್ಯಗಳನ್ನು, ಯಾರು ನೆನೆಸದೇ ಇದ್ದಂಥ ಅದ್ಭುತ ಕಾರ್ಯಗಳನ್ನು ಮಾಡುವಂಥವರ. ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ, ಫಾದರ್ ಮ್ಯಾಥ್ಯೂ ನಾಯಕ ಪರಂಬಿಲ್ ಅವರು ಕೊಚ್ಚಿನಲ್ಲಿ ಒಂದು ಧ್ಯಾನ ನಡೆಸ್ತಾ ಇದ್ದಾರೆ. 1,00,000 ಜನ ಆ ಮೈದಾನದಲ್ಲಿ ನಿಂತ್ಕೊಂಡು ಧ್ಯಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಶೆಲ್ಟರ್ ಹಾಕೋದಕ್ಕೆ ಅವ್ರಿಗೆ ಸಾಧ್ಯವಾಗ್ತಾ ಇಲ್ಲ. ಇದ್ದಕ್ಕಿದ್ದಂತೆ ಮಳೆ ಮೋಡಗಳು ಬಂದು ಜೋರಾಗಿ ಕಾರ್ಮೋಡಗಳು ಸುತ್ತಾ ಇದೆ, ಮಳೆ ಬರುವ ಅವಸ್ಥೆ. ಆ ವ್ಯಕ್ತಿ ವೇದಿಕೆ ಮೇಲೆ ನಿಂತ್ಕೊಂಡು ಬಲಿಪೂಜೆಯ ಸಮಯದಲ್ಲಿ ಕರಗಳನ್ನು ಮೇಲಕ್ಕೆತ್ತಿ ಯೇಸು ನಾಮದಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸ್ತಾ ಇದ್ದಾರೆ. ಮೇಘಗಳೇ, ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ, ನೀವು ಚಲಿಸಬೇಡಿ, ಹಾಗೆ ನಿಲ್ಲಿರಿ ಅಂತೇಳಿ. ಸತ್ಯವಾಗಿ ಆ ದಿನ ಪೂರ್ತಿಯಾಗಿ ಆ ಮೇಘಗಳು ಚಲಿಸದಂತೆ ಅವರಿಗೆ ನೆರಳಾಗಿ ನಿಂತರು. ನಾವು ಹಳೆ ಒಡಂಬಡಿಕೆಯಲ್ಲಿ ಕಾಣ್ತಿದ್ದೇವೆ, ಇಸ್ರಾಯೇಲ್ ಜನಾಂಗವನ್ನು ನಡೆಸಬೇಕಾದ್ರೆ ಹಗಲಿನಲ್ಲಿ ಮೇಘದ ರೂಪದಲ್ಲಿ ಅವರ ಮೇಲ್ಗಡೆ ಕಾರ್ಮೋಡವಾಗಿ ನಿಂತಿದ್ರು ಅಂತೇಳಿ ಆ ರೀತಿಯಾದ ಅದ್ಭುತಗಳನ್ನು ಕಣ್ಣಾರೆ ಕಂಡವರು ಸಾಕ್ಷ್ಯಪಡಿಸಿದ್ದನ್ನು ನೋಡಿದ್ದೇವೆ. ಇದಕ್ಕೆ ಅಗಾಧವಾದ ವಿಶ್ವಾಸ ಬೇಕು. ದೇವರ ಶಕ್ತಿಯಲ್ಲಿ ಅಗಾಧವಾದ ವಿಶ್ವಾಸವಿದ್ದವರಿಗೆ ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದಾಗಿದೆ ಪ್ರವಾದನೆ ವರ, ಮುಂದೆ ನಡೆಯುವಂಥ ವಿಷಯಗಳನ್ನು ಮುಂಚಿತವಾಗಿ ತಿಳಿಸುವಂಥ ವರ. ನಡೆಯುವಂಥ ವ್ಯಕ್ತಿ ಇದನ್ನು ಮುಂಚಿತವಾಗಿ ಹೇಳುವಂಥ ಎಷ್ಟೋ ಜನ ನಾವು ನೋಡಿರ್ಬೋದು. ಧ್ಯಾನದಲ್ಲೆಲ್ಲ ಭಾಗವಹಿಸಬೇಕಾದ್ರೆ ಇಂಥವರಿಗೆ ರೋಗ ಸೌಖ್ಯ ಸಿಕ್ತು, ಇಂಥವರಿಗೆ ದೇವರು ಇದರಿಂದ ವಿಮೋಚನೆ ಕೊಟ್ಟಿದ್ದಾರೆ, 20 ವರ್ಷದ ರೋಗವಾಸಿಯಾಗಿದೆ, ಅಥವಾ ಕ್ಷಮಿಸಲೇ ಹೇಳ್ತಾ ಇದ್ದಾರೆ, ಅಥವಾ ಒಳ್ಳೆ ಪಾಪನಿವೇದನೆ ಮಾಡೋಕ್ಕೆ, ಈ ರೀತಿಯಾಗಿ ಮುಂದೆ ನಡೆಯಬೇಕಾದಂಥ ವಿಷಯಗಳನ್ನು ಮುಂಚಿತವಾಗಿ ದೇವರು ಅವರ ಮೂಲಕವಾಗಿ ಹೇಳಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳಿದೆ, ಇದೆಲ್ಲವೂ ಪವಿತ್ರ ಯೇಸುವಿನ ಒಂದು ವರದ ಶಕ್ತಿಯಾಗಿದೆ. ನಾವು ನೋಡ್ತೀವಿ ಯೋಹಾನ ಶುಭ ಸಂದೇಶದಲ್ಲಿ ಆ ನತಾಯಲನನ್ನ ಯೇಸುವಿನ ಬಳಿಗೆ ಬಂದಾಗ ಯೇಸು ಹೇಳ್ತಾರೆ, ನೀನು ಅತ್ತಿ ಮರದ ಕೆಳಗೆ, ಆಲದ ಮರದ ಕೆಳಗೆ ನಿಂತಿದ್ದಾಗಲೇ ನಾನು ನಿನ್ನನ್ನು ಅರಿತಿದ್ದೆ. ಅಂದ್ರೆ ಮುಂದೆ ನಡೆಯುವಂಥ ವಿಷಯಗಳನ್ನ ಅವನಲ್ಲಿ ಹೇಳಿದಾಗ ನತಾಯಲನಿಗೆ ಯೇಸುವಿನ ಮೇಲೆ ವಿಶ್ವಾಸ ಬಂತು. ಈ ಎಲ್ಲಾ ವರಗಳನ್ನ ದೇವರು ನಮಗೆ ಕೊಟ್ಟಿದ್ದು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಡಲು, ದೇವರ ಸನ್ನಿಧಾನಕ್ಕೆ ಬರಲು ಹಾಗೂ ಧರ್ಮಸಭೆಯನ್ನು ಅಭಿವೃದ್ಧಿಪಡಿಸಲು ಈ ವರಗಳನ್ನ ನಮಗೆ ದೇವರು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಇನ್ನೊಂದು ವರವಾಗಿದೆ ಸತ್ಯ ಅಸತ್ಯಗಳನ್ನು ವಿವೇಚಿಸುವಂಥ ವರ. ಇದು ಪ್ರವಾದನೆ ವರ. ಇನ್ನೊಂದಾಗಿದೆ ಕೌನ್ಸಿಲಿಂಗ್ ಮಾಡುವಂಥ ವರ. ಬೇರೆ ವ್ಯಕ್ತಿಗಳು ನಮ್ಮ ಮುಂದೆ ಬಂದು ಕುಳಿತುಕೊಂಡಾಗ ಅವರಿಗಾಗಿ ಪ್ರಾರ್ಥಿಸಿದಾಗ
ಅವರಲ್ಲಿರ್ತಕ್ಕಂಥ ಕೊರತೆಗಳನ್ನು ಅಥವಾ ಅವರ ಜೀವನದಲ್ಲಿ ಗತಿಸಿದ್ದು ಮುಂದೆ ಆಗುವಂಥದ್ದು ವಿಷಯಗಳನ್ನು ದೇವರು ತೋರಿಸ್ತಾ ಇರ್ತಾರೆ. ನೇರವಾಗಿ ಅವರಿಗೆ ಪಿಕ್ಚರ್ನ ಮೂಲಕವಾಗಿ ತೋರಿಸ್ತಾರೆ, ಅಥವಾ ಬರವಣಿಗೆ ಮೂಲಕ ತೋರಿಸ್ತಾರೆ, ಅಥವಾ ಹೆಸರನ್ನು ತೋರಿಸ್ತಾರೆ, ಅಥವಾ ಟಿವಿಯಲ್ಲಿ ನೋಡ್ತಕ್ಕಂಥ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ, ಅಥವಾ ಮನಸ್ಸಿನಲ್ಲಿ ಅನ್ನಿಸ್ತಾರೆ. ಈ ರೀತಿಯಾಗಿ ಅನ್ನಿಸುವಿಕೆ ಆ ರೀತಿಯಾಗಿ ತೋರಿಸ್ತಾರೆ. ಅಥವಾ ಕೆಲವು ಗುರುತುಗಳನ್ನ ತೋರಿಸ್ತಾ ಇರ್ತಾರೆ. ಕೆಲವೊಂದ್ಸಲ ಛತ್ರಿ ತೋರಿಸ್ತಾರೆ, ಛತ್ರಿ ಅಂದ್ರೆ ಅವರ ತಂದೆ. ಒಂದು ನಾಗರಾವ್ ತೋರಿಸ್ತಾರೆ ಅಹಂಕಾರ ಅಂತೇಳಿ. ಈ ರೀತಿಯಾಗಿ ಅನೇಕ ಚಿಹ್ನೆಗಳ ಮೂಲಕ ನವಿಲನ್ನು ತೋರಿಸ್ತಾರೆ. ಎಲ್ಲರಿಗೂ ಒಂದೇ ರೀತಿಯ ಚಿಹ್ನೆ ಗುರುತುಗಳು ಬರಬೇಕು ಅಂತಿಲ್ಲ, ಆದರೆ ಬೇರೆ ಬೇರೆ ರೀತಿಯಾದ ಗುರುತುಗಳನ್ನು ತೋರಿಸಿ ದೇವರು ಆ ವಿಶೇಷತೆಯನ್ನ ಅವ್ರಿಗೆ ತೋರಿಸ್ತಾರೆ. ಮಾತ್ರವಲ್ಲದೆ ಆ ವ್ಯಕ್ತಿ ಯಾವುದೇ ವ್ಯಕ್ತಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೋ ಅವರಿಗೆ ಮಂಡಿ ನೋವಿದ್ರೆ ಈ ಪ್ರಾರ್ಥಿಸುವಂತ ವ್ಯಕ್ತಿಗೆ ಆ ನೋವಿನ ಅನುಭವ ಆಗ್ತದೆ. ಆ ಎದುರು ಕುಂತ ಇರ್ತಕ್ಕಂಥ ವ್ಯಕ್ತಿಗೆ ಹೃದಯದ ನೋವಿದ್ರೆ ಈ ವ್ಯಕ್ತಿಗೆ ನೋವಿನ ಅನುಭವ ಆಗ್ತದೆ. ಈ ವ್ಯಕ್ತಿ ಹೇಳ್ತಾರೆ ನಿಮಗೆ ಎದೆ ನೋವಿದೆಯಾ ಅಂತ ಕೇಳಿದ ತಕ್ಷಣ ಇವರ ನೋವು ಬಿಟ್ಟು ಹೋಗ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಾಗಿ ಪ್ರವಾದನೆ ವರ, ಈ ವರಗಳನ್ನ ಬಹಳ ಜಾಗರೂಕತೆಯಿಂದ ನಾವು ಉಪಯೋಗಿಸಬೇಕು. ಈ ವರಗಳಲ್ಲಿ 3 ನಿರ್ಬಂಧಗಳನ್ನ ಧರ್ಮಸಭೆ ಏರ್ತಾ ಇದೆ. ಒಂದು, ಈಗ ಯಾರಾದ್ರೂ ಬಂದು ಕೇಳ್ತಾರೆ, ನಾನಿಂತ ಒಂದು ಹುಡುಗಿಯನ್ನ ಮದುವೆ ಆಗ್ಬೇಕಂತಿದ್ದೀನಿ, ಅದನ್ನ ನೋಡಿ ಇದು ಆಗತ್ತೋ ಇಲ್ವೋ, ಇದು ಸರಿಯಾಗತ್ತೋ ಇಲ್ವೋ, ಯಾವುದೇ ಕಾರಣಕ್ಕೂ ನೀವು ಈ ಹುಡುಗಿಯನ್ನ ಮದುವೆ ಆಗು ಅಂತೇಳಿ ದೇವರು ತೋರಿಸಿದ್ರು ಸಹ ಅವರಿಗೆ ಹೇಳಬಾರ್ದು. ಕಾರಣ, ಒಂದು ವೇಳೆ ಅವರು ಮದುವೆ ಆಗಿ ಅವರ ಕುಟುಂಬ ಜೀವನದಲ್ಲಿ ಏನೋ ಕಷ್ಟ ನಷ್ಟಗಳು ಆದರೆ ಅವರು ಈ ಪವಿತ್ರಾತ್ಮರ ವರವನ್ನ ತಿರಸ್ಕರಿಸ್ತಾರೆ. ಎರಡನೇದಾಗಿ, ಯಾವುದೇ ಒಂದು ಕಳೆದು ಹೋದಂಥ ವಿಷಯ, ಕಳೆದು ಹೋದಂಥ ವಸ್ತು ಎಲ್ಲಿದೆ ನೋಡಿ ಹೇಳಿ ಅಂತ ಕೇಳಿದಾಗ ದೇವರು ನಿಮಗೆ ತೋರಿಸ್ತಾ ಇರ್ತಾರೆ. ಇಂಥ ವ್ಯಕ್ತಿನೇ ತಗೊಂಡಿದೆ, ಹೆಸರು ಸಮೇತ ತೋರಿಸ್ತಾ ಇದ್ದಾರೆ, ಆದರೆ ನೀವು ಹೇಳಬಾರ್ದು. ಕಾರಣ ಅದು ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್ ಈ ರೀತಿಯಾಗಿ ಅಲಿಬೇಕಾಗ್ತದೆ. ಮೂರನೇದಾಗಿ, ಯಾವುದೇ ಮರಣದ ಸಂದೇಶ ನೀವು ಪ್ರಾರ್ಥಿಸಿದಾಗ, ರೋಗಿಗೋಸ್ಕರ ಪ್ರಾರ್ಥಿಸುವಾಗ ಆ ವ್ಯಕ್ತಿ 2 ಗಂಟೆಗಳಲ್ಲಿ ಮರಣ ಹೊಂತಾರೆ ಅಂತ ವ್ಯಕ್ತವಾದ ಸಂದೇಶ ದೇವರು ನಿಮಗೆ ಕೊಡ್ತಾ ಇದ್ದಾರೆ, ಆದರೆ ನೀವು ಅದನ್ನು ಹೇಳಬಾರ್ದು. ಆದರೆ ಆತ್ಮಕ್ಕೋಸ್ಕರ ಪ್ರಾರ್ಥಿಸ್ರಿ ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟು ಬರ್ಬೋದು, ಆದರೆ ಮರಣ ಹೊಂದುತ್ತಾರೆ ಅಂತೇಳಿ ಅವರಿಗೆ ಹೇಳಬಾರದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಎಲ್ಲ ವರಗಳನ್ನು ವಿವೇಚನೆಯಿಂದ ಉಪಯೋಗಿಸಬೇಕು. ಆದರೆ ಈ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಪ್ರತ್ಯೇಕವಾಗಿ ಗಮನಿಸಬೇಕಾದಂಥ 2 ವಿಷಯ. ಯಾವುದೇ ವ್ಯಕ್ತಿ ನಿಮ್ಮ ಹತ್ರ ಪ್ರಾರ್ಥಿಸಲು ಬಂದಾಗ ಅವರ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸಲು ನಿಮಗೆ ಅನುಮತಿ ಇದ್ದರೆ ಮಾತ್ರ ನೀವು ಪ್ರಾರ್ಥಿಸಬೇಕು. ಎರಡನೇದಾಗಿ, ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಅದು ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಯಾವುದೇ ಕೋಣೆ ಒಳಗಡೆ ನೀವು ಮಾಡಬಾರ್ದು. ಅಥವಾ ಕೋಣೆಯಲ್ಲಿ ನಿಮಗೆ ಕೌನ್ಸಿಲಿಂಗ್ ಮಾಡಕ್ಕೆ ಬಿಟ್ಟಿದ್ರೆ ಆ ಕೋಣೆಯ ಬಾಗಿಲನ್ನು ಅರ್ಧವಾಗಿ ತೆಗೆದಿಟ್ಟಿರಬೇಕು. ಪ್ರೈಸ್ ದಿ ಲಾರ್ಡ್. ಮಾತ್ರವಲ್ಲದೆ ಈ ಕೌನ್ಸಿಲಿಂಗ್ ಮಾಡಿದ್ದಕ್ಕೆ ಪ್ರತಿಫಲವಾಗಿ 5 ನಯಾ ಪೈಸಾ ಅವರಿಂದ ನೀವು ದುಡ್ಡನ್ನು ತಗೋಬಾರ್ದು. ನಿಮಗೆ ಧ್ಯಾನಕ್ಕೆ ಕರೆದವರು ಅಥವಾ ಯಾವ ಶುಶ್ರೂಷೆ ಮಾಡುವವರು ಕೊಡ್ತಕ್ಕಂಥ ಯಾವುದೇ TADS ಸಿಗೋಬೇಕೇ ವಿನಃ ಅವರಿಂದ ಧನ ಸಹಾಯವನ್ನು ತಗೋಬಾರ್ದು. ಕಾರಣ ಇದು ನಿಮ್ಮನ್ನ ಪಾಪಕ್ಕೆ ಕೊಂಡೊಯ್ಯಿ ನಿಮ್ಮ ನಾಶಕ್ಕೆ ಅದು ಕಾರಣವಾಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದಾಗಿದೆ ಭಾಷಾವರ. ಕೆಲವು ವ್ಯಕ್ತಿಗಳು ಸ್ತುತಿ ಮಾಡಬೇಕಾದ್ರೆ ಲಲಲಲಲ ಬಲ ಅಂತ ವಿಶೇಷವಾದ ಶಬ್ದವನ್ನು ಉಂಟು ಮಾಡ್ತಾರೆ. ಆದರೆ ಈ ಶಬ್ದ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಸಾಧ್ಯವಾಗೋದಿಲ್ಲ. ಅದನ್ನು ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಕೊರಿಂಥ 14ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ವ್ಯಕ್ತವಾಗಿ ಹೇಳ್ತಾ ಇದ್ದಾರೆ, ಭಾಷಾವರದಲ್ಲಿ ಪ್ರಾರ್ಥಿಸುವವನು ದೇವರೊಂದಿಗೆ ನೇರವಾಗಿ, ಅವರಲ್ಲಿರ್ತಕ್ಕಂಥ ಪವಿತ್ರಾತ್ಮರು ಆತ್ಮನೊಂದಿಗೆ ದೇವರೊಂದಿಗೆ ಮಾತನಾಡ್ತಾ ಇದ್ದಾರೆ. ಅವರಿಗೆ ಏನಿಗೋಸ್ಕರ ಪ್ರಾರ್ಥಿಸಬೇಕು ನನಗೆ ಗೊತ್ತಿಲ್ಲ, ನನಗೆ ಮನಸ್ಸು ಗೊತ್ತಿಲ್ಲ, ಮನಸ್ಸಿನಲ್ಲಿ ನಾನು ಪ್ರಾರ್ಥಿಸ್ತಾ ಇಲ್ಲ, ಆತ್ಮನಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆದ್ದರಿಂದ ಈ ಪವಿತ್ರಾತ್ಮರ ಮೂಲಕವಾಗಿ ಪ್ರಾರ್ಥಿಸುವಂತ ವರವಾಗಿದೆ. ಆ ಭಾಷೆ ಏನಂತ ಗೊತ್ತಿಲ್ಲ, ಆ ಭಾಷೆಯ ಅರ್ಥ ಏನಂತ ಗೊತ್ತಿಲ್ಲ, ಆದರೆ ಆ ಭಾಷೆಯನ್ನು ಉಪಯೋಗಿಸಿ ಪ್ರಾರ್ಥಿಸುವಾಗ ಅದರಲ್ಲಿ ವಿಶೇಷವಾದ ಶಕ್ತಿಯನ್ನು ಕಾಣ್ತೇವೆ. ನಾನು ಅವಾಗಲೇ ಹೇಳಿದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯ, ಮಾತಿಗಟ್ಟುಕತೆ ರೂಪದಲ್ಲಿ ನರಳಾಟದಿಂದ ಆತ್ಮ ಧ್ವನಿಯಿಂದ ಅವನು ಪ್ರಾರ್ಥಿಸ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ಇದರಲ್ಲಿ ಸ್ತುತಿ ಮಾಡೋದಿದೆ, ಪ್ರಾರ್ಥಿಸೋದು ಇದೆ. ಕೆಲವು ವಿಷಯಗಳಿಗಾಗಿ ದೇವರನ್ನ ಸ್ತುತಿ ಮಾಡ್ತಾ ಇರ್ತೀವಿ, ಕೆಲವು ಶಬ್ದಗಳು ನಮ್ಮ ಬಾಯಿಂದ ಬಂದಾಗ ಆ ಶಬ್ದಗಳು ಈ ವಿಷಯಕ್ಕಾಗಿ, ಉದ್ದೇಶಕ್ಕಾಗಿ ಪ್ರಾರ್ಥಿಸೋದು ಆಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಭಾಷೆಯ ಅರ್ಥವನ್ನ ವಿವೇಚಿಸುವಂತ ವರವಾಗಿದೆ ಈ ವಿವಿಧ ವಾಣಿಗಳ ಅರ್ಥೈಸುವಂತ ವರ. ಕೆಲವರಿಗೆ ಅವರ ಕೈಯಲ್ಲಿ ಪೆನ್ನು ಕೊಟ್ಟರೆ ಅವರು ಸ್ತುತಿ ಮಾಡ್ತಾ ಇರಬೇಕಾದ್ರೆ ಒಂದು ರೀತಿಯಾದ ಅಕ್ಷರಗಳನ್ನು ಬರಿತಾ ಇರ್ತಾರೆ. ನಾವು ನೋಡಿದ್ರೆ ಅದು ಕನ್ನಡ, ಇಂಗ್ಲಿಷ್ ಯಾವುದೇ ಪದ ಆಗಿರಲಿಲ್ಲ, ಅಕ್ಷರ ಆಗಿರಲಿಲ್ಲ. ಕೆಲವೊಂದ್ಸಲ ಶಾರ್ಟ್ ಹ್ಯಾಂಡ್ ನೋಟ್ ಥರ ಇರುತ್ತೆ ನೋಡೋದಕ್ಕೆ, ಆದರೆ ಯಾರಿಗೂ ಅದನ್ನು ಓದೋದಕ್ಕೆ ಆಗೋದಿಲ್ಲ. ಆದರೆ ಅದೇ ಗುಂಪಿನಲ್ಲಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಅದನ್ನು ಓದ್ತಾ ಇರ್ತಾರೆ. ಪವಿತ್ರಾತ್ಮರ ಶಕ್ತಿಯಿಂದ ಅದನ್ನು ಓದಿ ಅರ್ಥೈಸಿ ಹೇಳುವಂಥ ವಿಶೇಷವಾದ ವರವನ್ನು ಆ ಗುಂಪಿನಲ್ಲಿ ಕೊಡ್ತಾರೆ. ಅಥವಾ ಇದೇ ವ್ಯಕ್ತಿಗೆ ಅದನ್ನು ವಿವೇಚಿಸುವಂಥ, ಓದುವಂಥ ವರವನ್ನು ಕೊಡ್ತಾರೆ.
ಆದರೆ ಒಂದು ಮಾತ್ರ ನಿಮ್ಮ ಗಮನದಲ್ಲಿ ಇಡಕ್ಕೆ ಹೇಳ್ತಾ ಇದ್ದೀನಿ, ಈ ಭಾಷಾವರ ನಮ್ಮ ಸ್ವಯಂ ನಿಯಂತ್ರಣದಲ್ಲಿರಬೇಕು. ಇದು ಯಾವಾಗ ಉಪಯೋಗಿಸಬೇಕು, ಯಾವಾಗ ಉಪಯೋಗಿಸಬಾರದು ಅಂತ ವಿವೇಕದಿಂದ ನಾವು ಉಪಯೋಗಿಸಬೇಕು. ಕೆಲವರು ಧ್ಯಾನಕ್ಕೆಲ್ಲ ಹೋಗಿ ಬರ್ತಾರೆ, ಬಲಿಪೂಜೆ ಪ್ರಾರಂಭ ಆಗ್ತಾ ಇದೆ, ಆ ಬಲಿಪೀಠದಲ್ಲಿ ಗುರುಗಳು ರೊಟ್ಟಿಯನ್ನು ತೆಗೆದು ಮೇಲೆ ಕೆತ್ತುತ್ತಾ ಇರಬೇಕಾದ್ರೆ ಇವರಿಗೆ ಒಂದು ಭಾಷಾವರದ ಉದ್ಯೋಗ ಅಂತೇಳಿ ಜೋರಾಗಿ ಶಬ್ದ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲರ ಗಮನವನ್ನು ತೆಗಿತಾ ಇರ್ತಾರೆ, ಅಥವಾ ಕೈಯನ್ನೆಲ್ಲ ಡ್ಯಾನ್ಸ್ ಮಾಡಿ ಅಥವಾ ಬೇರೆ ರೀತಿಯಲ್ಲಿ ವಿಶೇಷವಾದ ಬೇರೆಯವರ ಗಮನವನ್ನು ಸರಿಸ್ತಾ ಇರ್ತಾರೆ. ಆ ಬಲಿಪೂಜೆಯನ್ನು ಡಿಸ್ಟರ್ಬ್ ಮಾಡುವಂಥ ಸ್ತುತಿ ಇಲ್ಲ. ಇದು ನನ್ನ ನಿಯಂತ್ರಣದಲ್ಲಿದೆ. ನಾನು ಯಾವಾಗ ಬೇಕಾದರೂ ಅದನ್ನು ಪ್ರಾರಂಭಿಸಬಹುದು, ಯಾವಾಗ ಬೇಕಾದರೂ ನಿಲ್ಲಿಸಬಹುದು. ಕೆಲವರು ಪ್ರಾರಂಭ ಮಾಡಿ ನಿಲ್ಲೋದೇ ಇಲ್ಲ, ಅವರಿಗೆ ತಟ್ಟಬೇಕು, ಮುಟ್ಟಬೇಕು, ಅವಾಗ ಮಾತ್ರ ನಿಲ್ಲತ್ತೆ. ಇಲ್ಲ, ಅದು ಭಾಷಾವರವಲ್ಲ. ಭಾಷಾವರವಾದರೆ, ನಿಜವಾದ ಭಾಷಾವರವಾದರೆ ಒಂದು ಸಾರಿ ಯಾವ ಪದ ಸಿಗುತ್ತದೋ ಪ್ರತಿ ಸಾರಿ ಅದು ಸ್ತುತಿಸಲು ಹೋದಾಗ ಅದೇ ಪದ ಅವನ ಬಾಯಲ್ಲಿ ಬರ್ತಾ ಇರುತ್ತೆ. ಆ ಪದವನ್ನು ಉಪಯೋಗಿಸಿ, ಅಂದರೆ ಅವನು ಸ್ತುತಿ ಮಾಡಬೇಕಾದ್ರೆ ಅವನ ನಾಲಿಗೆ ದಪ್ಪ ಆಗತ್ತೆ. ಅವನ ನಾಲಿಗೆ ಅವನ ನಿಯಂತ್ರಣ ಬಿಟ್ಟು ಒಂದು ಹೊಸ ಪದವನ್ನು ಕೊಡ್ತದೆ. ಆ ಪದವನ್ನು ಉಪಯೋಗಿಸಿ ನಾವು ಪ್ರಾರ್ಥಿಸುವಾಗ ವಿಶೇಷವಾಗಿ ಭಾಷಾವರ ದುಷ್ಟಶಕ್ತಿಗಳಿಂದ ವಿಮೋಚನೆಯನ್ನು ಪಡೆಯಲು ಅದು ಶಕ್ತಿಯುತವಾದ ವರವಾಗಿದೆ. ಮಾತ್ರವಲ್ಲದೆ ಈ ಭಾಷಾವರವಾಗಿದೆ, ಈ ಬಾಕಿ ಇರತಕ್ಕಂಥ 8 ವರಗಳು ನಮ್ಮಲ್ಲಿ ಬರೋದಕ್ಕೆ ಒಂದು ಬಾಗಿಲಾಗಿದೆ. ಪ್ರಥಮವಾಗಿ ನಮಗೆ ಸಿಗುವುದು ಭಾಷಾವರವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪುನಃ ನಾನು ನಿಮಗೆ ಒತ್ತಿ ಹೇಳ್ತಾ ಇದ್ದೇನೆ, ಈ ವರಗಳೆಲ್ಲ ನಾವು ಪಡೆದರೂ ನಾವು ಪರಿಶುದ್ಧವಾಗಿ ಫಲಭರಿತವಾಗಿ ಜೀವಿಸಬೇಕು. ಫಲಭರಿತವಾಗಿ ಯೇಸುವಿನ ವಾಕ್ಯಕ್ಕೆ ಅನುಸಾರವಾಗಿ ಪ್ರೀತಿಯಿಂದ ಜೀವಿಸಿ ಈ ವರಗಳನ್ನು ಉಪಯೋಗಿಸಿದರೆ ಮಾತ್ರ ಇದರ ಪ್ರತಿಫಲ ನಮಗೆ ಸಿಗುತ್ತದೆ. ಇಲ್ದಿದ್ರೆ ಯೇಸು ಹೇಳಿದ್ರು, ನೀವು ಯಾರೋ ನನಗೆ ಗೊತ್ತಿಲ್ಲ. ಸ್ವರ್ಗದ ಬಾಗಿಲ ಬಳಿಯಲ್ಲಿ ಹೋಗಿ, ನಿಮ್ಮ ಹೆಸರಿನಲ್ಲಿ ನಾವು ರೋಗಿಗಳಿಗೆ ಸೌಖ್ಯ ಕೊಟ್ಟಿದ್ದೇವೆ, ನಿಮ್ಮ ಹೆಸರಿನಲ್ಲಿ ನಾವು ಪ್ರಬೋಧನೆ ಮಾಡಿದ್ದೇವೆ. ಯೇಸು ಹೇಳ್ತಾರೆ, ನೀವು ಯಾರೋ ನನಗೆ ಗೊತ್ತಿಲ್ಲ. ಸ್ವಾಮಿ ಸ್ವಾಮಿ ಎನ್ನುವರು ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಿಲ್ಲ. ಬದಲಾಗಿ ಯಾರು ನನ್ನ ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ಜೀವಿಸಿ ಅದರಂತೆ ಜೀವಿಸಲು ಬೋಧಿಸುತ್ತಾನೋ ಅವನು ಮಾತ್ರ ನನ್ನ ಶಿಷ್ಯನು. ಆದ್ದರಿಂದ ಈ ಪವಿತ್ರಾತ್ಮರ ವರಗಳನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ, ಈ ಪವಿತ್ರಾತ್ಮರ ಫಲಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೇವೆ. ಇದನ್ನು ಸ್ವೀಕರಿಸುವುದಕ್ಕೋಸ್ಕರ ಮಾತ್ರವಲ್ಲದೆ ಈ ವರಗಳನ್ನು ಈ ಧರ್ಮಸಭೆಯ ಏಳಿಗೆಗಾಗಿ, ಈ ಧರ್ಮಸಭೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ವಿಧೇಯರಾಗಿ ಇದನ್ನು ಉಪಯೋಗಿಸಲು ನಾವು ಪ್ರಯತ್ನಿಸೋಣ, ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್.